ಆರಾಧನೆ ನಿಮಗೆ, ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನೀತಿಯ ಹಸ್ತದಿ ಸಾಯಿಸಿ ನಡೆಸುವ, ನೀತಿಯ ಹಸ್ತದಿ ಸಾಯಿಸಿ ನಡೆಸುವ ಕರ್ತನೇ ನನ್ನ ಬಲವು, ಎದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಎದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಎಲ್ಲರೂ ಒಟ್ಟಾಗಿ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ, ಎಂದೆಂದಿಗೂ ಸ್ತೋತ್ರ. ಜಯ ಕೊಟ್ಟ ದೇವರಿಗೆ ಜೋರಾದ ಕರಗಳನ್ನು ತಟ್ಟುತ್ತಾ ಸರ್ವಶಕ್ತನು ಹೇಳ್ತಾನೆ, ಎಲ್ಲದರಲ್ಲೂ ನನಗೆ ಜಯವನ್ನು ಕೊಡ್ತೇನೆ ಎಂಬುದಾಗಿ. ಜಯ ಧ್ವಜನಾದ ಯೆಹೋವ ನಿಸ್ಸಿ ನಮ್ಮ ಮಧ್ಯದಲ್ಲಿದ್ದಾನೆ. ಯೆಹೋವ ನಿಸ್ಸಿಯಾದ ನಮ್ಮ ಸಂಗಡ ದೇವರಿದ್ದಾನೆ. ನಮ್ಮ ಪರಿಸ್ಥಿತಿಗಳು ಏನೇ ಇರಬಹುದು, ನಮ್ಮ ಚಿಂತೆಗಳು ಏನೇ ಇರಬಹುದು, ದೇವರ ವಾಕ್ಯ ಹೇಳ್ತದೆ, ನಿನ್ನ ಎಲ್ಲಾ ಚಿಂತಾ ಭಾರಗಳು ನನಗೆ ಕೊಡು, ನಾನು ನಿನಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಷ್ಟು ಜನ ನಂಬ್ತೀರಾ? ಆತನ ಬಲವಾದ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಎಲ್ಲಾ ಚಿಂತಾ ಭಾರಗಳನ್ನು ನನ್ನ ಹತೋಟಿಗೆ ಕೊಡು, ನನ್ನ ಮೇಲೆ ಹಾಕು, ನಾನು ನಿನಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ದೇವರು ತಾನೇ ಹೇಳ್ತಾನೆ. ನಿಮ್ಮ ಚಿಂತೆಗಳನ್ನು ಯಾವುದೇ ಮನುಷ್ಯರ ಮೇಲೆ ಕೊಡಬೇಡ್ರಿ, ಯಾವುದೇ ಇತರರ ಮಧ್ಯದಲ್ಲಿ ಕೊಡಬೇಡ್ರಿ. ನಿಮ್ಮ ಚಿಂತೆಗಳನ್ನು ಕೇವಲ ದೇವರ ಹಸ್ತೋಟಿಗೆ ಒಪ್ಪಿಸಿಕೊಡ್ರಿ. ದೇವರು ಹೇಳ್ತಾನೆ, ಮಗುವೆ, ನೀನು ನಿನ್ನ ಚಿಂತೆಯನ್ನು ನನ್ನ ಮೇಲೆ ಕೊಡುವುದಾದ್ರೆ ನಾನು ನಿನಗೋಸ್ಕರ ಚಿಂತಿಸ್ತೇನೆ, ನಾನು ನಿನಗೋಸ್ಕರ ಚಿಂತಿಸಿ ನಿನ್ನನ್ನು ಉದ್ಧರಿಸುವ ದೇವರೆಂಬುದಾಗಿ ದೇವರು ಹೇಳ್ತಾನೆ. ಇವತ್ತು ನಮ್ಮ ಪರಿಸ್ಥಿತಿಗಳೆಲ್ಲವೂ ನಾವು ಆಲೋಚಿಸುವ ಹಾಗೆ ಇರ್ಲಿಕ್ಕೆ ಆಗುದಿಲ್ಲ ಇರ್ಬೋದು, ಆದ್ರೆ ದೇವರು ಹೇಳ್ತಾನೆ, ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಶಕ್ತನಾದ ದೇವರು. ದೇವರು ಹೇಳ್ತಾನೆ, ಕೇವಲ ನೀನು ನನ್ನ ಸನ್ನಿಧಿಗೆ ಬಂದು ಇರು, ನೀನು ಸುಮ್ಮನಿರು, ನಿನಗೋಸ್ಕರ ನಾನೇ ಯುದ್ಧ ಮಾಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಎಷ್ಟು ಜನ ನಂಬ್ತೀರ? ನಮಗೋಸ್ಕರ ಯುದ್ಧ ಮಾಡುವ ಆತನು ಒಬ್ಬ ನಮಗಿದ್ದಾನೆ. ಆತ ನಮಗೋಸ್ಕರ ಸಕಲವನ್ನು ನಮಗೆ ಬೇಕಾದ ರೀತಿಯಲ್ಲಿ, ನಮಗೆ ಯಾವ ರೀತಿ ಬೇಕೋ ಆ ರೀತಿ ಸಕಲ ಪರಿಸ್ಥಿತಿಗಳನ್ನು ಆತನು ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಎಲ್ಲ ಕುಟುಂಬದವರನ್ನು, ಎಲ್ಲ ಕುಟುಂಬವನ್ನು ದೇವರ ಹತೋಟಿಗೆ ಒಪ್ಪಿಸಿಕೊಡುವ. ಕರ್ತನೇ, ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿನ್ನ ಮಾರ್ಗಗಳ ಎಂಬುದಾಗಿ ದೇವರು ಹೇಳ್ತಾನೆ. ಅದಕ್ಕೋಸ್ಕರ ನಾವು ಏನನ್ನು ನೋಡದೆ ಎಲ್ಲವನ್ನು ಆತನ ಸನ್ನಿಧಿಗೆ ತಂದು ಆತನಿಗೆ ಒಪ್ಪಿಸಿಕೊಡುವ. ದೇವರ ವಾಕ್ಯ ಹೇಳ್ತದೆ, ನೀನು ನನ್ನ ಸನ್ನಿಧಿಯಲ್ಲಿ ನನ್ನಲ್ಲಿ ತಗ್ಗಿಕೊಂಡಿರು, ನಾನು ನಿನ್ನನ್ನು ಮೇಲಕ್ಕೆತ್ತುತ್ತೇನೆ ಎಂಬುದಾಗಿ. ಎಲ್ಲವನ್ನು ಆತನ ಹತೋಟಿಗೆ ಒಪ್ಪಿಸಿಕೊಡುವ. ಕರ್ತನೇ, ನನ್ನದೇನಿಲ್ಲ ಸ್ವಾಮಿ, ಎಲ್ಲವನ್ನು, ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಎಲ್ಲವನ್ನು ಕರ್ತನೆ, ಎಲ್ಲ ಕೆಲಸಗಳನ್ನು, ಎಲ್ಲ ಕುಟುಂಬವನ್ನು, ನನ್ನ ಗಂಡನನ್ನು, ಹೆಂಡತಿಯನ್ನು, ಮಕ್ಕಳನ್ನು, ತಂದೆ ತಾಯಿಗಳನ್ನು ಅಪ್ಪ ನಿನ್ನ ಹತೋಟಿಗೆ ಕೊಡ್ತಾ ಇದ್ದೇನೆ ಸ್ವಾಮಿ. ಕರ್ತನೆ, ನನ್ನೆಲ್ಲ ಚಿಂತಾ ಭಾರಗಳನ್ನು, ಎಲ್ಲ ಭಾರಗಳನ್ನು ಕರ್ತನೆ ನಿನ್ನ ಹತೋಟಿಗೆ ಒಪ್ಪಿಸ್ತಾ ಇದ್ದೇನೆ. ನನ್ನ ಮನಸ್ಸಿನಲ್ಲಿ ಬರುವ ಎಲ್ಲ ದುಃಖಗಳನ್ನು, ವೇದನೆಗಳನ್ನು, ಭಾರಗಳನ್ನು ಅಪ್ಪ ನಿನ್ನ ಹತೋಟಿಗೆ ಕೊಡ್ತಾ ಇದ್ದೇನೆ ಸ್ವಾಮಿ. ನನ್ನನ್ನು ಉದ್ಧರಿಸು ಸ್ವಾಮಿ. ಓಹೋ, ಆತನು ತಕ್ಕ ಕಾಲಕ್ಕೆ ನಮ್ಮನ್ನು ಮೇಲಕ್ಕೆತ್ತುವ ದೇವರಾಗಿದ್ದಾನೆ. ತಕ್ಕ ಕಾಲಕ್ಕೆ ಕೊಡ್ತಾನೆ ಆತನು. ಆತನು ಯಾರಿಗೂ ಕೂಡ ನಾಚಿಕೆ ಪಡಿಸಲಿಕ್ಕೆ ಬಿಡುವುದೇ ಇಲ್ಲ.
ಓಹೋ, ಸಾರನಿಗೆ ಹೇಗೆ ಮುಪ್ಪಿನ ಪ್ರಾಯದಲ್ಲಿ ಇಸಾಕನನ್ನು ಕೊಟ್ಟನು, ಅದೇ ರೀತಿ ನಮಗೆ ಬೇಕಾದ ಪ್ರತಿಯೊಂದನ್ನು ಆತನು ಒದಗಿಸಿ ಕೊಡುವ ಯೆಹೋವ ಹಿರಿಯಾದ ದೇವರಾತನಾಗಿದ್ದಾನೆ. ಆತನು ಎಂದಿಗೂ ಕೂಡ ನಮಗೆ ಮನುಷ್ಯರ ಮುಂದೆ ನಾಚಿಕೆ ಭಂಗಪಡಿಸಲಿಕ್ಕೆ ಬಿಡುವುದೇ ಇಲ್ಲ. ಥ್ಯಾಂಕ್ ಯು ಜೀಸಸ್. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ಪರಲೋಕದ ಕಡೆಗೆ ದೃಷ್ಟಿಸುವ, ಪರಲೋಕದಲ್ಲಿ ಆಸೀನಾರೂಢನಾದಂತಹ ದೇವರು ನನಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾನೆ. ಆತನು ತನ್ನ ಮಗನಿಗೋಸ್ಕರ, ಮಗಳಿಗೋಸ್ಕರ ಅಲ್ಲಿ ಕಾಯ್ತಾ ಇದ್ದಾನೆ. ನನಗೋಸ್ಕರ ಯಾರು ಓಡ್ತಾರೆ, ನನಗೋಸ್ಕರ ನನ್ನ ಕೆಲಸವನ್ನು ಯಾರು ಈ ಭೂಲೋಕದಲ್ಲಿ ಮಾಡ್ತಾರೆ ಎಂಬುದಾಗಿ ದೇವರ ಆಶೆಯಿಂದ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು, ಬೆಳೆಯು ಬಹಳವಿದೆ, ಬೆಳೆಯ ಯಜಮಾನನಲ್ಲಿ ಬೆಳೆಯ ಕೆಲಸಗಾರರೋಸ್ಕರ ಪ್ರಾರ್ಥಿಸಿ ಎಂಬುದಾಗಿ. ಕರ್ತನೆ, ಇವತ್ತು ನಾವು ಅಲ್ಪ ಸಂಖ್ಯೆಯಲ್ಲಿ ಇದ್ರೂ ಕೂಡ ಕರ್ತನೆ, ಮುಂದಿನ ದಿನಕ್ಕೋಸ್ಕರ ನಿನ್ನ ಬೆಳೆಯ ಯಜಮಾನನ ಕೆಲಸಕ್ಕೋಸ್ಕರ ಅನೇಕರು ಕೈ ಜೋಡಿಸುವಂತೆ ನಾವು ಪ್ರಾರ್ಥಿಸುವ. ಆತನ ಸನ್ನಿಧಿಯಲ್ಲಿ ಎಂದೆಂದೂ ಕೂಡ ಸಂತೋಷ ಇದ್ದೇ ಇರ್ತದೆ. ಥ್ಯಾಂಕ್ ಯು ಜೀಸಸ್. ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ಎಲ್ಲರೊಟ್ಟಾಗಿ ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿ ಮರಿಯೇ, ನೀನೇ ಪರಿಶುದ್ಧನು, ಮಹಾಪರಿಶುದ್ಧನು, ಶುದ್ಧನು ನೀನೊಬ್ಬನೇ, ನೀನೇ ಯೋಗ್ಯನು, ಮಹಾಯೋಗ್ಯನು, ಯಜ್ಞದ ಕುರಿ ಮರಿಯೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧನು, ಮಹಾಪರಿಶುದ್ಧನು, ಶುದ್ಧ ನೀನೊಬ್ಬನೇ. ಹಾಲೆಲೂ ಹಾಲೆಲೂಯಾ, ಹಾಲೆಲೂ ಹಾಲೆಲೂಯಾ, ಹಾಲೆಲೂ ಹಾಲೆಲೂಯಾ, ಹಾಲೆಲೂ ಹಾಲೆಲೂಯಾ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಯೇಸು ಜಾನೆ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಹಾಲೆಲೂಯಾ, 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 ಹಾಲೆಲೂಯಾ,
ಸರ್ವಶಕ್ತನಾದ ಸನ್ನಿಧಿ ನಮ್ಮ ಮಧ್ಯದಲ್ಲಿ ಆತನ ಕರಗಳು ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಸ್ತೋತ್ರಪ್ಪ, ನಿನ್ನ ಪರಿಶುದ್ಧವಾದ ಸನ್ನಿಧಿ ನಮ್ಮ ಮಧ್ಯದಲ್ಲಿ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತ ಪ್ರತಿಯೊಬ್ಬರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಬಲವಾದ ಸನ್ನಿಧಿ, ಆತನ ಬಲವಾದ ಸಾನ್ನಿಧ್ಯ ಚಲಿಸುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರಿಗೆ ಬಿಡುಗಡೆ ಕೊಡುವ ಆತನ ಸಾನ್ನಿಧ್ಯ ಬಲವಾಗಿ ಚಲಿಸುವುದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಹೌದಪ್ಪ ಸ್ವಾಮಿ, ಎಂತ ಉಲ್ಲಾಸದಿಂದ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೋಸ್ಕರ ಕರ್ತನೆ ಎಲ್ಲ ಪ್ರಶ್ನೆಗಳನ್ನು ತೆಗೆದುಕೊಂಡು ಕರ್ತನೆ ಎಲ್ಲ ಸಮಸ್ಯೆಗಳನ್ನು ತೆಗೆದುಕೊಂಡು ನಿನ್ನ ಬಳಿಗೆ ಬರುವಾಗ ನಿನ್ನ ಸನ್ನಿಧಾನದಲ್ಲಿ ಅದು ಮೇಣದಂತೆ ಕರಗಿ ಹೋಗುವುದಕ್ಕಾಗಿ ಸ್ತೋತ್ರಪ್ಪ. ಓಹೋ, ಸಮಸ್ಯೆಗಳು ಎಷ್ಟೇ ದೊಡ್ಡ ಬೆಟ್ಟಗಳಾಗಿರ್ಬೋದು, ಆದ್ರೆ ಆ ಬೆಟ್ಟಗಳನ್ನು ಮೇಣಗಳಾಗಿ ಕರಗಿಸುವಂತ ದೇವರ ಆತ್ಮನ ಶಕ್ತಿ ನಮ್ಮಲ್ಲಿ ಇದೆ. ಎಷ್ಟು ಜನ ಹೇಳ್ತೀರಾ, ಬಲವಾದ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಸಲ್ಲಿಸ್ತಾ ಇದೆ. ಥ್ಯಾಂಕ್ ಯು ಜೀಸಸ್. ನಮ್ಮ ಮುಂದೆ ಇದ್ದ ಸಮಸ್ಯೆಗಳನ್ನು ನೋಡ್ಬೇಡ್ರಿ, ಸಮಸ್ಯೆಗಳ ಹಿಂದೆ ಇರುವ ನಮ್ಮ ದೇವರನ್ನೆಲ್ಲರೂ ದೃಷ್ಟಿಸಿ ನೋಡ್ರಿ. ಎಲ್ಲ ಸಮಸ್ಯೆಗಳನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಂತ ದೇವರು ನಮ್ಮ ಸಂಗಡ ಇದ್ದಾನೆ. ಥ್ಯಾಂಕ್ ಯು ಜೀಸಸ್. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಲ್ಲರೊಟ್ಟಾಗಿ ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ದೇವರು ನೀನೇ. ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಲ್ಲರೂ ತೆರೆದ ಹೃದಯವಾಗಿ ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಹೌದಪ್ಪ ತಂದೆ, ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣ ಸಂತೋಷವಿದೆ ಸ್ವಾಮಿ. ಎಲ್ಲ ದುಃಖಗಳನ್ನು ವೇದನೆಗಳನ್ನು ಬದಲಾಯಿಸುವಂತ ದೇವರು ನೀನು ಸ್ವಾಮಿ. ನಿನ್ನ ಸನ್ನಿಧಿಗೋಸ್ಕರ ನಾವು ಬರುವಾಗ ಕರ್ತನೆ ಪ್ರತಿಯೊಬ್ಬರ ಸಂಗಡ ನಿನ್ನ ವಾಕ್ಯಗಳ ಮುಖಾಂತರ ನೀನು ಮಾತನಾಡು ಸ್ವಾಮಿ. ಕರ್ತನೆ, ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಮುಂದೆ ಬರುವ ವಾಕ್ಯ ಭಾಗವನ್ನು ನಿನ್ನ ಹತೋಟಿಗೆ ಒಪ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ ಕರ್ತನೆ. ದೇವ ಸೇವಕರ ಮುಖಾಂತರ ನೀನು ಮಾತನಾಡು ಸ್ವಾಮಿ. ನಿನ್ನ ವಾಕ್ಯಗಳ ಪ್ರಕಟಣೆಯನ್ನು ಕಳಿಸಿ ಕರ್ತನೆ, ವಾಕ್ಯಗಳನ್ನು ಕಳಿಸಿ ಪ್ರತಿಯೊಬ್ಬರನ್ನು ಬಿಡುಗಡೆ ಗೊಳಿಸು ದೇವರೇ. ಕರ್ತನೆ, ಎಲ್ಲವನ್ನು ನಿನ್ನ ಹತೋಟಿಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ಎಲ್ಲದಲ್ಲೂ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಬೇಕು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಪ್ಲೀಸ್ ಬಿ ಸೀಟೆಡ್. ദൈവനാമത്തിന് മഹത്വം ഉണ്ടാകട്ടെ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ഇവിടെ കടന്നു വന്ന എല്ലാ പ്രിയപ്പെട്ടവർക്കും ദൈവനാമത്തിലുള്ള സ്നേഹവന്ദനങ്ങൾ അറിയിക്കുന്നു. ಇಲ್ಲಿ ಸೇರಿ ಬಂದಿರುವ ಎಲ್ಲರಿಗೂ ಕೂಡ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. വളരെ പ്രാർത്ഥനയോടെ വിശ്വാസത്തോടെ ദൈവത്തിൻ്റെ വചനത്തിന് മുമ്പിൽ നമുക്കായിരിക്കാം. ನೀವು ಪ್ರಾರ್ಥನೆಯಿಂದ ನಂಬಿಕೆಯಿಂದ ದೇವರ ಸಾನ್ನಿಧ್ಯದಲ್ಲಿ ದೇವರ ವಾಕ್ಯಗಳನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಾಗಿರಿ. വചനത്തിലൂടെ കർത്താവ് നമ്മളോട് സംസാരിക്കേണ്ടതിന്
ವಾಕ್ಯದ ಮುಖಾಂತರ ದೇವರು ನಮ್ಮ ಸಂಗಡ ಮಾತನಾಡುವುದಕ್ಕೆ വളരെ വിശ്വാസത്തോടെ വളരെ പ്രാർത്ഥനയോടെയും ആഗ്രഹത്തോടെയും നാം ദൈവസന്നിധിയിലിരിക്കണം. ನೀವೊಂದು ಆ ಒಂದು ನಂಬಿಕೆಯಿಂದ, ಪ್ರಾರ್ಥನೆಯಿಂದ, ಒಂದು ಭಕ್ತಿಪೂರ್ವಕವಾಗಿ, ಒಂದು ವಿಧೇಯತ್ವದಿಂದ ನೀವೊಂದು ಆದ ಸನ್ನಿಧಾನದಲ್ಲಿರಿ. എല്ലാവർക്കും അറിയാവുന്ന വളരെ പരിചിതമായ ഒരു വേദഭാഗമാണ്. ಎಲ್ಲರಿಗೆ ಗೊತ್ತಿರುವಂತಹ ಒಂದು ವಾಕ್ಯ ಭಾಗವನ್ನು ಇವತ್ತು ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. നിങ്ങൾക്ക് ബൈബിൾ തുറന്ന പോലെ നോക്കണ്ട, ನೀವು ಅದು ಬೈಬಲ್ ತೆರೆದು ನೋಡಬೇಕಾಗಿಲ್ಲ, ಅದು ನಿಮ್ಮ ಮನಸ್ಸಿಗೆ ಬರಬೇಕು. അങ്ങനെയുള്ളൊരു വാക്യം, ಆ ರೀತಿಯಾದಂಥ ಒಂದು ಇದು ಸತ್ಯವೇದದ ಭಾಗವನ್ನು ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. സങ്കീർത്തനം 23. ಕೀರ್ತನೆ 23 ಎಷ್ಟು ಜನರಿಗೆ ಗೊತ್ತುಂಟು? ഹല്ലേലൂയ. ಹಲ್ಲೆಲೂಯ. 23ന്റെ 4ാമത്തെ വാക്യം. 23ನೇ ಅಧ್ಯಾಯ 4ನೇ ವಾಕ್ಯ. ಎಲ್ಲರ ತೆಗಿರಿ ಕೀರ್ತನೆ 23, Psalms 23 4ನೇ ವಾಕ್ಯ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ഹല്ലേലൂയ. ಹಲ್ಲೆಲೂಯ. ദാവീദ് എഴുതിയ സങ്കീർത്തനമാണ്. ಇದು ದಾವೀದನು ಬರೆದ ಒಂದು ಕೀರ್ತನೆ. ദാവീദ് പറയുന്ന ഒരു കാര്യമാണ്, കൂരിരുളിന്റെ താഴ്വരയിൽ കൂടി നടന്നാലും ഞാനൊരു അനർത്ഥവും ഭയപ്പെടത്തില്ല. ಅಲ್ಲಿ ದಾವೀದನು ಹೇಳ್ತಾ ಇರುವಂತದ್ದು, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರವಿರುವುದರಿಂದ ಯಾವುದೇ ಕೇಡಿಗೂ ನಾನು ಹೆದರುವುದಿಲ್ಲ ಎಂಬುದಾಗಿ. അപ്പോൾ അതിന്റെ അർത്ഥം ദാവീദും ഒരു കൂരിരുളിന്റെ ഒരു അവസ്ഥയിൽ കൂടെ കടന്നുപോയി. ಇದರ ಅರ್ಥ ಏನಂದ್ರೆ, ದಾವೀದನು ಆ ಒಂದು ಕಾರ್ಗತ್ತಲಿನ ಕಣಿವೆಯಲ್ಲಿ ಆತನು ಹಾದು ಹೋಗಿದ್ದಾನೆ. ഇത് സാധാരണ ഇരുളല്ല, ಇದು ಸಾಧಾರಣವಾದ ಒಂದು ಕತ್ತಲೆ ಅಲ್ಲ. കൂരിരുൾ എന്ന് വെച്ചാൽ കുറ്റാക്കൂരിട്ട് ഒട്ടും വെളിച്ചമില്ലാത്ത ಅಲ್ಲಿ ಒಂದೇ ಒಂದು ಬೆಳಕಿನ ಯಾವುದೇ ಒಂದು ಇದೇ ಇಲ್ಲ, ಅದು ಕಾರ್ಗತ್ತಲು, ಆ ತರವಾದ ಕಠಿಣವಾದ ಒಂದು ಕತ್ತಲೆ. അങ്ങനെ ഒരു ഇരുട്ടിൽ നമ്മൾ ആകുമ്പോൾ പെട്ടെന്ന് നമുക്ക് എന്തായിരിക്കും ഫീൽ ചെയ്യുന്നത്? ಒಂದು ವೇಳೆ ನಾವು ಆ ರೀತಿಯಾದಂತಹ ಅಷ್ಟೊಂದು ಅಂಧಕಾರದಲ್ಲಿ ನಾವು ನಡೆಯುವಾಗ ನಮಗೆ ತಕ್ಷಣ ಏನು ಫೀಲ್ ಆಗ್ತದೆ? നമ്മളിങ്ങനെ വെളിച്ചത്തിൽ പോകുന്നു, പെട്ടെന്ന് ഒരു വലിയ ഇരുട്ടിലേക്ക് നമ്മൾ ನಾವು ಈಗ ಒಂದು ಬೆಳಕಿನಲ್ಲಿ ನಡೀತಾ ಇರ್ತೇವೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ನಡೀತಿರುವ ಸಾಧಾರಣ ಒಂದು ಟನಲ್ ನ ಒಳಗಡೆ ಸಾಧಾರಣ ಹೋಗುವಾಗ ನಮ್ಗೆ ಹೇಗೆ ಫೀಲ್ ಆಗ್ತದೆ? പെട്ടെന്ന് ഇരുട്ട് വന്നു, ಸಡನ್ಲಿ ಒಂದು ಕತ್ತಲೆ, പെട്ടെന്നൊരു ഭയം വരും, ಸಡನ್ಲಿ ಒಂದು ಭಯ ಬರ್ತದೆ. നമ്മുടെ മുന്നിലുള്ളതൊന്നും കാണാൻ പറ്റില്ല. ನಮ್ಮ ಮುಂದೆ ಏನಿದೆ ಅದು ನಮಗೆ ಕಾಣ್ಲಿಕ್ಕೆ ಆಗುದಿಲ್ಲ. ഒത്തിരി കാര്യങ്ങളുണ്ട്. ഇരുട്ടെന്ന് പറഞ്ഞാൽ അതിനകത്ത് ഒരുപാട് കാര്യങ്ങളുണ്ട്. ಈ ಒಂದು ಕತ್ತಲೆ ಅಂತ ಹೇಳಿದ್ರೆ, ಈ ಕತ್ತಲೆ ಒಳಗಡೆ ಅನೇಕ ವಿಚಾರಗಳಿದೆ. ദാവീദും പറയാൻ, ഞാൻ ഇതുപോലെ ഒരു കൂരിരുളിന്റെ താഴ്വരയിൽ കൂടെ കടന്നുപോയി. ಅದೇ ರೀತಿ ದಾವೀದನು ಇಲ್ಲಿ ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೀತಾ ಹೋಗ್ತಾ ಇದ್ದೆ. എല്ലാവർക്കും ഭയം വരേണ്ടതാണ്, ಎಲ್ಲರಿಗೂ ಕೂಡ ಭಯ ಬರುವಂತದೇ ಸಹಜ. പക്ഷെ ദാവീദ് അവിടെ പറയുന്നു, ಆದ್ರೆ ದಾವೀದನು ಹೇಳ್ತಾನೆ, ഞാൻ ഭയപ്പെടത്തില്ല, ഞാനൊരു അനർത്ഥവും ഭയപ്പെടത്തില്ല. ನಾನು ಏನೇ ಆಗ್ಲಿ ಕೂಡ ನಾನು ಭಯ ಪಡುವುದೇ ಇಲ್ಲ ಎಂಬುದಾಗಿ, ಹೆದರುವುದಿಲ್ಲ ಎಂಬುದಾಗಿ ಅಲ್ಲಿ ದಾವೀದನು ಹೇಳ್ತಾನೆ. അതിന്റെ കാരണവും ദാവീദ് പറയുന്നുണ്ട്. ಅದರ ಕಾರಣ ಕೂಡ ದಾವೀದನಲ್ಲಿ ಹೇಳ್ತಾನೆ, നീ എന്റെ കൂടെ ഇരിക്കുന്നുണ്ടല്ലോ, ನೀನು ನನ್ನ ಸಂಗಡ ಇದೆಯಲ್ಲ, ಅದಕ್ಕೋಸ್ಕರ ನಾನು ಭಯ ಪಡುವುದಿಲ್ಲ, ಹೆದರುವುದಿಲ್ಲ. ഏത് ഇരുട്ടിലൂടെ കടന്നുപോയാലും, ಯಾವುದೇ ಎಷ್ಟೇ ದೊಡ್ಡ ಕಾರ್ಗತ್ತಲಿನಲ್ಲಿ ನಾವು ನಡೆದುಕೊಂಡು ಹೋದರೂ ಕೂಡ, നീ എന്റെ കൂടെ ഇരിക്കുന്നത് കൊണ്ട് ನೀನು ನನ್ನ ಸಂಗಡ ಇರುವುದಕ್ಕೋಸ್ಕರ ഞാനൊരു അനർത്ഥവും ഭയപ്പെടത്തില്ല. ನಾನು ಎಂದಿಗೂ ಕೂಡ ಯಾವುದೇ ಕೇಡಿಗೂ ನಾನು ಭಯ ಪಡುವುದೇ ಇಲ್ಲ. നമ്മുടെ ജീവിതത്തിലൊക്കെ ഇരുട്ട് കടന്നു വരാം. ನಮ್ಮ ಜೀವಿತದಲ್ಲೂ ಕೂಡ ಈ ರೀತಿ ಆ ಕಾರ್ಗತ್ತಲು ಕತ್ತಲೆಗಳು ಬರ್ತದೆ. ഇരുട്ട് എന്ന് പറയുമ്പോൾ എപ്പോഴും ഈ ലൈറ്റ് പോകുന്ന അവസ്ഥയല്ല. ಈ ಒಂದು ಕತ್ತಲೆ ಅಂತ ಹೇಳುವಾಗ ನಾವು ಈ ಒಂದು ಲೈಟ್ ಹೋಗುವಂತ ಅದನ್ನು ನಾವು ಭಾವಿಸಬಾರ್ದು, ಆ ಕತ್ತಲೆ ಅಲ್ಲ. പെട്ടെന്ന് ഒറ്റപ്പെടുന്നത് ഒരു ഇരുട്ടാണ്. ತಕ್ಷಣವಾಗಿ ನಾವು ಒಬ್ಬಂಟಿ ಆಗುವಂತದ್ದು, ಒಬ್ಬಂಟಿ, ನಮ್ಗೆ ಯಾರು ಇಲ್ಲ, ಒಬ್ಬಂಟಿ ಆಗುವಂತ ಅದೇ ಒಂದು ಕತ್ತಲೆ, ಅಂಧಕಾರ. നമ്മുടെ വിഷമവും നമ്മുടെ സങ്കടവും ആരോടും പറയാനില്ലാതെ നമ്മൾ ഒറ്റപ്പെടുന്നത് ഒരു ഇരുട്ടാണ്. ನಾವು ಒಂದು ನಮ್ಮ ಒಂದು ಮನಸ್ಸಿನಲ್ಲಿರುವಂತ ವೇದನೆಗಳು, ಸಂಕಟಗಳು ಯಾರಿಗೂ ಕೂಡ ಹೇಳಲಿಕ್ಕೆ ಆಗದಿರುವಂತ ಒಂದು ಸನ್ನಿವೇಶ, ಅದಕ್ಕೆ ನಾವು ಒಬ್ಬಂಟಿಗಳಾಗ್ತೇವೆ ಆ ಸಂದರ್ಭದಲ್ಲಿ. ഹല്ലേലൂയ. ಹಲ್ಲೆಲೂಯ. ആരും കണ്ണടച്ച് ധ്യാനിക്കരുത്, എല്ലാവരും കണ്ണ് തുറന്ന് തന്നെ നോക്കണം. ಯಾರು ಕೂಡ ಕಣ್ಣನ್ನು ಮುಚ್ಚಿಕೊಂಡು ಧ್ಯಾನ ಮಾಡಬೇಡ್ರಿ, ಎಲ್ಲರೂ ಕಣ್ಣುಗಳನ್ನು ತೆರೆದು ಇಲ್ಲಿ ನೋಡ್ರಿ. അത് ഇവിടുത്തെ ഒരു റൂളും ആണ്. ഇവിടുത്തെ എല്ലാവരും കണ്ണ് തുറന്ന് ധ്യാനിക്കുന്നെല്ലാം വീട്ടിൽ പോയി ധ്യാനിക്കും. ಇಲ್ಲಿ ಎಲ್ಲರೂ ಕಣ್ಣನ್ನು ತೆರೆದು ಇಲ್ಲಿ ನೋಡ್ರಿ, ಕಣ್ಣು ಮುಚ್ಚಿ ಧ್ಯಾನಿಸುವವರು ಮನೆಯಲ್ಲಿ ಹೋಗಿ ಧ್ಯಾನ ಮಾಡ್ರಿ. അപ്പോൾ കണ്ണ് അടച്ച് നമ്മൾ ധ്യാനിക്കുമ്പോൾ നമ്മൾ അറിയാതെ നമ്മൾ സ്വർഗത്തിലേക്ക് പോകും. ನಾವು ಕಣ್ಣು ಮುಚ್ಚಿಕೊಂಡು ನಾವು ಧ್ಯಾನ ಮಾಡ್ತಿದ್ರೆ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಮೂರನೇ ಪರಲೋಕಕ್ಕೆ ಹೋಗ್ತೇವೆ. അതുകൊണ്ട് കണ്ണ് തുറന്ന് നോക്കുക. ಅದಕ್ಕೋಸ್ಕರ ಕಣ್ಣನ್ನು ತೆರೆದು ಇಲ್ಲಿ ನೋಡ್ರಿ. ഇരുട്ട് എന്ന് പറയുന്നത് നമ്മുടെ ജീവിതത്തിൽ പല രീതികളിൽ
ഇരുട്ട് കടന്നു വരാം. ಈ ಒಂದು ಕತ್ತಲೆ ಅಂತ ಅಂಧಕಾರ ಹೇಳುವಂತದ್ದು ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ಅನೇಕ ವಿಧವಾಗಿ ಬೇರೆ ಬೇರೆ ರೀತಿಯಲ್ಲಿ ಅದು ನಮ್ಮ ಜೀವಿತದಲ್ಲಿ ಬರ್ತದೆ. പെട്ടെന്ന് ഒരു സാമ്പത്തിക പ്രശ്നം വരുന്നത് ഒരു ഇരുട്ടാണ്. ಒಂದು ತಕ್ಷಣ ಒಂದು ಹಣಕಾಸಿನ ಅಥವಾ ಸಂಪತ್ತಿನ ಒಂದು ಸಮಸ್ಯೆಗಳು ಬರುವುದು ಅದು ಕೂಡ ಒಂದು ಅಂಧಕಾರ. പെട്ടെന്ന് ഒരു രോഗം വരുന്നത് ഒരു ഇരുട്ടാണ്. ಒಂದು ತಕ್ಷಣ ಒಂದು ವ್ಯಕ್ತಿಯ ಮೇಲೆ ರೋಗ ಬರುವಂತದ್ದು ಅದು ಕೂಡ ಒಂದು ಕತ್ತಲೆ. നമ്മുടെ വീട്ടിൽ നമ്മുടെ പ്രിയപ്പെട്ട ഒരാൾക്ക് പെട്ടെന്ന് ഒരു രോഗം വരിക, ನಮ್ಮ ಮನೆಯಲ್ಲಿ ನಾವು ಪ್ರೀತಿಸುವವರಿಗೆ ಯಾರಿಗಾದ್ರೂ ತಕ್ಷಣ ಒಂದು ರೋಗ ಬರುವಂತದ್ದು, നമ്മൾ പെട്ടെന്ന് ഇരുട്ടിലായി പോകും. ಆಗ ನಾವು ತಕ್ಷಣ ಒಂದು ಅಂಧಕಾರದ ಅವಸ್ಥೆಯಲ್ಲಿ ಕಾರ್ಗತ್ತಿಲಿನಲ್ಲಿ ನಾವು ಬರ್ತೇವೆ. ഇരുട്ടിന്റെ പ്രത്യേകത എന്താ? ಈ ಕತ್ತಲೆಯ ಪ್ರತ್ಯೇಕತೆ ಏನು? നെക്സ്റ്റ് എന്താ ചെയ്യേണ്ടത് നമുക്ക് അറിയാൻ പറ്റാത്ത അവസ്ഥ. ಆ ಒಂದು ಕತ್ತಲೆ ಒಳಗಡೆ ಇದ್ದು ನಮ್ಗೆ ಇದರಿಂದ ಇನ್ನು ಏನು ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲದಂತ ಒಂದು ಸನ್ನಿವೇಶ, പ്രതീക്ഷ നഷ്ടപ്പെടുക, ನಮ್ಮೊಂದು ನಿರೀಕ್ಷೆ ಅದು ನಷ್ಟಪಡುವಂತದ್ದು, നമ്മുടെ മുന്നിലുള്ളത് നമുക്ക് കാണാൻ കഴിയാതെ വരിക. ನಮ್ಮ ಮುಂದೆ ಏನಿದೆಯೋ ಅದು ನಮ್ಗೆ ಕಾಣ್ಲಿಕ್ಕೆ ಅಸಾಧ್ಯವಾಗುವಂತ ಒಂದು ಪರಿಸ್ಥಿತಿ. എന്ന് പറഞ്ഞാൽ നാം ഒരു ഇരുട്ടിലായാൽ ನಾವು ಒಂದು ವೇಳೆ ಕತ್ತಲೆಯಲ್ಲಿ ಇದ್ರೆ നമുക്ക് നമ്മുടെ ഫ്യൂച്ചർ, നമ്മുടെ നാളെ, നമ്മുടെ അടുത്ത സ്റ്റെപ്പുകൾ നമുക്ക് അറിയാൻ പറ്റാതായി പോകും. ನಮ್ಮ ಒಂದು ಭವಿಷ್ಯ ಆಗಿರ್ಬೋದು, ನಮ್ಮ ನಾಳೆ ದಿನ ನಮ್ಗೆ ಮುಂದೆ ಏನ್ ಮಾಡ್ಬೇಕು ಅದು ಗೊತ್ತಾಗದೆ ಇರುವಂತ ಒಂದು ಪರಿಸ್ಥಿತಿ, ಏನು ಕಾಣುದಿಲ್ಲ, ಫುಲ್ ಬ್ಲೈಂಡ್. അങ്ങനെ നമ്മൾ ആയാൽ നമ്മുടെ അവസ്ഥ എന്തായിരിക്കും? ಒಂದು ವೇಳೆ ನಾವು ಆ ಪರಿಸ್ಥಿತಿಯಲ್ಲಿ ನಾವು ಸಿಲುಕಿಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗಿರ್ಬೋದು? എന്താകും? ಏನಾಗಬಹುದು? നമുക്ക് ഒരു പ്രതീക്ഷ ഉണ്ടാകത്തില്ല. ನಮ್ಗೆ ಯಾವುದೇ ಒಂದು ನಿರೀಕ್ಷೆ ಉಂಟಾಗುದಿಲ್ಲ, ಇದರಿಂದ ಹೊರಗಡೆ ಬರ್ತೇವೆ ಎಂಬ ನಿರೀಕ್ಷೆ ಕೂಡ ಇರುವುದಿಲ್ಲ. നമ്മളെ ആരിതിൽ നിന്നും വിടുവിക്കും അങ്ങനെ ഒരു ചിന്ത നമ്മുടെ ಈ അകത്തുണ്ടാവും. ಪರಿಸ್ಥಿತಿಯಿಂದ ನಮ್ಮನ್ನು ಬಿಡಿಸುವವರು ಯಾರು ಎಂಬುದಾಗಿ ಒಂದು ಕ್ವಶನ್ ಮಾರ್ಕ್ ನಮ್ಮ ಜೀವಿತದಲ್ಲಿ ಬರ್ತದೆ. ഇങ്ങനെ ഒരുപാട് കാര്യങ്ങളാണ് ഇരുട്ടിനകത്തിരിക്കുന്നവർക്ക് അനുഭവപ്പെടുന്നത്. ಈ ರೀತಿಯಾಗಿದೆ ಅನೇಕ ವಿಚಾರಗಳು. ಈ ಕತ್ತಲೆ ಒಳಗಡೆ ಅಂಧಕಾರದಲ್ಲಿ ಯಾರು ಇರ್ತಾರೋ ಅವರು ಇದನ್ನು ಅನುಭವಿಸ್ತಾ ಇರ್ತಾರೆ. ഹല്ലേലൂയ. ಹಲ್ಲೆಲೂಯ. ദൈവം പറഞ്ഞു, ഞാൻ നിങ്ങളെ ഇരുട്ടിൽ നിന്നും അന്ധകാരത്തിൽ നിന്നും ಅದ್ಭುತ ಪ್ರಕಾಶത്തിലേക്ക് കൊണ്ടുവന്നു. ಆಮೆನ್. ದೇವರು ಹೇಳ್ತಾರೆ, ನಾನು ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ನನ್ನ ಆಶ್ಚರ್ಯವಾದ ಬೆಳಕಿನಡೆಗೆ ನಿಮ್ಮನ್ನು ಕರೆಯುತ್ತೇನೆ ಎಂಬುದಾಗಿ. ഹല്ലേലൂയ. ಹಲ್ಲೆಲೂಯ. നമ്മളെല്ലാവരും ഇരുട്ടിലായിരുന്നു. ನಾವು ಎಲ್ಲರೂ ಮೊದಲು ಕತ್ತಲೆಯಲ್ಲೇ ಇದ್ವಿ. ನಾವು ആ ഇരുട്ടിനകത്ത് നിന്നും അവൻ നമ്മളെ പുറത്തു കൊണ്ടുവന്നു. ಆ ಒಂದು ಕತ್ತಲೆ ಒಳಗಡೆಯಿಂದ ಆತನು ಆ ಕತ್ತಲಿಂದ ನಮ್ಮನ್ನು ಬೆಳಕಿನ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದಾನೆ. നാം ഇരുട്ടിലായിരുന്നപ്പോൾ നാം ഇരുട്ടിന്റെ മക്കളായിരുന്നു. ನಾವು ಕತ್ತಲಲ್ಲಿ ಇರುವಾಗ ನಾವು ಕತ್ತಲೆಗೆ ಮಕ್ಕಳಾಗಿದ್ದೆವು. ഇരുട്ടിന്റെ മക്കളായിരുന്നപ്പോൾ നാം ചെയ്യുന്നത് ഇരുട്ടിന്റെ പ്രവൃത്തികളായിരുന്നു. ನಾವು ಕತ್ತಲೆ ಮಕ್ಕಳಾಗಿರುವಾಗ ನಾವು ಮಾಡುವಂತ ಕಾರ್ಯ ಕೇವಲ ಒಂದು ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯಗಳು. അപ്പോൾ ഇരുട്ടിൽ നിന്നും നമ്മളെ പുറത്തു കൊണ്ടുവന്നപ്പോൾ, ಈ ಒಂದು ಕತ್ತಲೆಯಿಂದ ನಮ್ಮನ್ನು ದೇವರು ಹೊರಗಡೆ ಬೆಳಕಿನ ರಾಜ್ಯಕ್ಕೆ ತರುವಾಗ, ഇരുട്ടിൽ നിന്നും നാം വെളിച്ചത്തിൽ വന്നു. ಈ ನಾವು ಕತ್ತಲೆಯಿಂದ ಬೆಳಕಿನ ಕಡೆಗೆ ಬಂದು വെളിച്ചത്തിൽ വന്ന നമ്മൾ പ്രകാശത്തിന്റെ മക്കളായി മാറി. ನಾವು ಬೆಳಕಲ್ಲಿ ಇದ್ದಂತ ನಾವು ಪ್ರಕಾಶದ ಮಕ್ಕಳಾಗಿ ನಾವು ಮಾರ್ಪಟ್ಟೆವು. പ്രകാശത്തിന്റെ മക്കളായി കഴിഞ്ഞപ്പോൾ പിന്നെ നാം ചെയ്യുന്നത് വെളിച്ചത്തിന്റെ പ്രവൃത്തിയാണ്. ನಾವು ಪ್ರಕಾಶದ ಮಕ್ಕಳಾದ ನಂತರ ನಾವು ಇನ್ನು ಮಾಡಬೇಕಾಗಿರುವಂತದ್ದು ಈ ಒಂದು ಬೆಳಕಿನ ಪ್ರತ್ಯೇಕತೆ, ಬೆಳಕಿನ ಕಾರ್ಯಗಳನ್ನು ಮಾಡಬೇಕು. ഹല്ലേലൂയ. ഹല്ലേലൂയ. നിങ്ങൾക്ക് മനസ്സിലാവുന്നുണ്ടോ? ನಿಮಗೆ ಇದು ಅರ್ಥವಾಗ್ತಾ ಇದೆಯಾ? വലിയ വ്യത്യാസങ്ങളാണ്. വെളിച്ചം ഇരുട്ട് വലിയ വ്യത്യാസങ്ങളാണ്. ಕತ್ತಲೆ ಮತ್ತು ಬೆಳಕಿನ ಮಧ್ಯದಲ್ಲಿ ತುಂಬಾ ದೊಡ್ಡ ವ್ಯತ್ಯಾಸವಿದೆ. ഇരുട്ടിൽ നിന്നും നമ്മളെ അത്ഭുത പ്രകാശത്തിലേക്ക്, ನಮಗೆ ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯವಾದ ಪ್ರಕಾಶದ ಒಳಗೆ ನಮ್ಮನ್ನು ഇരുട്ടിൽ ಕರೆದಿದ್ದಾನೆ. നമുക്ക് യാതൊരു പ്രതീക്ഷയില്ല. ಈ ಒಂದು ಕತ್ತಲೆಯಲ್ಲಿ ಯಾವುದೇ ಒಂದು ನಿರೀಕ್ಷೆ ಇಲ್ಲ ನಮಗೆ. എന്നാൽ വെളിച്ചത്തിൽ നമുക്ക് ഭയങ്കര പ്രതീക്ഷകളാണ്. ಆದ್ರೆ ನಮಗೆ ಬೆಳಕಿನಲ್ಲಿ ಬರುವಾಗ ನಮಗೆ ದೊಡ್ಡ ದೊಡ್ಡ ನಿರೀಕ್ಷೆಗಳು ನಮ್ಮ ಕಣ್ಣಿನ ಮುಂದೆ ಬರ್ತದೆ. ഇരുട്ടിൽ നാം ഇരുട്ടിന്റെ മക്കളാണ്. ನಾವು ಕತ್ತಲೆಯಲ್ಲಿ ಇರುವಾಗ ನಾವು ಅಂಧಕಾರದ ಕತ್ತಲೆಯ ಮಕ್ಕಳಾಗಿದ್ದೇವೆ. പിശാചിന്റെ മക്കളായിരുന്നു. ನಾವು ಸೈತಾನನ ಮಕ್ಕಳಾಗಿದ್ದೇವೆ. എന്നാൽ പ്രകാശത്തിൽ വന്നപ്പോൾ ಒಂದು ವೇಳೆ ನಾವು ಕತ್ತಲೆಯಿಂದ ಪ್ರಕಾಶದ ಕಡೆ ಬಂದಾಗ നാം പ്രകാശത്തിന്റെ മക്കളായി, ನಾವು ಆಗ ಪ್ರಕಾಶದ ಬೆಳಕಿನ ಮಕ್ಕಳಾದೆವು. ദൈവത്തിന്റെ മക്കളായി. ನಾವು ದೇವರ ಮಕ್ಕಳಾದೆವು. നാം ഇരുട്ടിന്റെ പ്രവൃത്തികളെ ഉപേക്ഷിച്ചു. ನಾವೆಲ್ಲ ಕತ್ತಲೆ ಎಲ್ಲ ಕಾರ್ಯಗಳನ್ನು ನಾವು ಬಿಟ್ಟು ಬಿಟ್ಟೆವು. എന്നിട്ട് വെളിച്ചത്തിന്റെ പ്രവൃത്തികളെ ചെയ്യാൻ തുടങ്ങുക. ಅದು ಬಿಟ್ಟ ನಂತರ ನಾವು ಬೆಳಕಿನ ಒಂದು ಕಾರ್ಯಗಳನ್ನು ಮಾಡ್ಲಿಕ್ಕೆ ಪ್ರಾರಂಭಿಸಿದೆವು. ഇരുട്ടിന്റെ പ്രത്യേകത എന്താ? ಈ ಕತ್ತಲೆಯ ಪ್ರತ್ಯೇಕತೆ ಏನು? ഇരുട്ടിൽ നമുക്ക് എന്തും ചെയ്യാൻ പറ്റും. ಈ ಕತ್ತಲೆಯಲ್ಲಿ ನಮ್ಗೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ? നമ്മളെ ആരും കാണുന്നില്ല. ನಮ್ಗೆ ಯಾರು ಏನು ಕಾಣುದಿಲ್ಲ, ನಮ್ಗೆ ಏನು ಕೂಡ ಮಾಡಬಹುದು, ಯಾರಿಗೂ ಗೊತ್ತಾಗದ ಹಾಗೆ. പക്ഷെ നാം വെളിച്ചത്തിലാണെങ്കിൽ ಆದ್ರೆ ನಾವು ಒಂದು ವೇಳೆ ಬೆಳಕಿನಲ್ಲಿ ಇರುವುದಾದ್ರೆ നമുക്ക് എല്ലാം ചെയ്യാൻ പറ്റില്ല. ನಮ್ಗೆ ಎಲ್ಲವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. കാരണം എല്ലാവരും നമ്മളെ കാണുന്നുണ്ട്. ಯಾಕಂದ್ರೆ ಎಲ್ಲರೂ ನಮ್ಮನ್ನು ನೋಡ್ತಾ ಇರ್ತಾರೆ. ഇതാണ് വെളിച്ചത്തിന്റെ പ്രത്യേകത. ಇದಾಗಿದೆ ಬೆಳಕಿನ ಒಂದು ಪ್ರತ್ಯೇಕತೆ. ഇരുട്ടിൽ നിന്നും അവൻ നമ്മളെ വെളിച്ചത്തിൽ കൊണ്ടുവന്നു. ಆತನು ಕತ್ತಲೆ ಒಳಗಿಂದ ಕರೆದು ಆತನು ಅದ್ಭುತ ಪ್ರಕಾಶದ ಕಡೆಗೆ ನಮ್ಮನ್ನು ಕರೆದುಕೊಂಡು ಬಂದಿದ್ದಾನೆ. പാപം എന്ന ഇരുട്ടിൽ നിന്നും വിശുദ്ധി എന്ന വെളിച്ചത്തിലേക്ക് നമ്മളെ ಪಾಪ കൊണ്ടുവന്നു. ಎಂಬ ಕತ್ತಲೆಯಿಂದ ಕರೆದು ಆತನು ಪರಿಶುದ್ಧ ಎಂಬ ಬೆಳಕಿನ ಕಡೆಗೆ ನಮ್ಮನ್ನು ಕರೆದಿದ್ದಾನೆ. ഹല്ലേലൂയ. ಹಲ್ಲೆಲೂಯ. അവൻ നമ്മളെ അവന്റെ മക്കളാക്കി മാറ്റി. ಅವನು ನಮ್ಮನ್ನು ತನ್ನ ಮಕ್ಕಳಾಗಿ ಅದನ್ನು ಬದಲಾಯಿಸಿದ್ದಾರೆ. അവൻ തന്നെ കുറിച്ച് പറയുന്നത്, ഐ ആം ദ ലൈറ്റ് ഓഫ് ദ വേൾഡ്. ಅವರು ತನ್ನ ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಈ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. അവന്റെ മക്കളായി നമ്മളെ മാറ്റിയപ്പോൾ, ಆ ಬೆಳಕಿನ ಯೇಸು ಸ್ವಾಮಿಯ ಮಕ್ಕಳಾಗಿ ನಾವು ಬದಲಾದಾಗ നമ്മൾ വെളിച്ചത്തിന്റെ മക്കളായി. ನಾವು ಬೆಳಕಿನ ಮಕ್ಕಳಾಗಿ ಪರಿವರ್ತನೆ ಆದೆವು. പണ്ട് നമ്മുടെ അകത്ത് ഇരുട്ടായിരുന്നു. ಮೊದಲನೇದಾಗಿ ನಮ್ಮ ಒಳಗಡೆ ಕತ್ತಲೆ ಇತ್ತು. പക്ഷെ ഇപ്പോൾ നമ്മുടെ അകത്ത് വെളിച്ചമാണ്. ಆದ್ರೆ ಈ ಕತ್ತಲೆ ಹೋಗಿ ಈಗ ನಮ್ಮ ಒಳಗಡೆ ಬೆಳಕು ಬಂದಿದೆ. ഹല്ലേലൂയ. ಹಲ್ಲೆಲೂಯ.
അങ്ങനെ വലിയൊരു വ്യത്യാസത്തിലേക്ക് നമ്മൾ വരിക. ನಾವೊಂದು ದೊಡ್ಡ ವ್ಯತ್ಯಾಸಕ್ಕೆ, ಕತ್ತಲೆಯಿಂದ ಬೆಳಕಿನ ಒಂದು ವ್ಯತ್ಯಾಸಕ್ಕೆ ನಾವು ಬರುವಂತದ್ದು. ഇരുട്ടിലായിരിക്കുമ്പോ ನಾವು ಕತ್ತಲೆಯಲ್ಲಿ ಇರುವಾಗ ശത്രുക്കൾ നോക്കുന്നത് അവർ ഇരുട്ടിലാണ്, ಈ ಶತ್ರುಗಳು ನೋಡುವಂತದ್ದು ಇವರು ಕತ್ತಲೆಯಲ್ಲಿ ಇದ್ದಾರೆ ಎಂಬುದಾಗಿ. അവർ ഇരുട്ടിലായി, ಅವರು ಕತ್ತಲೆಯಲ್ಲಿ ഈ ಇದ್ದಾರೆ. ഇരുട്ടിൽ നിന്ന് അവർ പുറത്തു കടക്കത്തില്ല. ಈ ಕತ್ತಲಿಂದ ಅವರಿಗೆ ಹೊರಗಡೆ ಬರ್ಲಿಕ್ಕೆ ಆಗುದೇ ಇಲ್ಲ. ഇരുട്ടെന്ന് പറയുന്നത് ಈ ಕತ್ತಲೆ ಅಂತ ಹೇಳುವಂತದ್ದು പല പല പ്രശ്നങ്ങളായിരിക്കും. ಅನೇಕ ಸಮಸ್ಯೆಗಳು, കുടുംബത്തിനകത്ത് ಈ സമാധാനമില്ലാത്തത്, ಕುಟುಂಬದ ಒಳಗಡೆ ಸಮಾಧಾನ ಇಲ್ಲದಿರುವಂತದ್ದು, രോഗങ്ങൾ, ಈ ರೋಗಗಳು, സാമ്പത്തിക പ്രശ്നങ്ങൾ, ಈ ಹಣಕಾಸಿನ ಸಾಂಪತ್ತಿಕ ವಿಚಾರ ಇರಬಹುದು. ഇങ്ങനെയുള്ള പല ഇരുട്ടിലേക്ക് നമ്മളായിരിക്കുമ്പോ, ಈ ರೀತಿಯಾದ ಅನೇಕ ಕತ್ತಲೆ ಒಳಗಡೆ ನಾವು ಇರುವಾಗ, ಇಕ್ಕಟ್ಟಲ್ಲಿರುವಾಗ, ശത്രുക്കൾ നോക്കുമ്പോ ಈ ಶತ್ರುಗಳು ನಮ್ಮನ್ನು ನೋಡುವಾಗ അവർ ആ ഇരുട്ടിൽ നിന്ന് പുറത്തു വരത്തില്ല. ಅವರು ಹೇಳ್ತಾರೆ ಈ ಕತ್ತಲಿಂದ ಇವರು ಹೊರಗಡೆ ಬರ್ಲಿಕ್ಕೆ ಆಗುದೇ ಇಲ್ಲ. ഹല്ലേലൂയ. ಹಲ್ಲೆಲೂಯ. അങ്ങനെ ഇരുന്ന അവസ്ഥയിൽ ಆ ರೀತಿ ಇದ್ದಂತ ಅವಸ್ಥೆಯಲ್ಲಿ ദൈവം നമ്മളെ അവിടുന്ന് പുറപ്പെടുവിച്ചു. ದೇವರು ನಮ್ಮನ್ನು ಆ ಒಂದು ಅಂಧಕಾರದಿಂದ, ಆ ಒಂದು ಇಕ್ಕಟ್ಟಿನಿಂದ ಆತನು ನಮ್ಮನ್ನು ಹೊರಗಡೆ ತಂದನು. ഹല്ലേലൂയ. ಹಲ್ಲೆಲೂಯ. നമ്മളെ കാത്തിരിക്കുന്നത് എന്താ? ನಮ್ಮನ್ನು ಕಾಯುವಂತದೇನು? വെളിച്ചത്തിലേക്ക് വരുമ്പോ നമ്മളെ കാത്തിരിക്കുന്നത് ಈ ಒಂದು ಬೆಳಕಿನ ಕಡೆಗೆ ನಾವು ಬರುವಾಗ ನಮ್ಮನ್ನು ಕಾಯ್ತಾ ಇರುವಂತದ್ದು രാജാവിന്റെ അഭിഷേകം, ಅದು ರಾಜನ ಒಂದು ಅಭಿಷೇಕ ನಮಗೋಸ್ಕರ ಕಾಯ್ತಾ ಇದೆ. പുരോഹിതന്റെ അഭിഷേകം. ಯಾಜಕನ ಒಂದು ಅಭಿಷೇಕ ನಮಗೋಸ್ಕರ ಕಾಯ್ತಾ ಇದೆ. പിശാച് ചിന്തിച്ചത്, ಸೈತಾನನು ಚಿಂತೆ ಮಾಡಿದ್ದು, ശത്രുക്കൾ ചിന്തിച്ചത്, ಶತ್ರುಗಳು, ನಿಮ್ಮ ವಿರೋಧಿಗಳು ನಿಮ್ಮನ್ನು ಚಿಂತಿಸಿದ್ದು, അവർ എന്നും ആ ഇരുട്ടിലിരിക്കും. ಅವರು ಯಾವಾಗಲೂ ಕೂಡ ಅದೇ ಕತ್ತಲಲ್ಲಿ ಇರ್ತಾರೆ ಎಂಬುದಾಗಿ. പക്ഷെ ദൈവം ചെയ്യുന്നത്, ಆದ್ರೆ ದೇವರು ಮಾಡುವಂತದ್ದು നമ്മളെ അതിൽ നിന്ന് പുറത്തു ಆ കൊണ്ടുവന്ന് ಒಂದು ಕತ್ತಲಿಂದ ನಮ್ಮನ್ನು ಹೊರಗಡೆ ತಂದು നമ്മുടെ മേൽ പുരോഹിത അഭിഷേകം തരിക. ಆಮೇಲೆ ನಮ್ಮ ಮೇಲೆ ಯಾಜಕನ, ರಾಜನ ಅಭಿಷೇಕವನ್ನು ಆತ ನಮಗೋಸ್ಕರ ಕೊಟ್ಟಾನೆ. പുരോഹിത അഭിഷേകത്തിന്റെ പ്രത്യേകത ಈ എന്താ? ಒಂದು ಯಾಜಕನ ಅಭಿಷೇಕದ ಪ್ರತ್ಯೇಕತೆ ಏನು? പുരോഹിതൻ എന്ന് പറയുമ്പോൾ നിങ്ങൾ അത് ശുശ്രൂഷകൻ എന്ന രീതിയിൽ എടുക്കണം. ನೀವು ಪುರೋಹಿತ, ಒಂದು ಯಾಜಕನ ಅಂತ ಹೇಳಿದ್ರೆ ಅದೊಂದು ಸೇವಕನ ರೀತಿಯಲ್ಲಿ ನೀವು ತಗೊಳ್ಬೇಕು. അവർ ഏതെങ്കിലും പ്രീസ്റ്റിനെ കുറിച്ചല്ല ഇവിടെ പറയുന്നത്. ನೀವು ಒಂದು ಆ ಒಂದು ಚರ್ಚಿನ ಪ್ರೀಸ್ಟ್ ಒಂದು ಯಾಜಕನ ರೀತಿಯಲ್ಲಿ ಆ ರೀತಿ ಎಣಿಸಬಾರ್ದು. ശുശ്രൂഷകൻ എന്ന നിലയിൽ അവിടെ പറയുന്നത്. ಅಲ್ಲಿ ಸೇವಕನು ಎಂಬುದಾಗಿ ನೀವು ಆ ರೀತಿಯಲ್ಲಿ ಥಿಂಕ್ ಮಾಡಬೇಕು. ശുശ്രൂഷകന്റെ ഒരു അഭിഷേകം തരിക. ನೀವೊಂದು ಸೇವಕನ ಅಭಿಷೇಕವನ್ನು ದೇವರಲ್ಲಿ ನಿಮಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ശുശ്രൂഷകന്റെ പ്രത്യേകത ಈ എന്താ? ಸೇವಕನ ಪ್ರತ್ಯೇಕತೆ ಏನು? അവൻ ഇരുട്ടിനെ ഇല്ലാതാക്കുന്നവനാണ്. ಆ ಸೇವಕನು ಕತ್ತಲೆಯನ್ನು ಇಲ್ಲದಾಗಿ ಮಾಡುವಂತವನಾಗಿದ್ದಾನೆ. ഹല്ലേലൂയ. ಹಲ್ಲೆಲೂಯ. നമ്മൾ എവിടെയായിരുന്നു? ನಾವು ಮೊದಲು ಎಲ್ಲಿದ್ದೆವು? ഇരുട്ടിലായിരുന്നു. ಕತ್ತಲೆಯಲ್ಲಿದ್ದೆವು. അപ്പോൾ പിശാച് എന്താ ചിന്തിച്ചേ? ಆವಾಗ ಸೈತಾನು ನಮ್ಮ ಕುರಿತಾಗಿ ಏನು ಚಿಂತೆ ಮಾಡಿದನು? ഇവൻ ഈ ഇരുട്ടിൽ ഇല്ലാതാകും. ಇದೇ ಈ ಕತ್ತಲಿಂದ ಹೊರಗಡೆ ಬರುವುದೇ ಇಲ್ಲ, ಇವನು ಈ ಕತ್ತಲಲ್ಲೇ ಇರ್ತಾನೆ. പക്ഷെ നമ്മളെ പുറത്തു കൊണ്ടുവന്നിട്ട് ಆದ್ರೆ ನಮ್ಮನ್ನು ಅಲ್ಲಿಂದ ಕರೆದು ಹೊರಗಡೆ ತಂದು നമ്മുടെ മേൽ ശുശ്രൂഷന്റെ അഭിഷേകം തന്ന് ನಮ್ಮ ಮೇಲೆ ಆ ಒಂದು ಸೇವಕನ, ಒಂದು ಯಾಜಕನ ಅಭಿಷೇಕವನ್ನು ಮಾಡಿ ഈ മുന്നോട്ടുള്ള സകല ഇരുട്ടുകളെ മാറ്റാൻ, ಮುಂದೆ ಇರುವಂತ ಎಲ್ಲ ಕತ್ತಲೆಗಳಿಂದ ನಮ್ಮನ್ನು ಬದಲಾಯಿಸಲಿಕ್ಕೋಸ್ಕರ. ഹല്ലേലൂയ. ಹಲ್ಲೆಲೂಯ. ഓ ജീസസ്. എത്ര പേർക്ക് മനസ്സിലാവുന്നുണ്ട്? ಎಷ್ಟು ಜನರಿಗೆ ಇದು ಅರ್ಥವಾಗ್ತಾ ಇದೆ? വചനം നിങ്ങൾ അതുപോലെ സ്വീകരിക്കുമ്പോൾ നിങ്ങൾക്ക് അത് മധുരമായി വരും. ಇಲ್ಲಿಂದ ಬರುವಂತಹ ವಾಕ್ಯಗಳು ನೀವು ಅದೇ ರೀತಿಯಾಗಿ ನೀವು ಸ್ವೀಕರಿಸುವಾಗ ಅದು ನಿಮಗೆ ಒಂದು ಸಿಹಿಯಾದ ವಾಕ್ಯಗಳಾಗಿ ನಿಮ್ಮ ಒಳಗಡೆ ಬರ್ತದೆ. വളരെ പ്രാർത്ഥനയോടിരുന്നാൽ ഈ വെളിപ്പാടിലേക്ക് നിങ്ങൾ അകത്ത് കയറും. ನೀವೊಂದು ತುಂಬಾ ಪ್ರಾರ್ಥನೆಯಿಂದ, ಭಕ್ತಿಯಿಂದ ಇರುವಾಗ ಈ ಒಂದು ಪ್ರಕಟಣೆಗಳು ನಿಮ್ಮ ಒಳಗಡೆ ಬರ್ತದೆ. നിങ്ങൾ ആരും ചിന്തിക്കരുത് സാംസ് 23 ഞങ്ങൾക്കെല്ലാം അറിയാവുന്നതാണ്. ನೀವು ಯಾರು ಆಲೋಚನೆ ಮಾಡಬಾರ್ದು. ಕೀರ್ತನೆ 23 ನಮಗೆಲ್ಲ ಗೊತ್ತಿದ್ದದ್ದೇ. കുഞ്ഞു പ്രായത്തിലേ ഞങ്ങൾ പഠിച്ചതാണ്. ನಾವಿದು ಸಣ್ಣ ಪ್ರಾಯದಲ್ಲಿ ಇರುವಾಗ ಈ ಒಂದು ಕೀರ್ತನೆ 23 ನಾವು ಕಲಿತುಕೊಂಡು ಬಂದಿದ್ದೇವೆ. പാസ് ഇപ്പൊ എന്താ പറയാൻ പോകുന്നത്? ಈಗ ಎಂತ ಫಾಸ್ಟ್ ಹೇಳಿದ್ದು, ಆಲ್ರೆಡಿ ನಮಗೆ ಗೊತ್ತಿದೆ ಅಂತ ಹೇಳಿ ನೀವು ಆಲೋಚನೆ ಮಾಡಬಾರ್ದು. അങ്ങനെ ഇരിക്കരുത്. ಆ ರೀತಿಯಾಗಿ ಇರಬಾರ್ದು. നിങ്ങൾ ഇന്ന് വരെ കേൾക്കാത്ത റെവലേഷൻ ഇതിൽ നിന്ന് പുറത്തു വരും. ಇಲ್ಲಿ ತನಕ ಕೇಳದಿರುವಂತ ಪ್ರಕಟಣೆಗಳು ಇದೇ ಕೀರ್ತನೆ 23 ಒಳಗಿಂದ ಬರ್ತದೆ. പക്ഷെ നിങ്ങൾ ആ ഒരു പ്രതീക്ഷയോടെ നിങ്ങൾ ഇരിക്കണം. ನೀವೊಂದು ಆ ಒಂದು ನಿರೀಕ್ಷೆಯಲ್ಲಿ ನೀವು ಇಲ್ಲಿ ಕೂತ್ಕೊಳ್ಬೇಕು. നിങ്ങളെ കാണുമ്പം ദൈവത്തിന് തോന്നണം നിങ്ങൾ ആ പ്രതീക്ഷ ഇരിക്കുക. ನಿಮ್ಗೆ ನೋಡುವಾಗ ದೇವರಿಗೆ ಗೊತ್ತಾಗಬೇಕು, ಇವರೊಂದು ನಿರೀಕ್ಷೆಯಲ್ಲಿ ಇದ್ದಾರೆ ಎಂಬುದಾಗಿ. ദൈവത്തിന് തോന്നുക എന്ന് പറഞ്ഞാൽ ഇവിടെ നിൽക്കുമ്പോൾ ഞങ്ങൾക്ക് തോന്നണം. അത് ಈ ದೇವರಿಗೆ ಕಾಣಬೇಕಂತ ಹೇಳುವಾಗ ಇಲ್ಲಿಂದ ನಿಂತು ನಾವು ನಿಮ್ಮ ಮುಖವನ್ನು ನೋಡುವಾಗ ನಮಗೆ ಗೊತ್ತಾಗಬೇಕು, ಇವರೊಂದು ನಿರೀಕ್ಷೆಯಲ್ಲಿ ಇದ್ದಾರೆ ಎಂಬುದಾಗಿ. ഒരു ഭയങ്കര എക്സ്പെക്ടേഷൻ ഇരിക്കുക. ಇವರು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದಾರೆ, ಆ ರೀತಿಯಲ್ಲಿ ನೀವು ಕೂತ್ಕೊಳ್ಬೇಕು. നിങ്ങളുടെ എക്സ്പെക്ടേഷൻ കൂടുന്നതനുസരിച്ച് ദൈവം തരുന്നതും കൂടും. ಆಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್, ನಿಮ್ಮ ನಿರೀಕ್ಷೆ ಎಷ್ಟು ಹೆಚ್ಚಾಗ್ತದೋ ಅಷ್ಟೇ ಹೆಚ್ಚಾಗಿ ದೇವರು ನಿಮಗೆ ಕೊಡ್ತಾರೆ. ഹല്ലേലൂയ. അത്രത്തോളം ഒരു വിടുതലുമായി നിങ്ങൾ മടങ്ങിപ്പോകും. ಅಷ್ಟು ಮಟ್ಟಿಗೆ ಒಂದು ದೊಡ್ಡ ಬಿಡುಗಡೆಯನ್ನು ಹೊಂದಿಕೊಂಡು ನೀವು ಇಲ್ಲಿಂದ ಹೋಗ್ತೀರಾ. യേശുവിന്റെ അടുക്കൽ വരുന്നവർ, ಯೇಸು ಸ್ವಾಮಿಯ ಬಳಿಗೆ ಬರುವವರು, അവർ ഒഴിഞ്ഞവരായി പോകത്തില്ല. ಅವರು ಏನು ಇಲ್ಲದ ಹಾಗೆ ಹೋಗುದಿಲ್ಲ. ബൈബിൾ നിങ്ങൾ പഠിച്ചാൽ എവിടെ പഠിച്ചാലും അത് അങ്ങനെയാണ്. ನೀವು ಸತ್ಯವಾದವನ್ನು ಎಲ್ಲಿ ಓದಿದ್ರು ಕೂಡ ಅದು ಅದೇ ರೀತಿಯಾಗಿದೆ. യേശുവിന്റെ അടുക്കൽ വരുന്നവർ, ಯೇಸು ಸ್ವಾಮಿಯ ಬಳಿಗೆ ಬಂದವರು, അവർ നിറഞ്ഞവരായി പോകും. ಅವರು ತುಂಬಿ ತುಳುಕುವಾಗಿ ಇಲ್ಲಿಂದ ವಾಪಸ್ ಹೋಗ್ತಾರೆ. അവർ വിടുതൽ പ്രാപിച്ചു കൊണ്ടുപോകും. ಅವರು ಬಿಡುಗಡೆಯನ್ನು ಹೊಂದಿಕೊಂಡು ಹೋಗ್ತಾರೆ. പക്ഷെ നിങ്ങൾ ಆ വിശ്വാസത്തിൽ ഇരിക്കണം. ಆ ಒಂದು ನೀವೊಂದು ನಂಬಿಕೆಯಿಂದ ನೀವು ತೆಗೆದುಕೊಂಡು ಕೂತ್ಕೊಳ್ಬೇಕು. ആ ഒരു എക്സൈറ്റ്മെന്റിൽ ಇരിക്കണം. ಆ ಒಂದು ನಿರೀಕ್ಷೆ, ಅದು ಎಕ್ಸೈಟ್ಮೆಂಟ್ ಇಂದ ಕೂತ್ಕೊಳ್ಬೇಕು. നിർവികാരമായി ഇരിക്കരുത്. ನೀವೊಂದು ಸುಮ್ಮನೆ ಒಂದು ನಿರಾಶೆಯಿಂದ ಕೂತ್ಕೊಳ್ಬಾರ್ದು. ഈ പണ്ട് ഇതുണ്ട് ബ്ലാക്ക് ആൻഡ് വൈറ്റ്, ഇതുണ്ട് പണ്ട് ബ്ലാക്ക് ಆ್ಯಂಡ್ ವೈಟ್. ಏನು ಮೊದಲು ಬ್ಲಾಕ್ ಅಂಡ್ ವೈಟ್ ತರ ಇದ್ರಲ್ಲ, ಆ ರೀತಿ ಕೂತ್ಕೊಳ್ಬಾರ್ದು. കളർഫുൾ ആയിട്ടിരിക്കണം. ಒಂದು ಕಲರ್ಫುಲ್ ಆಗಿ ನಿಮ್ಮ ಈಗ ನನಗೆ ಬಿಡುಗಡೆ, ಈಗ ವಾಕ್ಯದಿಂದ ಬಿಡುಗಡೆ, ಆ ಒಂದು ನಿರೀಕ್ಷೆಯಲ್ಲಿ ಬರಬೇಕು. നിങ്ങളുടെ മുഖത്തൊക്കെ ആ ഒരു എൻജോയ്മെന്റ് കാണും. ನಿಮ್ಮ ಮುಖದಲ್ಲಿ ಆ ಒಂದು ಉತ್ಸಾಹ ತೋರ್ಬೇಕು.
നമ്മൾ അവസാനം പാടി നിർത്തിയ പാട്ട് എന്തായിരുന്നു? ನಾವು ಅದು ಕೊನೆಯದಲ್ಲಿ ಓದಿದ ಒಂದು ಪದ್ಯ ಏನಾಗಿತ್ತು? ಎಂತ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ಎಂದ ಉಲ್ಲಾಸವು ಸಂತೋಷವು ನಿನ್ನನ್ನಾರಾಧಿಸಲು. ആ ഉത്സാഹം, ಆ ಒಂದು ಉತ್ಸಾಹ, എക്സൈറ്റ്മെന്റ്, ಆ ಒಂದು ಎಕ್ಸೈಟ್ಮೆಂಟ್ ನಿಮ್ಮ ಒಳಗಡೆ ಇರಬೇಕು. നമ്മൾ ആരെടുത്താ വരുന്നേ? ನಾವು ಯಾರ ಬಳಿಗೆ ಬರುವಂತದ್ದು? നമ്മുടെ ബ്രൈഡ് ഗ്രൂമിന്റെ അടുത്തേക്കാ ನಮ್ಮ വരുന്നേ. ಒಂದು ಮೊದಲಿಂಗನ ಬಳಿಗೆ ನಾವು ಬರುವಂತವರು. അന്നേരം എങ്ങനെയാ വരുന്നേ? ಆ ಒಂದು ಮೊದಲಿಂಗನ ಬಳಿಗೆ ಬರುವಾಗ ನಾವು ಹೇಗೆ ಬರಬೇಕು? ಮುಖ ಬಾಡಿವಾದ ಮುಖದಾಗೆ ಬರ್ಬೇಕಾ? മദലിംഗ മുമ്പേ ഇരിക്കുമ്പോൾ നമ്മൾ ആരെയും കണ്ണടച്ചിങ്ങനെ ನಮ್ಮ ಮುಂದೆ ಮೊದಲಿಂಗ ನಿಲ್ಲುವಾಗ ನಾವು ಒಂದು ಕಣ್ಣನ್ನು ಮುಚ್ಚುವಂತ ಆ ಒಂದು ಅವಸ್ಥೆಯಲ್ಲಿ ಇರ್ಬೇಕಾ? നിരാശരായി ಒಂದು ನಿರಾಶೆಯಿಂದ. മദലിംഗനെ കാണുമ്പോ ಒಂದು ಎಕ್ಸೈಟ್ಮೆಂಟ್ ಇರಬೇಕು ಒಂದು ಮೊದಲಿಂಗನನ್ನು ನೋಡುವಾಗ. ഹല്ലേലൂയ, ಹಲ್ಲೆಲೂಯಾ. എപ്പോഴും ആ എക്സൈറ്റ്മെന്റ് വേണം. ಯಾವಾಗಲೂ ಕೂಡ ಒಂದು ಎಕ್ಸೈಟ್ಮೆಂಟ್ ನಿಮ್ಮ ಒಳಗಡೆ ಇರಬೇಕು ದೇವರ ಬಳಿಗೆ ಬರುವಾಗ. വർഷങ്ങൾക്ക് മുമ്പ് ഉണ്ടായിരുന്ന നിങ്ങളുടെയൊക്കെ മദലിംഗന്മാരെ കണ്ടപ്പോൾ ಈ ಒಂದು ವರ್ಷಗಳ ಮೊದಲು ನಿಮಗೆ ಸಿಕ್ಕಿದಂತ ಮೊದಲಿಂಗನನ್ನು ನೋಡುವಾಗ അന്നേരമുള്ള എക്സൈറ്റ്മെന്റ് ಆವತ್ತು ನಿಮ್ಗೆ ಮದುವೆ ಆದಾಗ ಇದ್ದ ಎಕ್ಸೈಟ್ಮೆಂಟ್ ಇವತ್ತು ಕೂಡ ಇರಬೇಕು. ഒരു സഹോദരിൽ നിന്ന് ആമേൻ വന്നു. ಒಂದು ಸಹೋದರನಿಂದ ಒಂದು ಆಮೇನ್ ಬಂತು. ഹല്ലേലൂയ. ಹಲ್ಲೆಲೂಯಾ. രക്ഷിക്കപ്പെട്ട് വരുമ്പോൾ നമുക്ക് ഭയങ്കര എക്സൈറ്റ്മെന്റ്. ಈ ಒಂದು ರಕ್ಷಣೆ ಹೊಂದಿದ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. കുറെ കഴിയുമ്പോ ಸ್ವಲ್ಪ ಸಮಯ ಕಾಲ ಕಳೆದಾಗ ഈ എക്സൈറ്റ്മെന്റ് ഇങ്ങനെ കുറഞ്ഞു. ಈ ಎಕ್ಸೈಟ್ಮೆಂಟ್ ಹೀಗೆ ಕಡಿಮೆ ಆಗ್ತಾ ಬಂತು. ഞങ്ങൾ ഇതൊക്കെ കണ്ടതാ, ಇದೆಲ್ಲ ನಾವು ನೋಡಿರುವಂತದ್ದು, എത്രയോ കണ്ടു കഴിഞ്ഞതാ, ಎಷ್ಟೋ ಓದಿ ಬಿಟ್ಟಿರುವಂತದ್ದು. ഇപ്പോഴും ഇനി എന്ത് എക്സൈറ്റ്മെന്റ്? ಇನ್ನು ಏನ್ ಎಕ್ಸೈಟ್ಮೆಂಟ್ ಎಲ್ಲ ನಾವು ಆಲ್ರೆಡಿ ಗೊತ್ತಿದೆ. ഇത് കഴിഞ്ഞ് 10 വർഷമായി 20 വർഷമായി ഇനിയിപ്പോ എന്ത് എക്സൈറ്റ്മെന്റ്? 10-20 ವರ್ಷ ಇದೇ ನೋಡ್ತಾ ಇದ್ದೇವೆ, ಇನ್ನೆಂತ ಎಕ್ಸೈಟ್ಮೆಂಟ್? എപ്പോഴും എക്സൈറ്റ്മെന്റ്. ಯಾವತ್ತೂ ಕೂಡ ಎಕ್ಸೈಟ್ಮೆಂಟ್ ಇರಬೇಕು. ഹല്ലേലൂയ. ಹಲ್ಲೆಲೂಯಾ. ഇസ്രായേൽ മക്കൾ ഈജിപ്തിൽ നിന്ന് പുറപ്പെടുമ്പോൾ ಇಸ್ರೇಲ್ ಮಕ್ಕಳು ಅವರು ಐಗುಪ್ತದಿಂದ ಹೊರಗಡೆ ಬಂದಾಗ അവരെങ്ങനെയാ പുറപ്പെട്ടെ? ಅವರು ಹೇಗೆ ಅಲ್ಲಿಂದ ವಿಮೋಚನೆಗೊಂಡದ್ದು, ಹೊರಗಡೆ ಬಂದದ್ದು? നിരാശരായിട്ടാണോ? ಅವರಲ್ಲಿ ನಿರಾಶರಾಗಿ ನಿರ್ಗಮನ ಹೊಂದಿದ್ರ? ഓ ഇവിടുന്ന് പോകണോ, ಇಲ್ಲಿಂದ ಹೋಗ್ಬೇಕಲ್ಲ, ಆ ರೀತಿಯಾದಂತ ಮನಸ್ಥಿತಿಯಲ್ಲಿ ಬಂದ್ರ? അവരോട് പറഞ്ഞത് പാലും തേനും ഒഴുകുന്ന ദേശത്തേക്ക് നിങ്ങളെ കൊണ്ടുപോകും. ಅವರ ಹತ್ರ ಹೇಳಿದ್ದು ಇಸ್ರೇಲ್ ಮಕ್ಕಳ ನಿಮ್ಮನ್ನು ಹಾಲು ಜೇನು ಹರಿಯುವಂತ ದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ. ഇവിടെ മിസ്രൈമിൽ പാല് പോയിട്ട് ചായ പോലും അവർക്കില്ലായിരുന്നു. ಅಲ್ಲಿ ಇಸ್ರೇಲ್ ಅಲ್ಲಿ ಹಾಲು ಬಿಡಿ ಒಂದು ಚಹಾ ಕೂಡ ಅವರಿಗೆ ಇಲ್ಲ. ಅಲ್ಲಿ ഒരു കട്ടൻ ചായ പോലും, ಒಂದು ಕನ್ನ ಚಾಯ ಕೂಡ ಇಲ್ಲ ಅಲ್ಲಿ. അപ്പോഴാ പറഞ്ഞു പാലും തേനും ഒഴുകും, ഓവർഫ്ലോ. ಆಗ ಅಲ್ಲಿ ಹೇಳಿದ್ದು ಹಾಲು ಜೇನು ಹರಿಯುವಂತ ಒಂದು ಉಕ್ಕಿ ಹರಿಯುವಂತ ದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ. അപ്പോ അവർ അകത്ത് എന്തായിരിക്കും? ಆಗ ಒಂದು ಇಸ್ರೇಲ್ ಮಕ್ಕಳ ಒಳಗಡೆ ಯಾವ ಒಂದು ಮನೋಭಾವನೆ ಬಂದಿರಬಹುದು? എക്സൈറ്റ്മെന്റ്, ಒಂದು ಎಕ್ಸೈಟ್ಮೆಂಟ್ ಬಂದಿರಬಹುದು. ഹല്ലേലൂയ. ಹಲ್ಲೆಲೂಯಾ. ഒരു സന്തോഷം, ಒಂದು ಸಂತೋಷ, ഒരു ഉല്ലാസം, ಒಂದು ಉಲ್ಲಾಸವು. വേഗം അവിടെ എത്തണം. ಆ ವೇಗವಾಗಿ ನಾವು ಹಾಲು ಜೇನು ಹರಿಯುವಂತ ದೇಶಕ್ಕೆ ನಾವು ಹೋಗ್ಬೇಕು. ഹല്ലേലൂയ. ಹಲ್ಲೆಲೂಯಾ. ആ എക്സൈറ്റ്മെന്റിലാണ് അവർ ಆ പുറപ്പെട്ടത്. ಎಕ್ಸೈಟ್ಮೆಂಟ್ ಇಂದ ಅವರು ಅಲ್ಲಿಂದ ನಿರ್ಗಮನಗೊಂಡ್ರು. പക്ഷേ ഒരു 3 ദിവസം മുന്നോട്ട് പോയപ്പോ ಆದ್ರೆ 3 ದಿವಸ ಅವರು ಮುಂದೆ ಹೋಗುವಾಗ പെട്ടെന്ന് അവർ മുമ്പിൽ ചെങ്കടൽ കണ്ടു. ತಕ್ಷಣ ಅವರ ಮುಂದೆ ಒಂದು ಕೆಂಪು ಸಮುದ್ರ ಒಂದು ಮುಂದೆ ಬಂತು. അവരുടെ എക്സൈറ്റ്മെന്റ് എല്ലാം പോയി. ಅವರ ಎಕ್ಸೈಟ್ಮೆಂಟ್ ಎಲ್ಲ ಕೆಂಪು ಸಮುದ್ರ ನೋಡುವಾಗ ಅಲ್ಲೇ ಹೋಯಿತು. എല്ലാം പോയി, ಎಲ್ಲ ಹೋಯಿತು. അവരവിടെ നിന്നിട്ട് നിലവിളിക്കുക. ಅವರು ಅಲ್ಲಿಂದ ಒಂದು ಕೆಂಪು ಸಮುದ್ರವನ್ನು ನೋಡಿ ಅಲ್ಲಿ ಗೋಳಾಡ್ತಾ ಇದ್ದಾರೆ ಅವರು. ഈ ചെങ്കടൽ എന്ന് പറയുന്നത് ಈ ಒಂದು ಕೆಂಪು ಸಮುದ್ರ ಅಂತ ಹೇಳುವಂತದ್ದು അതൊരു കൂരിരുളാണ്. ಅದೊಂದು ಕಾರ್ಗತ್ತಲಾಗಿದೆ. എന്ന് പറഞ്ഞാൽ അവരുടെ പ്രതീക്ഷ നഷ്ടപ്പെടുക. ಆ ಒಂದು ಕೆಂಪು ಸಮುದ್ರ ನೋಡುವಾಗ ಅವರಿಗೆ ಮುಂದೆ ಯಾವುದೇ ದಾರಿ ಇಲ್ಲದೆ ಅವರೆಲ್ಲ ನಿರೀಕ್ಷೆಯಲ್ಲಿ ಲಾಸ್ ಆಯ್ತು, ವ್ಯರ್ಥವಾಯಿತು. ഇതിനകത്ത് ഞങ്ങൾക്ക് ആര് വഴി തുറക്കും? ಈ ಒಂದು ಕೆಂಪು ಸಮುದ್ರದ ಒಳಗಡೆ ನಮಗೆ ದಾರಿ ಮಾಡಿ ಕೊಡ್ಲಿಕ್ಕೆ ಯಾರಿದ್ದಾರೆ? ഞങ്ങളുടെ പുറകെ ഫറവോന് സൈന്യം വരിക. ನಮ್ಮ ಹಿಂದ್ಗಡೆ ಫರೋವನ ಸೈನ್ಯವಾಗಿ ನಮ್ಮನ್ನು ಕೊಲ್ಲಿಕ್ಕೆ ಬರ್ತಾ ಇದ್ದಾನೆ. അവർ ഞങ്ങളെ പിടിച്ചുകൊണ്ട് തിരിച്ചു പോകും. ಅವರು ನಮ್ಮನ್ನು ಹಿಡಿದುಕೊಂಡು ತಿರುಗಿ ಐಗುಪ್ತಕ್ಕೆ ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. പെട്ടെന്ന് ഇരുട്ടായി. ತಕ್ಷಣ ಅಲ್ಲಿ ಒಂದು ಅವರ ಮಧ್ಯದಲ್ಲಿ ಕಾರ್ಗತ್ತಲು ಉಂಟಾಯಿತು. ഭയങ്കര എക്സൈറ്റ്മെന്റിൽ പുറപ്പെട്ടതാണ്. ಅಲ್ಲಿ ದೊಡ್ಡ ಎಕ್ಸೈಟ್ಮೆಂಟ್ ಇಂದ ಅವರು ಐಗುಪ್ತವನ್ನು ಬಿಟ್ಟು ಹೊರಗಡೆ ಬಂದದ್ದು. പക്ഷെ വിത്തിൻ 3 days അവർ ഒരു ഇരുട്ടിലായി. ಆದ್ರೆ ಒಂದು 3 ದಿನ ಬಳಿಕ ಅವರು ದೊಡ್ಡ ಒಂದು ಕತ್ತಲೆಯಲ್ಲಿ ಮಾರ್ಪಟ್ಟರು. ഹല്ലേലൂയ. ಹಲ್ಲೆಲೂಯಾ. പെട്ടെന്ന് ഇരുട്ടിലായി. ತಕ್ಷಣ ಒಂದು ಅವರ ಜೀವಿತದಲ್ಲಿ ಕಾರ್ಗತ್ತಲು ಬಂತು.
ചെങ്കടൽ അവരുടെ മുമ്പിൽ നിൽക്കുക. ಈ ಒಂದು ಕೆಂಪು ಸಮುದ್ರ ಅವರ ಮುಂದುಗಡೆ ಇದೆ. വലിയ ചോദ്യചിഹ്നമായി നിൽക്കുക. ಅಲ್ಲಿ ದೊಡ್ಡವಾದ ಒಂದು ಪ್ರಶ್ನಾರ್ಥಕವಾಗಿದೆ. ചെങ്കടലിനെ കുറിച്ച് ദൈവം പറഞ്ഞായിരുന്നോ? ಈ ಕೆಂಪು ಸಮುದ್ರದ ಕುರಿತಾಗಿ ದೇವರು ಆಲ್ರೆಡಿ ಹೇಳಿದ್ರ? ഈ മാറയെ കുറിച്ച് പറഞ്ഞോ? ಮಾರ ಎಂಬ ಒಂದು ಕಹಿ ನೀರಿನ ಕುರಿತಾಗಿ ಹೇಳಿದ್ರ? യോർദാനെ കുറിച്ച് പറഞ്ഞു? ಈ ಯೋರ್ದನ್ ಹೊಳೆಯ ಕುರಿತಾಗಿ ಹೇಳಿದ್ರ? എരിഹോയെ കുറിച്ച് പറഞ്ഞു? ಎರಿಕೋ ಕೋಟೆಯ ಕುರಿತಾಗಿ ಹೇಳಿದ್ರ? ഇല്ല. ಇಲ್ಲ. ഒന്നും പറഞ്ഞില്ലല്ലോ. ದೇವರು ಯಾವುದನ್ನು ಕೂಡ ಹೇಳಿಲ್ಲ. എന്താ പറഞ്ഞേ? ಏನು ಹೇಳಿದ್ರು ದೇವರು? നിങ്ങൾക്കൊരു വാഗ്ദത്ത ലാൻഡ് ഉണ്ട്, പ്രോമിസ് ലാൻഡ്. ನಿಮ್ಗೆ ಒಂದು ವಾಗ್ದಾನವಾದ ಒಂದು ದೇಶವಿದೆ, പാലും തേനും ഒഴുകുന്ന ഒരു ദേശം, ಹಾಲು ಜೇನು ಹರಿಯುವಂತ ದೇಶ ನಿಮಗೋಸ್ಕರ ಇದೆ. ഇതല്ലേ ദൈവം പറഞ്ഞേ? ಇದು ಮಾತ್ರವಲ್ವಾ ದೇವರು ಅವರಿಗೆ ಹೇಳಿದ್ದು? അപ്പൊ ചെങ്കടൽ കണ്ടിട്ട് എന്തിനാ പ്രയാസപ്പെടുന്നേ? ಮತ್ತೆ ಯಾಕೆ ಈ ಕೆಂಪು ಸಮುದ್ರವನ್ನು ನೋಡಿ ಕಷ್ಟಪಡುವಂತದ್ದು? ദൈവം പറഞ്ഞല്ലോ. ದೇವರು ಆಲ್ರೆಡಿ ಹೇಳಿಲ್ಲಲ್ವಾ? ദൈവം പറഞ്ഞല്ല. ದೇವರು ಹೇಳಿದ್ದಲ್ಲ. ദൈവം പറഞ്ഞ അല്ലെങ്കിൽ, ಒಂದು ವೇಳೆ ದೇವರು ಹೇಳಿದ ಅಲ್ಲದಿದ್ರೆ അത് നിങ്ങൾക്കുള്ളതല്ല, ಅದು ನಿಮಗಿರುವಂತದಲ್ಲ. ഹല്ലേലൂയ, ಹಲ್ಲೆಲೂಯ. ചെങ്കടൽ ഇസ്രായേൽ മക്കൾക്കുള്ളതല്ല. ಈ ಒಂದು ಕೆಂಪು ಸಮುದ್ರ ಇಸ್ರೇಲ್ ಮಕ್ಕಳಿಗೆ ಇರುವಂತದಲ್ಲ. കൂരിരുട്ടും പ്രശ്നങ്ങളും ചെങ്കടലും മാറയും ദൈവ മക്കൾക്കുള്ളതല്ല. ಈ ಒಂದು ಕಾರ್ಗತ್ತಲಾಗಿರ್ಬೋದು, ಈ ಒಂದು ಕೆಂಪು ಸಮುದ್ರ ಆಗಿರ್ಬೋದು, ಮಾರ ಆಗಿರ್ಬೋದು, ಅದು ದೇವರ ಮಕ್ಕಳಿಗೆ ಇರುವಂತದಲ್ಲ. എല്ലാരും സമ്മതിക്കുന്നുണ്ടോ? ಇದು ಎಲ್ಲರಿಗೂ ಕೂಡ ಇದಕ್ಕೆ ಆಮೇನ್ ಅಂತ ಹೇಳ್ತೀರಾ? അതോ ചിലര് പറയും അല്ല പാസ്റ്റേ, നമ്മൾ ഈ ലോകയാത്രയിൽ പോകുമ്പോൾ നമുക്ക് ചെങ്കടലും മാറ എല്ലാം ഉണ്ടല്ലോ. ಇಲ್ಲ, ಕೆಲವರು ಹೇಳ್ತಾರೆ ಇಲ್ಲ ಪಾಸ್ಟ್, ಈ ಒಂದು ಲೋಕದ ಯಾತ್ರೆಯಲ್ಲಿ ಹೋಗುವಾಗ ನಮ್ಗೆ ಒಂದು ಕೆಂಪು ಸಮುದ್ರ, ಈ ಒಂದು ಕಾರ್ಗತ್ತಲು ಇದೆಯಲ್ಲ ಎಂಬುದಾಗಿ. നമ്മൾ ഈ ചെങ്കടലിൽ കൂടെ എല്ലാം ഇങ്ങനെ കഷ്ടപ്പെട്ടു പോകണം. ನಮ್ಮ ಈ ಎಲ್ಲ ಕೆಂಪು ಸಮುದ್ರ ಈ ತರ ಕಷ್ಟಪಟ್ಟು ಹಾದು ಹೋಗ್ಬೇಕು. ഈ മാറയിലെ കയ്പൊക്കെ കുടിച്ച് ಈ ಒಂದು ಮಾರದ ಒಂದು ಕಹಿ ನೀರನ್ನು ಕುಡಿಬೇಕು. ಆ ರೀತಿ ಹಾದಿ ಹೋಗ್ಬೇಕಂತ ಎಷ್ಟು ಜನ ಹೇಳ್ತೀರಾ? അങ്ങനെ നിങ്ങൾ കേട്ടോണ്ടിരുന്നേ. ಮೊದಲ ನೀವು ಆ ರೀತಿಯಾಗಿ ಕೇಳ್ತಾ ಇದ್ದದ್ದು. നമ്മുടെ ഈ ലോകയാത്രയിൽ നമുക്കിതെല്ലാം ഉണ്ടെന്ന് നമ്മൾ കേട്ടോണ്ടിരുന്നു. ನಾವು ಈ ಒಂದು ಲೋಕದ ಯಾತ್ರೆ ಮಾಡುವಾಗ ಇದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ನಮ್ಮ ಮುಂದೆ ಬರ್ತದೆ ಇದೆ ಅಂತ ಹೇಳಿ ನೀವು ಮೊದಲಿಂದ ಕೇಳ್ಕೊಂಡು ಬಂದಿರುವಂತದ್ದು. നിങ്ങൾ ഒരു കൊട്ടേഷനും പറയും, ബൈബിളിൽ നിന്ന് വാക്യം പറയും. ನೀವೊಂದು ಬೈಬಲ್ ಅನ್ನು ವಾಕ್ಯ ಹೇಳ್ತೀರಾ? യേശു പറഞ്ഞിട്ടുണ്ടല്ലോ, ಯೇಸು ಸ್ವಾಮಿ ಹೇಳಿದ್ರಲ್ಲ ಆಲ್ರೆಡಿ, ഈ ലോകത്തിൽ നിങ്ങൾക്ക് കഷ്ടമുണ്ട്. ಈ ಲೋಕದಲ್ಲಿ ನಿಮ್ಗೆ ಸಂಕಟ ಇದೆ. യേശു പറഞ്ഞിട്ടുണ്ടല്ലോ. ಯೇಸು ಸ್ವಾಮಿ ಹೇಳಿದ್ರಲ್ಲ. പിന്നെന്താ പാസ്റ്റർ അങ്ങനെ പറയുന്നത്? ಮತ್ತೆ ಯಾಕೆ ಪಾಸ್ಟ್ ಈಗ ಹೇಳುದು? കഷ്ടമില്ലെന്ന് എങ്ങനെ പറയാൻ പറ്റും? ಯಾಕೆ ಕಷ್ಟ ಇಲ್ಲ ಅಂತ ಹೇಳಿಕ್ಕೆ ಸಾಧ್ಯ? കഷ്ടമുണ്ടെന്ന് യേശു തന്നെ പറഞ്ഞല്ലോ. ಕಷ್ಟ ಇದೆ ಅಂತ ಯೇಸು ಸ್ವಾಮಿ ಹೇಳಿದ್ರಲ್ಲ. ഞങ്ങൾക്ക് ഇച്ചിരി കഷ്ടമൊക്കെ വേണം, ನನಗೆ ಸ್ವಲ್ಪ ಕಷ್ಟಗಳು ಬೇಕು. എന്താ യേശു പറഞ്ഞേ? ಯೇಸು ಸ್ವಾಮಿ ಏನ್ ಹೇಳಿದ್ರು? ഈ ലോകത്തിൽ നിങ്ങൾക്ക് കഷ്ടമുണ്ടെന്നാ പറഞ്ഞു. ಲೋಕದಲ್ಲಿ ನಿಮಗೆ ಸಂಕಟ ಉಂಟೆಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. യേശು വേറൊരു കാര്യം പറഞ്ഞു. ಯೇಸು ಸ್ವಾಮಿ ಇನ್ನೊಂದು ವಿಚಾರವನ್ನು ಹೇಳಿದ್ರು. നിങ്ങളെ ഞാൻ ഈ ലോകത്തിൽ നിന്ന് എടുത്തിരിക്കുന്നു, ನಿಮ್ಗೆ ನಾನು ಈ ಲೋಕದಿಂದ ಆಯ್ದುಕೊಂಡಿದ್ದೇನೆ, എന്നിട്ട് നിങ്ങളെ ദൈവരാജ്യത്തിലാക്കിയിരിക്കുന്നു. ಈ ಲೋಕದಿಂದ ತೆಗೆದು ನಾನು ನಿಮಗೆ ದೇವರ ರಾಜ್ಯದಲ್ಲಿ ಇಟ್ಟಿದ್ದೇನೆ. നിങ്ങൾ ലോകരാജ്യക്കാരല്ല, ನೀವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ, നിങ്ങൾ ദൈവരാജ്യത്തിലുള്ളവരാണ്. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು. ഈ ലോകത്തിൽ കഷ്ടമുണ്ട്, ಈ ಲೋಕದಲ್ಲಿ ಕಷ್ಟ ಉಂಟು, ಹೌದು. പക്ഷേ ദൈവരാജ്യത്തിൽ, ಆದ್ರೆ ದೇವರ ರಾಜ್ಯದಲ್ಲಿ നീതിയും സന്തോഷവും സമാധാനവും, ಆಮೇಲೆ ನೀತಿಯು ಸಂತೋಷ ಸಮಾಧಾನವೂ ಇರುವಂತದ್ದು. ഹല്ലേലൂയ, ಹಲ್ಲೆಲೂಯಾ. ഒരു ട്രാൻസ്ഫർ നടന്നു. ಒಂದು ಟ್ರಾನ್ಸ್ಫರ್ ನಮಗೆ ಲೋಕದಿಂದ ದೇವರ ರಾಜ್ಯಕ್ಕೆ ಒಂದು ಟ್ರಾನ್ಸ್ಫರ್ ನಡೆಯಿತು. പക്ഷേ ഇത് പലരും അറിഞ്ഞിട്ടില്ല. ಆದ್ರೆ ಇದು ಕೆಲವರು ಅರ್ಥ ಮಾಡಿಕೊಳ್ಳಿಲ್ಲ. ഈ ട്രാൻസ്ഫർ സർട്ടിഫിക്കറ്റ് കിട്ടിയിട്ടും പലരും അത് നോക്കാതെ ഓപ്പൺ ചെയ്യാതെ വീട്ടിൽ വെച്ചിരിക്കുക. ಈ ಒಂದು TC ಸರ್ಟಿಫಿಕೇಟ್, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಸಿಕ್ಕಿದ್ರು ಕೂಡ ಕೆಲವರು ಅದನ್ನು ನೋಡದೆ ಮನೆಯಲ್ಲಿ ಹಾಗೆ ಇಟ್ಟಿದ್ದಾರೆ. ഇത് എടുത്ത് നോക്കണം, ಅದನ್ನು ತೆಗೆದು ನೋಡ್ಬೇಕು. ലോകത്തിൽ നിന്നും ദൈവരാജ്യത്തിലേക്ക് നിങ്ങൾക്ക് ഒരു മാറ്റം ഉണ്ടായി. ಈ ಒಂದು ಲೋಕದಿಂದ ನಿಮಗೆ ದೇವರ ರಾಜ್ಯಕ್ಕೋಸ್ಕರ ಒಂದು ಬದಲಾವಣೆ, ಒಂದು ಟ್ರಾನ್ಸ್ಫಾರ್ಮೇಶನ್ ಉಂಟಾಯಿತು. ഇരുട്ടിൽ നിന്നും അത്ഭുത വിളക്കിലേക്ക് ഒരു മാറ്റം ഉണ്ടായി. ಕತ್ತಲೆಯಿಂದ ಒಂದು ಅದ್ಭುತವಾದ ಪ್ರಕಾಶದ ಕಡೆಗೆ, ಬೆಳಕಿನ ಕಡೆಗೆ ನಿಮ್ಮನ್ನು ಅಲ್ಲಿಂದ ಬದಲಾವಣೆ ಉಂಟಾಯಿತು. മിസ്രൈമിൽ നിന്നും കനാനിലേക്ക് ഒരു മാറ്റം ഉണ്ടായി. ಈ ಒಂದು ಐಗುಪ್ತದಿಂದ ಒಂದು ಕನಾನ್ ದೇಶಕ್ಕೆ ಒಂದು ಬದಲಾವಣೆ ಉಂಟಾಯಿತು. ഹല്ലേലൂയ, ಹಲ್ಲೆಲೂಯಾ. നമ്മളിപ്പോഴും ഇരുട്ടിലല്ല, ನಾವೀಗ ಕತ್ತಲೆಯಲ್ಲಿ ಇರುವಂತರಲ್ಲ. നമ്മളിപ്പോഴും ലോകത്തിലല്ല, ನಾವು ಈಗಲೂ ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟವರು ಲೋಕದಲ್ಲಿ ಇರುವಂತರಲ್ಲ. ലോകത്തിലാണെങ്കിൽ കഷ്ടമുണ്ട്. ಒಂದು ವೇಳೆ ಲೋಕದಲ್ಲಿ ಇರುವುದಾದ್ರೆ ಕಷ್ಟಗಳಿದೆ. ഈ കഷ്ടമെല്ലാം അനുഭവിച്ചേ പറ്റൂ. ಈ ಒಂದು ಕಷ್ಟ ಎಲ್ಲ ಸಹಿಸಲೇಬೇಕು. പക്ഷേ യഥാർത്ഥത്തിൽ ഒരുവൻ ദൈവരാജ്യത്തിൽ വന്നാൽ, ಆದ್ರೆ ಯಥಾರ್ಥವಾಗಿ ಒಬ್ಬರು ದೇವರ ರಾಜ್ಯಕ್ಕೆ ಬಂದ್ರೆ അവന് ദൈവത്തിന്റെ റൈച്ചസ്നെസ്, നീതിയുണ്ട്. ಆತನಿಗೆ ದೇವರ ಒಂದು ನೀತಿ ಇದೆ. നീതിയോടെ ന്യായം വിധിക്കുന്ന ഒരുവനുണ്ട്. ಆತನಿಗೆ ನೀತಿಯಿಂದ ನ್ಯಾಯವನ್ನು ಒಪ್ಪಿಸುವಂತ ಒಬ್ಬರಿದ್ದಾರೆ. നമുക്ക് അനീതി ഉണ്ടാകത്തില്ല, ನಮಗೆ ಮತ್ತೆ ಎಂದಿಗೂ ಕೂಡ ಅನೀತಿ ಉಂಟಾಗುವುದಿಲ್ಲ. ഹല്ലേലൂയ. ಹಲ್ಲೆಲೂಯಾ. നമുക്ക് ലഭിക്കേണ്ടതെല്ലാം നീതിയോടെ ലഭിക്കും. ನಮಗೆ ಸಿಗುವಂತದೆಲ್ಲ ಅದು ನೀತಿಯ ಮುಖಾಂತರವಾಗಿ ಸಿಗುವಂತದ್ದು. ഒരിക്കലും അനീതി നമുക്കുണ്ടാകത്തില്ല. ಯಾವುದೇ ಒಂದು ಅನೀತಿ ಆಗ್ಲಿ ನಮಗೆ ಇರುವುದಿಲ್ಲ. ഹല്ലേലൂയ. ಹಲ್ಲೆಲೂಯಾ. അപ്പൊ ചെങ്കടൽ ആർക്കുള്ളതാ? ಈ ಕೆಂಪು ಸಮುದ್ರ ಯಾರಿಗಿರುವಂತದ್ದು? ആർക്കുള്ളതാ? ಯಾರಿಗಿದು? കത്തലയിലുള്ളവർ. കത്തലയിലുള്ളവർ ആരാ അവിടെ? ಅಲ್ಲಿ ಕತ್ತಲಲ್ಲಿ ಇದ್ದವರು ಯಾರಾಗಿದ್ರು? ಐಗುಪ್ತವರು. ಐಗುಪ್ತವರು. ഹല്ലേലൂയ. ಹಲ್ಲೆಲೂಯಾ.
ഈജിപ്തുകാർക്കും ഫറവോനും അവന്റെ സൈന്യത്തിനും ഉള്ളതാണ് ചെങ്കടൽ. ಆ ಒಂದು ಫರೋನಿಗೆ ಮತ್ತು ಅವನ ಸೈನ್ಯಕ್ಕೆ ಅಲ್ಲೂ ಆಲ್ರೆಡಿ ಸಿದ್ಧ ಮಾಡಿರುವಂತದ್ದು ಕೆಂಪು ಸಮುದ್ರ. അത് ഇസ്രായേൽ മക്കൾക്കുള്ളതല്ല. ಅದು ಇಸ್ರೇಲ್ ಮಕ್ಕಳಿಗೆ ಇದ್ದದ್ದಲ್ಲ. ഹല്ലേലൂയ. പക്ഷെ ഇത് ഇവർക്ക് അറിയത്തില്ല. ಆದ್ರೆ ಇದು ಈ ಒಂದು ಇಸ್ರೇಲ್ ಮಕ್ಕಳಿಗೆ ಇದರ ಒಂದು ಪ್ರಕಟಣೆ ಇರಲಿಲ್ಲ. ഇത് അറിയാത്തത് കൊണ്ടാണ് അവർ ടെൻഷൻ അടിച്ചത്. ಈ ಒಂದು ಅವರಿಗೆ ಈ ಒಂದು ಪ್ರಕಟಣೆ ಇಲ್ಲದಿರುವಾಗೋಸ್ಕರ ಅವರಲ್ಲಿ ಗೋಳಾಡ್ತಿದ್ದದ್ದು. എന്തിനാ ചെങ്കടലിലൂടെ നിങ്ങളെ കൊണ്ടുപോകുന്നത്? ಯಾಕೋಸ್ಕರ ಕೆಂಪು ಸಮುದ್ರದಿಂದ ನಿಮ್ಮನ್ನು ನಡೆಸುವಂತದ್ದು. നിങ്ങളെ പിന്തുടരുന്ന ശത്രു സൈന്യം, ನಿಮ್ಮನ್ನು ಹಿಂಬಲಿಸುವಂತ ಶತ್ರು ಸೈನ್ಯವನ್ನು, നിങ്ങളെ പിന്തുടരുന്ന പാപങ്ങൾ, ನಿಮ್ಮನ್ನು ಹಿಂಬಲಿಸುವಂತ ಪಾಪಗಳು, നിങ്ങളെ പിന്തുടരുന്ന പഴയ കാര്യങ്ങൾ, ನಿಮ್ಮನ್ನು ಹಿಂಬಲಿಸುವಂತ ಹಳೆಯ ಸ್ವಭಾವಗಳು, ಹಳೆಯ ಕಾರ್ಯಗಳು, ഇതിനെയെല്ലാം ഈ ചെങ്കടലിലിടാൻ ಇದನ್ನೆಲ್ಲವನ್ನು ಈ ಒಂದು ಕೆಂಪು ಸಮುದ್ರದಲ್ಲಿ ಹಾಕಿ ಮುಳುಗಿಸಿ ಬಿಡ್ಲಿಕ್ಕೆ വചനം പറയുന്നു. ವಾಕ್ಯವು ಹೇಳ್ತದೆ, നിങ്ങളുടെ പാപത്തെ അവൻ സമുദ്രത്തിന്റെ അടിയിലിട്ട് കളഞ്ഞു. ನಿಮ್ಮ ಪಾಪವನ್ನು ಆತನು ಸಮುದ್ರದ ಒಳಗಡೆ ಮುಳುಗಿಸಿ ಬಿಟ್ಟಾನೆಂಬುದಾಗಿ. എന്ന് പറഞ്ഞാൽ ഇനി ഒരിക്കലും ആ പാപം പൊങ്ങി വരാതെ വണ്ണം, ಇನ್ನು ಮುಂದೆ ಆ ಒಂದು ಪಾಪವು ಆ ಒಂದು ಸಮುದ್ರದ ಅಡಿಯಿಂದ ಮೇಲಕ್ಕೆ ಬರದ ರೀತಿಯಲ್ಲಿ അവൻ അടിയിലേക്ക് ഇട്ട് കളഞ്ഞു. ಆತನು ಆಲ್ರೆಡಿ ಅಡಿಯಲ್ಲಿ ಇಟ್ಟು ಬಿಟ್ಟನು. ഹല്ലേലൂയ. ഇതാണ് ദൈവം അവരോട് പറഞ്ഞത്, ഇന്ന് കണ്ട മിസ്രൈമരെ ഇനി നീ കാണത്തില്ല. ಅದಕ್ಕೋಸ್ಕರ ದೇವರು ಹೇಳಿದ್ರು, ಇಲ್ಲಿ ತನಕ ನೋಡಿದ ಈ ಐಗುಪ್ತರನ್ನು ಇನ್ನು ಮುಂದೆ ನೀನು ನೋಡುವುದಿಲ್ಲ ಎಂಬುದಾಗಿ. അതിനുവേണ്ടിയാ ചെങ്കടൽ. ಅದಕ್ಕೋಸ್ಕರ ಈ ಕೆಂಪು ಸಮುದ್ರ വേറെ ആർക്കോ വെച്ചിരിക്കുന്നത്, ಬೇರೆ ಯಾರಿಗೋ ಇಟ್ಟಿರುವಂತ ಈ ಕೆಂಪು ಸಮುದ್ರ നമ്മുടേതാന്ന് പറഞ്ഞ് നമ്മൾ തലയിലേക്ക്, ಇದು ನಮಗೆ ಇರುವಂತ ಹೇಳಿ ನಮ್ಮ ಮೇಲೆ ಅದೇ ಹೊತ್ತುಕೊಂಡು ಹೋಗುವಂತದ್ದು. എവിടേക്കോ പോകുന്ന ടെൻഷൻ, ಎಲ್ಲಿಗೂ ಯಾರಿಗೋ ಬೇಕಾದ ಸಂಬಂಧಪಟ್ಟ ಒಂದು ಟೆನ್ಷನ್, അതെല്ലാം നമ്മൾ എടുത്തു വെച്ച് ടെൻഷൻ അടിക്കും. ಅದನ್ನೆಲ್ಲವನ್ನು ನಾವು ನಮ್ಮ ತಲೆಯ ಮೇಲೆ ಇಟ್ಟು ಟೆನ್ಷನ್ ಮಾಡುದು, ಎದೆ ಹೊಡೆದುಕೊಳ್ಳುದು. ഹല്ലേലൂയ. ಹಲ್ಲೆಲೂಯಾ. എന്തിനാ ടെൻഷൻ? ಯಾಕೋಸ್ಕರ ಟೆನ್ಷನ್ ಮಾಡುವಂತದ್ದು? ഇന്നൊരു ഡെലിവറൻസ് നടക്കുക. ಇವತ್ತೊಂದು ಡೆಲಿವರೆನ್ಸ್ ನಿಮ್ಮ ಜೀವಿತದಲ್ಲಿ ಉಂಟಾಗ್ತದೆ. നിങ്ങൾ ഇത് കേട്ടുകൊണ്ടിരിക്കുമ്പോൾ വചനം നിങ്ങളുടെ അകത്ത് വന്ന് ഒരു വലിയ ഡെലിവറൻസ് തരും. ನೀವು ಒಂದು ವಾಕ್ಯವನ್ನು ಈ ರೀತಿ ಕೇಳ್ತಾ ಇರುವಾಗ ಒಂದು ವಾಕ್ಯವು ನಿಮ್ಮ ಒಳಗಡೆ ಬಂದು ನಿಮಗೆ ಪೂರ್ಣವಾದ ಬಿಡುಗಡೆಯನ್ನು ಕೊಡ್ತದೆ. ഹല്ലേലൂയ. ಹಲ್ಲೆಲೂಯಾ. ചെങ്കടൽ നമുക്കുള്ളതല്ല. ಈ ಕೆಂಪು ಸಮುದ್ರ ನಮಗೆ ಇರುವಂತದಲ್ಲ. പിന്നെ ಅವರು മുന്നോട്ട് പോവുക. ಮತ್ತೆ ಅವರು ಮುಂದ್ಗಡೆ ಹೋಗ್ತಾರೆ. ചെങ്കടൽ കഴിഞ്ഞ് അപ്പുറത്ത് ചെന്നപ്പോ, ಈ ಒಂದು ಕೆಂಪು ಸಮುದ್ರವನ್ನು ದಾಟಿ ಆ ಕಡೆ ಹೋಗುವಾಗ എവിടെയോ ഒളിപ്പിച്ചു വെച്ചിരുന്ന ഈ തപ്പൊക്കെ മിരിയാം എടുത്തിട്ട് കൊട്ടുക. ഇത് ഈ ഇൻസ്ട്രുമെന്റ്, മ്യൂസിക്കൽ ಎಲ್ಲೋ ಇದ್ದ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಅವರು ಬಾರಿಸಿಕೊಂಡು ಈ ತರ ಹೋಗ್ತಾರೆ, ತಂಬೂರಿಯನ್ನು ಬಾರಿಸಿದ ರೀತಿಯಲ್ಲಿ. ഇതുവരെ അത് ഒളിച്ചു വെച്ചിരിക്കുവായിരുന്നു. ಇಲ್ಲಿ ತನಕ ಒಂದು ತಂಬೂರಿ ಎಲ್ಲ ಒಂದು ಮೂಲೆಯಲ್ಲಿ ಇಟ್ಟಿದ್ರು. ചെങ്കടൽ കണ്ടപ്പോ അതെല്ലാം മാറ്റി ಈ വെച്ചു. ಒಂದು ಕೆಂಪು ಸಮುದ್ರ ನೋಡುವಾಗ ಅವರ ಉತ್ಸವ ತಂಬೂರಿ ಎಲ್ಲೇ ಒಂದು ಸೈಡಿಗೆ ಹೋಯ್ತು. ചെങ്കടലിന് ಅப்புறம் വന്നപ്പോ ಈ ಒಂದು ಕೆಂಪು ಸಮುದ್ರವನ್ನು ದಾಟಿ ಆ ಕಡೆ ಬರುವಾಗ ഭയങ്കര ആരാധന, ಪುನಃ ಆರಾಧನೆ, ಉತ್ಸಾಹ, ಅದೇ ರೀತಿಯಾದ ಸಂತೋಷ, ಉತ್ಸಾಹ, ಸಮಸ್ಯೆಯಿಂದ ಹೊರಗಡೆ ಬಂದ್ವಿ ಅಂತ ಹೇಳಿ. പക്ഷെ ദൈവം ആഗ്രഹിക്കുന്നത്, ಆದ್ರೆ ದೇವರು ಬಯಸುವಂತದ್ದು, ചെങ്കടൽ മുന്നിൽ നിൽക്കുമ്പോ നീ ആരാധിക്കണം. ನೀನು ಕೆಂಪು ಸಮುದ್ರ ಅಂತ ಸಮಸ್ಯೆ ನಿನ್ನ ಮುಂದೆ ಇರುವಾಗಲೇ ನೀನು ಅಲ್ಲಿಂದಲೇ ಆರಾಧಿಸಬೇಕೆಂಬುದಾಗಿ. ഹല്ലേലൂയ. ಹಲ್ಲೆಲೂಯಾ. നീ ആരാധിക്കുമ്പോൾ ചെങ്കടലിന്റെ നടുവിൽ വഴി തുറക്കും. ಆಮೇಲೆ ನೀನು ಆರಾಧಿಸುವಾಗ ಕೆಂಪು ಸಮುದ್ರದ ಮಧ್ಯದಲ್ಲಿ ನಾನು ನಿನಗೋಸ್ಕರವಾಗಿ ದಾರಿಯನ್ನು ಸಿದ್ಧ ಮಾಡ್ತೇನೆ. ഹല്ലേലൂയ. ಹಲ್ಲೆಲೂಯಾ. ഇതാ ദൈവം ആഗ്രഹിക്കുന്നത്. ಇದು ದೇವರು ಯಥಾರ್ಥವಾಗಿ ಬಯಸುವಂತದ್ದು. പക്ഷെ ചെങ്കടൽ കാണുമ്പോൾ നമ്മൾ കരയുക. ಆದ್ರೆ ನಮ್ಮ ಕಣ್ಣು ಮುಂದೆ ಅದು ಕೆಂಪು ಸಮುದ್ರ ನೋಡುವಾಗ ನಾವು ಕೂಗಲಿಕ್ಕೆ ಪ್ರಾರಂಭ ಮಾಡ್ತೇವೆ. കരയാൻ വിളിച്ചവരല്ല നമ്മൾ. ನಾವು ಕೂಗಲಿಕ್ಕೆ ಕರೆದವರಲ್ಲ. മറ്റുള്ളവന്റെ കരച്ചിൽ മാറ്റാൻ വിളിച്ച, ಇನ್ನೊಬ್ಬರ ಒಂದು ಕೂಗುವಿಕೆಯನ್ನು, ಅಳುವಿಕೆಯನ್ನು ನಾವು ಹೊರೈಸಲಿಕ್ಕೆ ಕರೆದವರಾಗಿದ್ದೇವೆ. നമ്മളെ കരഞ്ഞുകൊണ്ടിരുന്ന മറ്റുള്ളവന്റെ കരച്ചിൽ എങ്ങനെ മാറ്റും? ನಾವೇ ಕೂಗಿದ್ರೆ ನಾವು ಇನ್ನೊಬ್ಬರ ಒಂದು ಕಣ್ಣ ನೀರನ್ನು ಒರೆಸುವುದು ಹೇಗೆ? ഹല്ലേലൂയ. ಹಲ್ಲೆಲೂಯಾ. കരഞ്ഞുകൊണ്ടിരിക്കുന്നവന്റെ അടുത്ത് നമ്മൾ ചിരിച്ചുകൊണ്ട് ചെല്ലുമ്പോഴാണ് അവന്റെ കരച്ചിൽ ಈ മാറുന്നത്. ಒಂದು ಯಾರು ಕೂಗ್ತಾ ಇರ್ತಾನೆ ಅವನ ಬಳಿಗೆ ನಾವು ನಗುಮುಖದಿಂದ ಹೋದ್ರೆ ಮಾತ್ರ ಅವನ ಕಣ್ಣ ನೀರು ಅಲ್ಲಿ ಬದಲಾಗ್ತದೆ. സന്തോഷം, നമ്മുടെ സന്തോഷം ട്രാൻസ്ഫർ ആകും. ನಾವು ನಮ್ಮ ಸಂತೋಷವನ್ನು ಟ್ರಾನ್ಸ್ಫಾರ್ಮೇಶನ್ ಆತನಿಗೆ ಕೊಡುವಂತದ್ದು. അപ്പോൾ അവന്റെ സങ്കടങ്ങൾ മാറും. ಆವಾಗ ಆತನೆಲ್ಲ ದುಃಖ ವೇದನೆಗಳು ಬದಲಾಗಿ ಆತನ ಮುಖದಲ್ಲೂ ಕೂಡ ಸಂತೋಷ ಬರ್ಲಿಕ್ಕೆ ಪ್ರಾರಂಭವಾಗ್ತದೆ. ഞാനിവിടെ ചിരിച്ചുകൊണ്ട് നിൽക്കുന്നതുകൊണ്ടാണ് നിങ്ങളും ചിരിക്കുന്നത്. ನಾವು ಇಲ್ಲಿ ನಗುಮುಖದಿಂದ ಇದ್ರೆ ಮಾತ್ರವೇ ನೀವು ಇಲ್ಲಿ ನಗುವಂತದ್ದು. ഞാനല്ലാതെ ഇങ്ങനെ മസിൽ പിടിച്ച് ಇಲ್ಲ ಕೋಪ ರೀತಿಯಲ್ಲಿ ಹೀಗೆ ನಿಂತ್ರೆ നിങ്ങൾ ഇങ്ങനെ ನೀವು ಕೂಡ ಇದೇ ರೀತಿ ಹೀಗೆ ನೋಡ್ತಾ ಇರ್ತೀರ, ಮುಖ ನೋಡಿದಾಗೆ. ഹല്ലേലൂയ. ಹಲ್ಲೆಲೂಯಾ. കർത്താവിന്റെ സന്നിധിയിൽ സന്തോഷത്തിന്റെ പൂർണ്ണതയുണ്ട്. ಈ ಒಂದು ಕರ್ತನ ಸನ್ನಿಧಿಯಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ഹല്ലേലൂയ. ಹಲ್ಲೆಲೂಯಾ. അവർ പിന്നെ മുന്നോട്ട് പോകുമ്പോൾ മാറ കണ്ടു. ಅವರು ಪುನಃ ಅದು ಕೆಂಪು ಸಮುದ್ರ ದಾಟಿ ಮುಂದೆ ಹೋಗುವ ಅವರು ಮಾರ ಎಂಬ ಸಮಸ್ಯೆ ಅವರಿಗೆ ಎದುರಾಯಿತು. ഇവരുടെ സ്വഭാവത്തിന് ഒരു മാറ്റവും ഇല്ല. ಇವರ ಸ್ವಭಾವದಲ್ಲಿ ಏನೂ ಬದಲಾವಣೆ ಇಲ್ಲ. പിന്നെയും കരയാൻ തുടങ്ങി. ಮತ್ತೆ ಆ ಒಂದು ಉತ್ಸಾಹ ತಂಬೂರಿಯನ್ನು ಬಿಟ್ಟು ಪುನಃ ಅನಿಯಲ್ಲಿ ಗೋಳಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ഈ കയ്പുള്ള വെള്ളം കുടിക്കാനാണോ ഞങ്ങളെ കൊണ്ടുപോകുന്നത്? ಈ ಒಂದು ಕೈಯಾದ ನೀರನ್ನು ಕುಡಿಲಿಕ್ಕೆ ನಮ್ಮನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದದ್ದು.
3 ദിവസം വെള്ളമില്ലാതെ അവരവിടെ വരുന്നത്. ಅಲ್ಲಿ 3 ದಿವಸ ಅವರಿಗೆ ನೀರಿಲ್ಲದ ಆ ಒಂದು ಅವಸ್ಥೆಯಲ್ಲಿ ಆ ಒಂದು ಒಣಗಿದ ಪ್ರದೇಶದಲ್ಲಿ ಅವರು ಬರುವಂತದ್ದು. പെട്ടെന്ന് വെള്ളം കണ്ടപ്പോഴേ കോരി കുടിച്ചു. ಅವನು ತಕ್ಷಣ ಅವರಿಗೆ ಒಂದು ನೀರು ಕುಡಿಯುವಾಗ ಅದನ್ನು ಕುಡಿಲಿಕ್ಕೆ ಅಲ್ಲಿ ಹೋದ್ರು. കോരി കുടിച്ചതും തുപ്പി. ಅವರು ಕುಡಿದದ್ದನ್ನು ಅವರು ಅಲ್ಲಿ ಪುನಃ ಅದನ್ನು ವಾಮಿಟ್ ಮಾಡಿದ್ರು. കാരണം അത് ഭയങ്കര കയ്പുള്ള വെള്ളം. ಯಾಕಂದ್ರೆ ಅದು ತುಂಬಾ ಕಹಿಯಾದಂತ ಒಂದು ನೀರು. മോശയോട് പിറുപിറുത്തു. ಮೋಶೆಗೆ ಅವರು ಗುಣಗುಟ್ಲಿಕ್ಕೆ ಪ್ರಾರಂಭಿಸಿದ್ರು. ಗುಣು 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 ಕೊಂಕಣಿಯಲ್ಲಿ ಪುರುಪುರು, മലയാളത്തിൽ പിറുപിറുപിറുക്ക്. ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. മോശയോടും ദൈവത്തോടും പിറുപിറുത്തു. ಈ ಮೋಶೆಯೊಂದಿಗೂ ಮತ್ತೆ ದೇವರೊಂದಿಗೂ ಕೂಡ ಅವರಲ್ಲಿ ಗುಣಗುಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. അങ്ങനെയുള്ള പലരും ഇപ്പോഴും ഉണ്ട് ഇങ്ങനെ പിറുപിറുത്തോണ്ടിരിക്കും. ಆ ರೀತಿಯಾದ ಅನೇಕರು ಇಲ್ಲಿ ಇವತ್ತು ಕೂಡ ಇದೆ, ಈಗಲೂ ಕೂಡ ಇದ್ದಾರೆ. ಏನೇ ಸಮಸ್ಯೆ ಬಂದು ಗುಣು 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 ಮಾಡ್ತಾ ಇರ್ತಾರೆ. എന്തിനാ ഞങ്ങൾക്ക് ഈ മാറ തന്നെ? ಯಾಕೋಸ್ಕರ ನಮ್ಗೆ ಈ ಒಂದು ಕಹಿಯಾದ ನೀರನ್ನು ಕೊಟ್ಟಿರುವಂತದ್ದು? എടോ ഇത് നിങ്ങൾക്ക് തന്നതല്ല. ಅದ ಇದು ನಿನ್ಗೆ ಇಸ್ರೇಲ್ ಮಕ್ಕಳಿಗೆ ಕೊಟ್ಟಿರುವಂತದ್ದಲ್ಲ. നിങ്ങൾക്ക് കുടിക്കാനുള്ള വെള്ളമല്ല ഈ കയ്പുള്ള. ಈ ನಿಮ್ಗೆ ಕುಡಿಲಿಕ್ಕೆ ಇಟ್ಟಿರುವಂತದ್ದಲ್ಲ ಇದು ಕಹಿ ನೀರು. പിന്നെ എന്തിനാ ഞങ്ങൾ ഇതിനകത്ത് കൊണ്ടുവന്നത്? ಮತ್ತೆ ಯಾಕೆ ಈ ನಮ್ಮನ್ನು ಈ ಒಂದು ಕಹಿಯಾದ ನೀರಿನ ಬಳಿಗೆ ಕರ್ಕೊಂಡು ಬಂದದ್ದು? നീ അഭിഷേകമുള്ള നീ ഇതിനകത്ത് വന്നാലേ കയ്പ് മധുരമാവത്തുള്ളൂ. ಅಭಿಷೇಕ ಹೊಂದಿದ ನೀನು ಇದರೊಳಗೆ ಬಂದಾಗಲೇ ಈ ಒಂದು ಕಹಿ ಹೋಗಿ ಸಿಹಿಯಾಗಿ ಮಾರ್ಪಡುವಂತದ್ದು. ഹല്ലേലൂയ. ಹಲ್ಲೆಲೂಯಾ. കയ്പുള്ള ചില ഭവനത്തിനകത്തേക്ക് അഭിഷേകമുള്ള നീ ചെന്ന് കയറുമ്പോൾ അവിടുത്തെ കയ്പ് മാറി അവിടെ മധുരമാകും. ಆಮೆನ್ ಆಮೆನ್. ಕಹಿಯಾದಂತ ಕೆಲವು ಕುಟುಂಬಗಳ ಒಂದು ಮನೆಯಲ್ಲಿ ಹೋದಾಗ ಒಂದು ಅಭಿಷೇಕ ಹೊಂದಿದ ನೀನು ಹೋಗುವಾಗ ಅವರ ಮನೆಯಲ್ಲಿ ಇದ್ದಂತ ಅದು ಕಹಿ ಬದಲಾಗಿ ಅಲ್ಲಿ ಸಿಹಿ ಮಾರ್ಪಡ್ತದೆ. ഹല്ലേലൂയ. ಹಲ್ಲೆಲೂಯಾ. ഹല്ലേലൂയ. ಹಲ್ಲೆಲೂಯಾ. കാരണം നമ്മുടെ അകത്തുള്ളത് അഭിഷേകമാണ്. ಯಾಕಂದ್ರೆ ನಮ್ಮ ಒಳಗಡೆ ಇರುವಂತದ್ದು ದೇವರಿಂದ ಬಂದಿದ್ದ ಅಭಿಷೇಕ. നമ്മുടെ ಅಗത്തുള്ളത് ലൈഫാണ്. ನಮ್ಮ ಒಳಗಡೆ ಇರುವಂತದ್ದು ಜೀವವು. നമ്മുടെ അകത്തുള്ളത് പ്രകാശമാണ്. ನಮ್ಮ ಒಳಗಡೆ ಅದು ದೇವರ ಪ್ರಕಾಶವು, ಬೆಳಕಿನ ಪ್ರಕಾಶವು. പ്രകാശം അകത്തുള്ളവൻ ഏത് കൂരിരുട്ടിൽ പോയാലും അവിടുത്തെ ഇരുട്ട് മാറും, അവിടെ പ്രകാശം ഉണ്ടാവും. ಒಬ್ಬನ ಒಳಗಡೆ ಆ ಒಂದು ಪ್ರಕಾಶವಿರುವುದಾದ್ರೆ ಆತನು ಎಷ್ಟೇ ದೊಡ್ಡ ಕಾರ್ಗತ್ತಲ್ಲಿ ಹೋದ್ರೂ ಕೂಡ ಅಲ್ಲಿ ಆತನು ಅದನ್ನು ಬೆಳಕನ್ನು ಮಾರ್ಪಡ್ತಾನೆ. ജീവനുള്ള നീ ഏത് മരണത്തിന്റെ അകത്തൂടെ പോയാലും മരണം മാറും, ജീവൻ വരും. ಜೀವ ಇರುವಂತ ನೀನು ಎಲ್ಲಿ ಕೂಡ ಮರಣದೊಳಗೆ ಹೋಗುವಾಗ ಅಲ್ಲಿ ಮರಣ ಹೋಗಿ ಅಲ್ಲಿ ಜೀವ ಉಂಟಾಗ್ತದೆ. അഭിഷേകമുള്ള നീ ഏത് കയ്പിനകത്ത് പോയാലും കയ്പ് മാറും, അവിടെ മധുരമാകും. ಅಭಿಷೇಕ ಇದ್ದಂತ ನೀನು ಒಂದು ಕಹಿಯಾದಂತ ಪರಿಸ್ಥಿತಿಗೆ ನೀನು ಹೋದಾಗ ಅಲ್ಲಿ ಕಹಿ ಬದಲಾಗಿ ಸಿಹಿ ಮಾರ್ಪಡ್ತದೆ. ഹല്ലേലൂയ. ಹಲ್ಲೆಲೂಯಾ. വാഗ്ദത്തമുള്ള ഇസ്രായേൽ മക്കൾ ഇതിനകത്തൂടെ പോയാലേ ഈ കയ്പ് ಈ മാറത്തുള്ളൂ. ವಾಗ್ದಾನ ಇದ್ದಂತ ಇಸ್ರೇಲ್ ಮಕ್ಕಳು ಈ ಒಂದು ಕಹಿ ನೀರಿನ ಒಳಗಡೆ ಹೋಗುವಾಗಲೇ ಅವರ ಒಂದು ಕಹಿ ಹೋಗಿ ಸಿಹಿಯಾಗಿ ಮಾರ್ಪಡ್ತದೆ. ഈ കയ്പ് വെള്ളം കുടിക്കാനല്ല അവരെ കൊണ്ടുപോയി. ಈ ಒಂದು ಕಹಿಯಾದ ನೀರನ್ನು ಕುಡಿಲಿಕ್ಕಲ್ಲ ಇಸ್ರೇಲ್ ಮಕ್ಕಳನ್ನು ತೆಗೆದುಕೊಂಡು ಹೋದದ್ದು. കയ്പ് മാറ്റാൻ അവരെ കൊണ്ടുപോയി. ಅಲ್ಲಿದ್ದಂತ ಕಹಿಯನ್ನು ಅವರು ಸಿಹಿಯಾಗಿ ಬದಲಾಯಿಸಲಿಕ್ಕೆ ಆ ಇಸ್ರೇಲ್ ಮಕ್ಕಳನ್ನು ಕರೆದುಕೊಂಡು ಹೋದದ್ದು. നിങ്ങൾ ഏതെങ്കിലും കൂരിരുട്ടിലേക്ക് കടന്നു പോയിട്ടുണ്ടെങ്കിൽ, ನೀವು ಯಾವುದಾದ್ರೂ ಒಂದು ಕಾರ್ಗತ್ತಲಿನಲ್ಲಿ ಹಾದು ಹೋಗ್ತಾ ಇದ್ರು ಕೂಡ, ഒരു സാമ്പത്തിക പ്രശ്നത്തിനകത്ത് നിങ്ങൾ കടന്നു പോകുന്നെങ്കിൽ, ಸಾಂಪತ್ತಿಕವಾದಂತ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗ್ತಾ ಇದ್ರು ಕೂಡ, അത് നിങ്ങളെ ഇല്ലാതാക്കാനല്ല, ಅದು ಆ ಒಂದು ಸಮಸ್ಯೆಗಳು ನಿಮ್ಮನ್ನು ಇಲ್ಲದಾಗಿ ನಷ್ಟ ಮಾಡ್ಲಿಕ್ಕಲ್ಲ, നിങ്ങളെ അതിനകത്ത് ദൈവത്തിന് നിന്നെ നിറച്ചിട്ട് അനേകരെ അനുഗ്രഹിക്കാൻ വേണ്ടിയാണ്. ಆಮೆನ್. ಅದೇ ಸಮಸ್ಯೆ ಒಳಗಡೆಯಿಂದ ನಿನ್ನನ್ನು ದೇವರು ಸಂಪೂರ್ಣ ಮಟ್ಟಿಂದ ತುಂಬಿಸಿ ನಿನ್ನ ಮುಖಾಂತರ ಅನೇಕರಿಗೆ ಆಶೀರ್ವಾದ ಮಾಡ್ಲಿಕ್ಕೋಸ್ಕರ ನಿನ್ನನ್ನು ಇಟ್ಟಿರುವಂತದ್ದು. ഹല്ലേലൂയ. ಹಲ್ಲೆಲೂಯಾ. ഒരു രോഗത്തിലൂടെ നീ കടന്നു പോയെങ്കിൽ ആ രോഗം നിന്നെ ഇല്ലാതാക്കത്തില്ല, നീ അനേകരുടെ രോഗങ്ങളെ സൗഖ്യമാക്കുന്നതാണ്. ಆಮೆನ್. ಒಂದು ರೋಗದಲ್ಲಿ ನೀನು ಹಾದು ಹೋಗ್ತಿರುವಾಗ ಆ ಒಂದು ರೋಗವು ನಿನ್ನನ್ನು ಇಲ್ಲದಾಗಿ ನಿನ್ನನ್ನು ನಷ್ಟವಾಗಿ ಮಾಡುವುದಿಲ್ಲ. ಆ ಪ್ರಕಾರ ನೀನು ಇನ್ನೊಬ್ಬರಿಗೆ ಸ್ವಸ್ಥತೆಯನ್ನು ಕೊಡುವಂತವಾಗಿ ಬದಲಾಗ್ತಿ. ഹല്ലേലൂയ. ಹಲ್ಲೆಲೂಯಾ. അപ്പോൾ ചെങ്കടലും മാറയും യോർദാനും ഇതൊന്നും വാഗ്ദത്തമുള്ള മക്കൾക്കുള്ളതല്ല. ಈ ಕೆಂಪು ಸಮುದ್ರ ಆಗಿರ್ಬೋದು, ಈ ಒಂದು ಮಾರ ಎಂಬ ನೀರಾಗಿರ್ಬೋದು, ಯೋರ್ದಾನ್ ಆಗಿರ್ಬೋದು, ಅದೆಲ್ಲ ದೇವ ಮಕ್ಕಳಿಗೆ ವಾಗ್ದಾನ ಇದ್ದ ಮಕ್ಕಳಿಗೆಲ್ಲ. ഹല്ലേലൂയ. ಹಲ್ಲೆಲೂಯಾ. ഇത് നമ്മൾ ആദ്യം മനസ്സിലാക്കണം. ಇದನ್ನು ನಾವು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕು. ಇದು ಯಾವುದು ನಮಗಲ್ಲ. ദാവീദ് പറയാ, കൂരിരുളിന്റെ നടുവിലൂടെ പോയാലും, ದಾವೀದನು ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ഞാൻ ഇരുട്ട് ഭയപ്പെടത്തില്ല, ನಾನು ಈ ಕೇಡಿಗೆ ಈ ಕತ್ತಲಿಗೆ ಭಯಪಡುವುದೇ ಇಲ್ಲ. കാരണം അവൻ എന്റെ കൂടെയുണ്ട്. ಯಾಕಂದ್ರೆ ಆತನು ನಂಬಿಗಸ್ತನು ನನ್ನ ಸಂಗಡ ಇದ್ದಾನೆ. ദാവീദ് പറയാ, അവൻ എന്റെ കൂടെയുണ്ട്. ದಾವೀದನು ಹೇಳ್ತಾನೆ, ಆ ದೇವರು ನನ್ನ ಸಂಗಡ ಇದ್ದಾನೆ. പക്ഷെ നമ്മൾ എന്താ പറയുന്നേ? ಆದ್ರೆ ನಾವೇನ್ ಹೇಳ್ತೇವೆ? ദൈവം നമ്മുടെ കൂടെ ഉണ്ടെന്നാണോ? ದೇವರು ನಮ್ಮ ಸಂಗಡ ಇದ್ದೇವೆ ಎಂಬುದಾಗಿ അല്ല. നമ്മൾ പറയുന്ന അവൻ എൻ്റെ അകത്തുണ്ട്, അവൻ എൻ്റെ അകത്ത്. ഹല്ലേലൂയ. ഹല്ലേലൂയ. നമ്മൾ പറയുന്നത് അവന്റെ വെളിച്ചം എൻ്റെ അകത്തുണ്ട്. ನಾವು ಹೇಳ್ತೇವೆ ಆತನ ಬೆಳಕು ನಮ್ಮ ಒಳಗಡೆ ಇದೆ. ദാവീദ് പറഞ്ഞു, അവൻ എൻ്റെ കൂടെ ഉണ്ടത് കൊണ്ട് ഞാൻ ഇരുട്ട് പേടിക്കത്തില്ല. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ, ಆತನು ನನ್ನ ಸಂಗಡ ಇರುವುದರ ಕುರಿತಾಗಿ ನಾನು ಈ ಕಾರ್ಗತ್ತಲ್ಲಿ ನನಗೆ ಈ ಒಂದು ಇದಕ್ಕೆ ಹೆದರುವುದಿಲ್ಲ ಎಂಬುದಾಗಿ. പക്ഷെ യേശു നമ്മുടെ കൂടെയല്ല. ಯೇಸು ಸ್ವಾಮಿ ನಮ್ಮ ಹತ್ತಿರ ಇಲ್ಲ.
മഹത്വത്തിന്റെ പ്രത്യാശയെ ക്രിസ്തു നമ്മുടെ അകത്തിരിക്കുന്നു. ಆತನು ಮಹತ್ವದ ಒಂದು ನಿರೀಕ್ಷೆಯಾದ ಕ್ರಿಸ್ತ ನಮ್ಮ ಒಳಗಡೆ ಇದ್ದಾನು, ನಮ್ಮ ಹೊರಗಡೆ ಅಲ್ಲ, ನಮ್ಮ ಒಳಗಡೆ ಇದ್ದಾನೆ. ഹല്ലേലൂയ. ಹಲ್ಲೆಲೂಯಾ. ലൂക്കോസ് 5:5 ಈ ಒಂದು ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ರಲ್ಲಿ അതിനകത്ത് നിങ്ങൾക്ക് എല്ലാം അറിയാം, അതും എല്ലാവർക്കും അറിയാവുന്ന ഭാഗമാണ്. ಅದು ಎಲ್ಲರಿಗೆ ಗೊತ್ತಿದ್ದಂತ ಒಂದು ವಾಕ್ಯ ಭಾಗ. പത്രോസിന്റെ ഗ്രേറ്റർ ഫിഷ് കാച്ചിങ്. ಅಲ್ಲಿ ಪೇತ್ರನ ಒಂದು ದೊಡ್ಡದಾದ ಒಂದು ಮೀನು ಹಿಡಿಯುವಂತ ಒಂದು ಸಂದರ್ಭದಲ್ಲಿ അവിടെ പത്രോസ് പറയുകയാണ്, ಅಲ್ಲಿ ಪೇತ್ರನ ಹೇಳ್ತಾನೆ, ഗുരു ഞങ്ങൾ രാത്രി മുഴുവൻ അധ്വാനിച്ചു, ഞങ്ങൾക്ക് ഒന്നും കിട്ടിയില്ല. ಗುರುವೇ, ನಾವು ಇಡೀ ರಾತ್ರಿ ಸಂಪೂರ್ಣವಾಗಿ ದುಡಿದಿದ್ದೇವಲ್ಲ, ನಮ್ಗೆ ಏನು ಸಿಗ್ಲಿಲ್ಲ. നിങ്ങൾ ಆ ವಾಕ್ಯ ശ്രദ്ധിച്ചോ? ನೀವು ಆ ವಾಕ್ಯವನ್ನು ಗಮನಿಸಿದ್ರ? രാത്രി മുഴുവൻ, ಇಡೀ ರಾತ್ರಿ. അപ്പോൾ പത്രോസിന് ഒരു വലിയ രാത്രി ഉണ്ടായി. ಈ ಪೇತ್ರನಿಗೆ ಒಂದು ದೊಡ್ಡವಾದ ಒಂದು ರಾತ್ರಿ ಇತ್ತು. എന്താ അതിന്റെ പ്രത്യേകത? ಅದರ ಪ್ರತ್ಯೇಕತೆ ಏನು? അവൻ അധ്വാനിച്ചു, പക്ഷെ ഒന്നും കിട്ടുന്നില്ല. ಅವನು ರಾತ್ರಿ ಇಡೀ ದುಡಿದನು ಮೀನಿಗೋಸ್ಕರ, ಆದ್ರೆ ಒಂದೇ ಒಂದು ಮೀನು ಸಿಗ್ಲಿಲ್ಲ ಅವನಿಗೆ. അനേക ആൾക്കാർ അങ്ങനെയുണ്ട്. ಅನೇಕ ಜನರು ಅದೇ ರೀತಿ ಇದ್ದಾರೆ. ഒരുപാട് അധ്വാനിക്കുന്നുണ്ട്, ಅನೇಕ ಅವರು ಸ್ವಂತ ಬಲದಿಂದ ಅವರು ತುಂಬಾ ದುಡಿತಾರೆ, വർഷങ്ങളായി അധ്വാനിക്കുന്നു, ವರ್ಷಗಳಿಂದ ಅವರು ದುಡಿತಾ ಇದ್ದಾರೆ, പക്ഷെ കയ്യിലൊന്നും ഇല്ല. ಆದ್ರೆ ಕೈಯಿಂದ ನೋಡುವಾಗ ಏನಿಲ್ಲ, ಝೀರೋ. ഹല്ലേലൂയ. ಹಲ್ಲೆಲೂಯಾ. അങ്ങനെയുള്ള അവസ്ഥകളൊക്കെ ദൈവം മാറ്റാൻ പോവാ. ಆ ರೀತಿಯಾದ ಅವಸ್ಥೆಗಳನ್ನು ದೇವರು ಬದಲಾಯಿಸಲಿಕ್ಕೆ ಹೋಗ್ತಾನೆ. അരുൺ ബ്രദർ, അരുൺ അല്ലേ പേര്? ಹೆಸರು ಅರುಣ್. അരുൺ. ആ അവസ്ഥയൊക്കെ ദൈവം മാറ്റാൻ പോകും. ಆಮೇನ್. ಆ ಅವಸ್ಥೆಗಳನ್ನು ದೇವರು ಬದಲಾಯಿಸಲಿಕ್ಕೆ ಹೋಗ್ತಾರೆ. ഒത്തിരി അധ്വാനിച്ചു, ಅನೇಕ ನೀವು ದುಡಿದ್ರಿ, പക്ഷെ അധ്വാനിച്ചു പക്ഷെ കയ്യിലൊന്നുമില്ല. ಅದೇ ದುಡಿದು ಕೊನೆಯಲ್ಲಿ ಕೈಯಲ್ಲಿ ಏನೂ ಇಲ್ಲ. അതൊരു ഇരുട്ടാണ്. ಅದೊಂದು ಕತ್ತಲೆ ಆಗಿದೆ. പത്രോസ് പറയാ, രാത്രി മുഴുവൻ ഞങ്ങൾ അധ്വാനിച്ചു, ಆದ್ರೆ ಪೇತ್ರನ ಹೇಳ್ತಾನೆ, ಇಡೀ ರಾತ್ರಿ ನಾವು ದುಡಿದಿದ್ದೇವೆ, ഞങ്ങൾ എന്ത് ചെയ്താലും പ്രശ്നമാണ്, ನಾವು ಏನೇ ಮಾಡಿದ್ರು ಅಲ್ಲಿ ನಮ್ಗೆ ಏನು ಸಿಗ್ಲಿಲ್ಲ, ഞങ്ങൾ എന്ത് ചെയ്താലും സക്സസ് ആകുന്നില്ല. ನಾವು ಏನೇ ಮಾಡಿದ್ರು ಅದರಲ್ಲಿ ಒಂದು ಸಕ್ಸಸ್ ಆಗ್ಲಿಲ್ಲ. ഇങ്ങനെ പറയുന്ന അനേകരുണ്ട്. ಈ ರೀತಿ ಹೇಳುವಂತ ಅನೇಕ ಜನರಿದ್ದಾರೆ. ഇന്ന് നിങ്ങൾ വിശ്വസിച്ചാൽ, ಇವತ್ತು ನೀವು ಇದನ್ನು ನಂಬುದಾದ್ರೆ, ഈ വചനത്തെ വിശ്വസിച്ചാൽ നിങ്ങൾ ദൈവത്തിന്റെ മഹത്വം കാണും. ಆಮೇನ್. ಇವತ್ತು ಈ ವಾಕ್ಯವನ್ನು ನಂಬುದಾದ್ರೆ ನೀವು ದೇವರ ಒಂದು ಮಹತ್ವವನ್ನು, ಮಹಿಮೆಯನ್ನು ನೀವು ಕಾಣ್ತೀರಾ. ഹല്ലേലൂയ. ಹಲ್ಲೆಲೂಯಾ. നെക്സ്റ്റ് ഡേ പ്രഭാതത്തിൽ യേശുവിനെ വിളിക്കുകയാണ്. ಅಲ್ಲಿ ನೆಕ್ಸ್ಟ್ ಬರುವ ದಿನ ಅಲ್ಲಿ ಸಮುದ್ರದಿಂದ ಯೇಸು ಸ್ವಾಮಿ ಪೇತ್ರನನ್ನು ಕರೀತಾ ಇದ್ದಾರೆ. അവനെ എവിടുന്നാ വിളിച്ചേ? ಅವರನ್ನು ಎಲ್ಲಿಂದ ಕರೆದದ್ದು? അവന്റെ ഇരുട്ടിൽ നിന്ന് അവനെ ಆ വിളിക്കുന്നു. ಒಂದು ಆತನ ಒಂದು ಆ ಪೇತ್ರನ ಇದ್ದ ಒಂದು ಆ ಕತ್ತಲೆಯಿಂದ ಯೇಸು ಸ್ವಾಮಿ ಅವರನ್ನು ಕರೀತಿದ್ದಾರೆ. പത്രോസിന്റെ ആ ഇരുട്ട് എന്ന് പറഞ്ഞ എന്താണ്? ಈ ಪೇತ್ರನು ಇದ್ದಂತಹ ಒಂದು ಕತ್ತಲೆ ಏನಾಗಿತ್ತು? ಅದೇನು? ഒന്നും കിട്ടിയില്ല എന്നുള്ളതാണ്. ಏನು ಆತನು ಎಷ್ಟು ದುಡಿದ್ರು ಕೂಡ ಸಿಗದಿರುವಂತ ಅವಸ್ಥೆ. അവന്റെ കൈ ശൂന്യമായിരുന്നു, ಅವನ ಕೈ ಝೀರೋ ಆಗಿತ್ತು, അവന്റെ ബോട്ട് ശൂന്യമായിരുന്നു, ಅವನ ಹಡಗು ಏನಿಲ್ಲದೆ ಬರಿದಾಗಿತ್ತು. അതായിരുന്നു അവന്റെ ഇരുട്ട്. ಅದಾಗಿತ್ತು, ಅವನು ಬರಿದಾದ ಅವಸ್ಥೆ ಆಗಿತ್ತು, ಅದನ್ನ ಒಂದು ಕತ್ತಲು. യേശു വിളിച്ചത് ಆ ഇരുട്ടിൽ നിന്നും അവനെ വെളിച്ചത്തിലോട്ട് ಯೇಸು വിളിച്ചു. ಸ್ವಾಮಿ ಆತನು ಇದ್ದ ಕತ್ತಲೆಯಿಂದ ಆತನು ಕರೆದನು. എന്നിട്ട് പറയാ, നീ വല വീശ്. ಆದ್ರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀನು ನಾನು ಹೇಳುವ ಜಾಗಕ್ಕೆ ಬಲೆಯನ್ನು ಬೀಸು. ഇംഗ്ലീഷിൽ പറയുന്നത് വലകളെന്നാ, വലകൾ വീശ്. ಅಲ್ಲಿ ಬರ್ದಿದೆ, ನೀನು ಬಲೆಗಳನ್ನು ಬೀಸು എന്ന് പറഞ്ഞ ഒരു വലയ്ക്കകത്ത് ഒതുങ്ങുന്നതല്ല വരാൻ പോകുന്നത്. ಅಲ್ಲಿ ಒಂದು ಬಲೆ ಒಳಗಡೆ ಬೀಳ್ಲಿಕ್ಕೆ ಹೋಗುವಂತದಲ್ಲ, വലകൾ വീശ്. ಎಲ್ಲ ನೀನು ಬಲೆಗಳನ್ನು, ಒಂದು ಬಲೆ ಅಲ್ಲ ಅನೇಕ ಬಲೆಗಳನ್ನು ಬೀಸು. നിന്റെ വല കീറാറാകാൻ പോവാ. ನಿನ್ನ ಬಲೆ ಅದು ಹರಿಯುವಂತ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಮೀನು ಸಿಗ್ತದೆ. ഹല്ലേലൂയ. ಹಲ್ಲೆಲೂಯಾ. ഒന്നല്ല രണ്ട് കാര്യങ്ങൾ നടക്കാൻ പോവാണ്. ಅಲ್ಲಿ ಒಂದಲ್ಲ ಎರಡು ವಿಚಾರಗಳು ನಡೀಲಿಕ್ಕೆ ಹೋಗ್ತದೆ. രണ്ട് കാര്യങ്ങൾ, ഒരു കാര്യമല്ല, ಒಂದು ವಿಚಾರ ಅಲ್ಲ, ಎರಡು ವಿಚಾರಗಳು ನಿಮ್ಮ രണ്ട് കാര്യങ്ങൾ നടക്കും. ಎರಡು ವಿಚಾರಗಳು ನಿಮ್ಮ ಜೀವಿತದಲ್ಲಿ ನಡೀತದೆ. ഹല്ലേലൂയ. ಹಲ್ಲೆಲೂಯಾ. രണ്ട് ബിസിനസ്സുകൾ പോലെ, ಎರಡು ಬಿಸ್ನೆಸ್ಸಿನ ರೀತಿಯಲ್ಲಿ, ഒരു ബിസിനസിന്റെ സബ്ബായിട്ട് വേറൊരു ബിസിനസ് വരുന്നത് പോലെ, ಇನ್ನೊಂದು ಬಿಸ್ನೆಸ್ ಏನೊಂದು ಸಬ್ಬಾಗಿ ಇನ್ನೊಂದು ಬಿಸ್ನೆಸ್ ಮಾಡುವ ರೀತಿಯಲ್ಲಿ. ആകെ പ്ലാൻ ഉണ്ടോ? അങ്ങനെ പ്ലാൻ ഇല്ലെങ്കിൽ നടക്കാൻ പോവാ. ಆ ರೀತಿಯ ಪ್ಲಾನ್ ಇಲ್ಲದಿದ್ರೆ ಅದು ನಡೀಲಿಕ್ಕೆ ಹೋಗ್ತದೆ ಮುಂದಿನ ದಿವಸಗಳಲ್ಲಿ. ഹല്ലേലൂയ. ಹಲ್ಲೆಲೂಯಾ. യേശു പറയാ, വലകൾ വീശുക. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಒಂದಲ್ಲ ಅನೇಕ ಬಲೆಗಳನ್ನು ಬೀಸಿರಿ. നിന്റെ വലകൾ കീറാൻ പോവാണ്. ನಿನ್ನ ಬಲೆಗಳು ಅದು ತುಂಬಿ ಹರಿಲಿಕ್ಕೆ ಹೋಗ್ತಾ ಇದೆ. നിന്റെ ബോട്ട് നിറഞ്ഞ് കവിയാൻ പോവാ. ನಿನ್ನ ಅದು ಹಡಗು ತುಂಬಿ ತುಳುಲಿಕ್ಕೆ ಹೋಗ್ತಾ ಇದೆ. ചെറിയ കാര്യങ്ങൾ പ്രതീക്ഷിക്കരുത്. ನೀವು ಸಣ್ಣ ಸಣ್ಣ ವಿಚಾರಗಳನ್ನು ನಿರೀಕ್ಷಿಸುವುದಲ್ಲ. എന്തെങ്കിലും പ്രതീക്ഷിക്കും, വലുത് പ്രതീക്ഷിക്കും. ಏನಾದ್ರೂ ನೀವು ನಿರೀಕ್ಷಿಸಿದ್ರೆ ದೊಡ್ಡದನ್ನೇ ನಿರೀಕ್ಷಿಸಿರಿ. കാരണം നമ്മൾ ഒരു ചെറിയ ദൈവത്തിന്റെ മക്കളല്ല, ನಾವೊಂದು ಸಣ್ಣ ದೇವರ ಮಕ್ಕಳಲ್ಲ, കുട്ടി ദൈവത്തിന്റെ മക്കളല്ല, ನಾವು ಸಣ್ಣವಾದ ಒಂದು ಶಿಶು ದೇವರ ಮಕ್ಕಳಲ್ಲ, നമ്മൾ വലിയ ദൈവത്തിന്റെ ನಾವು മക്കളാണ്. ದೊಡ್ಡವಾದಂತ ದೇವರ ಮಕ್ಕಳಾಗಿದ್ದೇವೆ. എന്തോ നിങ്ങൾ പ്രതീക്ഷിച്ചാലും വലിയത് പ്രതീക്ഷിക്കുക. ಏನೇ ನೀವು ನಿರೀಕ್ಷಿಸಿದ್ರು ದೊಡ್ಡದನ್ನು ನೀವು ನಿರೀಕ್ಷಿಸಿರಿ. ഹല്ലേലൂയ. ಹಲ್ಲೆಲೂಯಾ. ചെറിയ പ്രകാശം ആരും പ്രതീക്ഷിക്കണ്ട. ಈ ಒಂದು ಸಣ್ಣವಾದ ಒಂದು ಬೆಳಕಿನ ಪ್ರಕಾಶವನ್ನು ಯಾರು ನಿರೀಕ್ಷಿಸಬೇಡ್ರಿ. മത്തായിയുടെ സുവിശേഷത്തിൽ പറയുന്നു, യേശു കർത്താവ് ഗലീലയിൽ ചെന്നപ്പോൾ, ಅಲ್ಲಿ ಮತ್ತೇನ ಸುವಾರ್ತೆಯಲ್ಲಿ ಹೇಳ್ತದೆ, ಯೇಸು ಸ್ವಾಮಿ ಗಲೀಲಿಗೆ ಹೋದಾಗ അവിടെ ഇരിക്കുന്ന ജനങ്ങൾ പറയാ, ഞങ്ങൾ ഒരു വലിയ വിളക്ക് കണ്ടു. ಅಲ್ಲಿದ್ದಂತ ಜನರಲ್ಲಿ ನಾವು ದೊಡ್ಡವಾದಂತ ಒಂದು ಬೆಳಕನ್ನು ಕಂಡೆವು ಎಂಬುದಾಗಿ. ചെറിയ വിളക്കല്ല, ಅಲ್ಲಿ ಅದು ಸಣ್ಣ ಬೆಳಕಲ್ಲ, വലിയ വിളക്ക് കണ്ടു. ಒಂದು ದೊಡ್ಡವಾದಂತ ಬೆಳಕನ್ನು ನಾವು ನೋಡಿದೆವು. എന്ത് പ്രതീക്ഷിച്ചാലും വലിയത് പ്രതീക്ഷിക്കുക. ಏನು ನಿರೀಕ್ಷಿಸುತ್ತಾರೋ ನೀವು ದೊಡ್ಡದನ್ನು ನಿರೀಕ್ಷಿಸಿರಿ. എനിക്കൊരു വലിയ വിളക്കാകണം,
ನನಗೊಂದು ದೊಡ್ಡವಾದಂತ ಬೆಳಕಾಗಬೇಕು. എനിക്കൊരു ചെറിയ വിളക്കായി എന്റെ വീട്ടിലിരിക്കാനല്ല. ನಾನೊಂದು ಸಣ್ಣ ಬೆಳಕಾಗಿ ಕೇವಲ ನನ್ನ ಮನೆಯಲ್ಲಿ ಇರ್ಲಿಕ್ಕೆ ಮಾತ್ರ ಅಲ್ಲ. ഹല്ലേലൂയ. ಹಲ್ಲೆಲೂಯ. ചെറിയൊരു വിളക്ക്, ചെറിയൊരു കാൻഡിലായിട്ട് വീട്ടിൽ ഇരിക്കാനല്ല. ನಾನೊಂದು ಸಣ್ಣವಾದ ಒಂದು ಕ್ಯಾಂಡಲ್ ನ ಬೆಳಕಾಗಿ ಮನೆಯಲ್ಲಿ ಇರ್ಲಿಕ್ಕಲ್ಲ. ചെറിയ വിളക്കാണെങ്കിൽ നിങ്ങൾ വീട്ടിൽ ഇരിക്കത്തേ ഉള്ളൂ. ಈ ಒಂದು ಸಣ್ಣ ಬೆಳಕಾದ್ರೆ ನೀವು ಕೇವಲ ಆ ಬೆಳಕು ಮನೆಯನ್ನು ಮಾತ್ರ ಪ್ರಕಾಶ ಮಾಡಲಿಕ್ಕೆ ಸಾಧ್ಯ. പക്ഷേ നിങ്ങൾ വലിയ വിളക്കായ, ಆದ್ರೆ ನೀವು ದೊಡ್ಡವಾದಂತ ಪ್ರಕಾಶವನ್ನು ಬೆಳಕನ್ನು ಹೊಂದುವುದಾದ್ರೆ നിങ്ങളുടെ പ്രകാശം നിന്റെ വീട്ടിൽ നിന്ന് പുറത്തോട്ട് ഒഴുകും. ಆಮೇಲೆ ನಿಮ್ಮಲ್ಲಿದ್ದಂತ ಪ್ರಕಾಶವು ನಿಮ್ಮ ಮನೆಯಿಂದ ಅದು ಹೊರಗಡೆ ಬೇರೆಯವರಿಗೆ ಬರ್ಲಿಕ್ಕೆ നിന്റെ അടുത്തടുത്ത വീട്ടുകളിലേക്ക് ആ പ്രകാശം ചെല്ലും. ನಿಮ್ಮ ಒಂದು ಪ್ರಕಾಶವು ನಿಮ್ಮ ನೆರೆಯವರ ಪಕ್ಕದ ಮನೆಗೆ ಅದು ಹೋಗ್ಲಿಕ್ಕೆ ಪ್ರಾರಂಭವಾಗ್ತದೆ. ദൈവത്തോട് പറ, എനിക്ക് വലിയ വിളക്കാകണം. ದೇವರೊಟ್ಟಿಗೆ ಹೇಳಿ ನನಗೆ ಒಂದು ದೊಡ್ಡವಾದ ಬೆಳಕಾಗಬೇಕು. പട്ടണങ്ങൾ കാണത്തക്ക വിധത്തിലുള്ള വിളക്കാകണം. ಈ ಒಂದು ಅನೇಕ ಪಟ್ಟಣಗಳು ನೋಡುವಂತ ಒಂದು ದೊಡ್ಡವಾದಂತ ಬೆಳಕನ್ನಾಗಿ ಮಾರ್ಪಡಬೇಕು. ഹല്ലേലൂയ. ಹಲ್ಲೆಲೂಯ. ഓ, ഗലീലയിൽ ഇരിക്കുന്നവർ പറയാ, ഞങ്ങൾ വലിയ വിളക്ക് കണ്ടു. ಅಲ್ಲಿ ಗಲೀಲೆ ಇದ್ದ ಜನರು ಹೇಳ್ತಾರೆ, ನಾವು ಒಂದು ದೊಡ್ಡದಾದ ಬೆಳಕನ್ನು ಕಂಡೆವು ಎಂಬುದಾಗಿ. ഇതുപോലെ നമ്മളെ ഓരോരുത്തരെയും കണ്ടിട്ട് പട്ടണങ്ങൾ പറയട്ടെ, വലിയ വിളക്കുകൾ വരുന്നു. ಆಮೆನ್. ಇದೇ ರೀತಿಯಾಗಿ ನಮ್ಮನ್ನು ಒಬ್ಬೊಬ್ಬರನ್ನು ನೋಡಿ ಇಡೀ ಪಟ್ಟಣ ವೇಳೆ ನಾವು ಒಂದು ದೊಡ್ಡ ಬೆಳಕನ್ನು ಕಂಡೆವು ಎಂಬುದಾಗಿ. ഒരു ചെറിയ അഭിഷേകവുമായി ആരും ഒതുങ്ങിയിരിക്കാനല്ല. ಒಂದು ಸಣ್ಣವಾದ ಅಭಿಷೇಕದಿಂದ ಯಾರು ಒಂದು ಮೂಲೆಯಲ್ಲಿ ಇರ್ಲಿಕ್ಕಲ್ಲ. നിങ്ങളുടെ അഭിഷേകം നിങ്ങളുടെ അകത്തുനിന്ന് ഓവർഫ്ലോ ആകട്ടെ. ನಿಮ್ಮ ಒಳಗಿರುವಂತ ಅಭಿಷೇಕವು ಅದು ನಿಮ್ಮ ಒಳಗಡೆಯಿಂದ ಅದು ಉಕ್ಕಿ ಹರಿಯಲಿ. നിങ്ങളുടെ അകത്തുനിന്ന് പുറത്തേക്ക് ഒഴുകട്ടെ. ಆ ಒಂದು ಅಭಿಷೇಕ ನಿಮ್ಮ ಒಳಗಡೆಯಿಂದ ಹೊರಗಡೆ ಚೆಲ್ಲಲಿ. വലിയ അഭിഷേകം, ಒಂದು ದೊಡ್ಡವಾದಂತ ಅಭಿಷೇಕ, വലിയ വിളക്ക്, ದೊಡ್ಡವಾದಂತ ಒಂದು ಬೆಳಕು, വലിയ അനുഗ്രഹം, ಒಂದು ದೊಡ್ಡವಾದಂತ ಒಂದು ಆಶೀರ್ವಾದ, വലിയ കൃപാവരങ്ങൾ, ದೊಡ್ಡವಾದಂತ ಕೃಪಾವರಗಳು. വലുത് വലുത് ದೊಡ್ಡದಾದನ್ನು ನಿರೀಕ್ಷಿಸಿರಿ. വലുത് പ്രതീക്ഷിക്കുക. ದೊಡ್ಡದಾದನ್ನು ನಿರೀಕ್ಷಿಸಿರಿ. വലിയ നന്മകൾ പ്രതീക്ഷിക്കുക. ದೊಡ್ಡವಾದಂತಹ ವರಗಳನ್ನು ಶುಭಗಳನ್ನು ನಿರೀಕ್ಷಿಸಿರಿ. ചെറുതായി എവിടെങ്കിലും ഇരിക്കാനല്ല. ಸಣ್ಣವಾಗಿ ಎಲ್ಲ ಒಂದು ಮೂಲೆಯಲ್ಲಿ ಇರ್ಲಿಕ್ಕಲ್ಲ. ഹല്ലേലൂയ. ಹಲ್ಲೆಲೂಯ. ചെറിയൊരു ശുശ്രൂഷയുമായിട്ടിരിക്കാനല്ല. ಒಂದು ಸಣ್ಣದಾದ ಸೇವೆಯಿಂದ ಇರ್ಲಿಕ್ಕಲ್ಲ. ചെറിയൊരു ശുശ്രൂഷയായിട്ട് ചെറിയൊരു ചർച്ചുമായി ഇരിക്കാനല്ല. ಒಂದು ಸಣ್ಣವಾದೊಂದು ಸೇವೆ, ಸಣ್ಣವಾದೊಂದು ಸಭೆ ಆಗಿರ್ಲಿಕ್ಕಲ್ಲ. നമ്മുടെ ശുശ്രൂഷകൾ ലോകമെല്ലാം അറിയട്ടെ. ನಮ್ಮ ಸೇವೆಗಳು ಇಡೀ ಲೋಕವೇ ಅದು ಅರಿತುಕೊಳ್ಬೇಕು. യേശു ശിഷ്യന്മാരോട് പറഞ്ഞത്, ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಹೇಳಿದ್ರು, അഭിഷേകം നിങ്ങളുടെ മേൽ വരുമ്പോൾ, ಅಭಿಷೇಕವು ನಿಮ್ಮ ಮೇಲೆ ಬರುವಾಗ, ശക്തി നിങ്ങളുടെ മേൽ വരുമ്പോൾ, ನಿಮ್ಮ ಮೇಲೆ ಬರುವಾಗ യെരൂശലേമിൽ ശുശ്രൂഷിക്കണമെന്നല്ല, ನೀವು ಯೆರೂಸಲೇಮಿನಲ್ಲಿ ಸೇವೆ ಮಾಡ್ಬೇಕಂತ ಅಲ್ಲೇ ಅಲ್ಲ, ಇಡೀ ಕಟ್ಟ ಕಡೆಗೆ ಹೋಗಿ. ഹല്ലേലൂയ. ಹಲ್ಲೆಲೂಯ. യേശു കർത്താവ് അങ്ങനെ ലിമിറ്റ് ചെയ്തില്ല. ಯೇಸು ಸ್ವಾಮಿ ಅವರನ್ನು ಕೇವಲ ಒಂದು ಲಿಮಿಟೇಷನ್ ಒಳಗಡೆ ಇಡ್ಲಿಲ್ಲ. നിങ്ങൾ 12 പേരും യെരൂശലേമിൽ ശുശ്രൂഷിച്ചാൽ മതി. ನೀವು 12 ಜನ ಶಿಷ್ಯರು ಕೇವಲ ಯೆರೂಸಲೇಮಿನಲ್ಲಿ ಸೇವೆ ಮಾಡಿ ಅಂತ ಹೇಳಿಲ್ಲ. ഞാൻ അത് കഴിഞ്ഞ് പൗലോസിനെ എഴുന്നേൽപ്പിക്കാം, അവൻ ലോകം മൊത്തം പോയിക്കോളും. ನೀವು ಇಲ್ಲೇ ಮಾಡಿ ನಂತರ ನಾನು ಪೌಲನನ್ನು ಎದ್ದೇಳಿಸಿ ಅವನನ್ನು ಬೇರೆ ಕಡೆಗೆ ಕಳಿಸ್ತೇನೆ ಅಂತ ಹೇಳಿಲ್ಲ. അങ്ങനെ പറഞ്ഞിട്ടില്ല. ಆ ರೀತಿಯಾಗಿ ಹೇಳಿಲ್ಲ. യേശു പറഞ്ഞത്, ಯೇಸು ಸ್ವಾಮಿ ಹೇಳಿದ್ದು, നിങ്ങൾ യെരൂശലേമിലും ನೀವು ಯೆರೂಸಲೇಮಿലും യഹൂദയിലും ಯಹೂದ್ಯದಲ್ಲೂ ശമരിയയിലും ഭൂമിയുടെ അറ്റത്തോളം, ಭೂಮಿಯ ಕಟ್ಟ ಕಡೆಯವರೆಗೂ, ഹല്ലേലൂയ, നിങ്ങൾ മംഗളൂരിലും, ನೀವು ಮಂಗಳೂರಲ್ಲೂ, നിങ്ങൾ മൂടുബിദ്രിയിലും, ಮೂಡಬಿದ್ರಿಯಲ್ಲೂ, നിങ്ങൾ കാർക്കളയിലും, ಕಾರ್ಕಳದಲ್ಲೂ, നിങ്ങൾ കർണാടകയിലും, ಕರ್ನಾಟಕದಲ್ಲೂ, ഇന്ത്യയിലും, ಇಡೀ ಭಾರತದಲ್ಲೂ, ഭൂമിയുടെ അറ്റത്തോളം, ಭೂಮಿಯ ಕಟ್ಟ ಕಡೆಯವರೆಗೂ. ഹല്ലേലൂയ. ಹಲ್ಲೆಲೂಯ. ഇതിനാ ദൈവം വിളിച്ചേ. ಇದಕ್ಕೋಸ್ಕರ ದೇವರು ನಮ್ಮನ್ನು ಕರೆದದ್ದು. ദൈവത്തിന്റെ അനുഗ്രഹം ഇങ്ങനെയാണ്. ದೇವರ ಆಶೀರ್ವಾದವು ಇದೇ ರೀತಿಯಲ್ಲಿ ಇರ್ತದೆ. അപ്പോഴാണ് ഒരു കൂരിരുൾ വരുമ്പോൾ നമ്മൾ പേടിക്കുന്നത്. ಮತ್ತೆ ಯಾಕೆ ನಾವು ಒಂದು ಸಣ್ಣ ಒಂದು ಕಾರ್ಗತ್ತಲ್ಲಿ ಬರುವಾಗ ಹೆದರುವುದು? ഇത്ര വലിയ അനുഗ്രഹത്തിനായി ദൈവം നമ്മളെ വിളിച്ചത്. ಎಷ್ಟು ದೊಡ್ಡದೊಂದು ಆಶೀರ್ವಾದಕ್ಕೆ ದೇವರು ನಮ್ಮನ್ನು ಕರೆಯಿದಾಗ ദാവീദിന് അത് അറിയാം. ದಾವೀದನಿಗೆ ಅದು ಗೊತ್ತಿದೆ, എന്നെ വിളിച്ചതാരാ, ನನ್ನನ್ನು ಕರೆದಾತನು ಯಾರಾಗಿದ್ದಾನೆ, അവൻ വിശ്വസ്തനാണ്, ಆತನು ನಂಬಿಗಸ್ತನು, അവൻ എന്റെ കൂടെയുണ്ട്, ಆತನು ನನ್ನ ಸಂಗಡ ಇದ್ದಾನೆ. പിന്നെന്തിനാ കൂരിരുൾ വരുമ്പോൾ ഞാൻ ഭയപ്പെടുന്നു? ಆತನು ನನ್ನ ಸಂಗಡ ಇರುವಾಗ ಮತ್ತೆ ಯಾಕೆ ನಾನು ಒಂದು ಕಾರ್ಗತ್ತಲ್ಲಿ ನಾನು ನೋಡಿ ನಾನು ಭಯಪಡುವುದು? കൂരിരുൾ വരും, ಈ ಕಾರ್ಗತ್ತಲು ಬರ್ತದೆ, പ്രശ്നങ്ങൾ വരും, ಈ ಸಮಸ್ಯೆಗಳು ಬರ್ತದೆ. ഓർക്കുക, അത് എനിക്കുള്ളതല്ല. ಆದ್ರೆ ನೀವು ಆ ಒಂದು ಸಮಸ್ಯೆಗಳು ಬರುವಾಗ ನೆನಪು ಮಾಡ್ರಿ, ಅದು ನನಗಾಗಿ ಇರುವುದಲ್ಲ. അതിനെ ഞാൻ മാറ്റിക്കളയുമ്പോൾ, ಅದನ್ನು ನಾನು ಬದಲಾಗಿ ತೆಗೆದು ಬಿಡುವಾಗ, ഞാൻ പ്രാർത്ഥിച്ച് അതിനെ ഇല്ലാതാക്കുമ്പോൾ, ಆ ಒಂದು ಸಮಸ್ಯೆಗೋಸ್ಕರ ಅದನ್ನು ಪ್ರಾರ್ಥಿಸಿ ಅದನ್ನು ಕ್ಯಾನ್ಸಲ್ ಮಾಡುವಾಗ, അതിലൂടെ അനേകർ അനുഗ്രഹം പ്രാപിക്കുക. ಅದರ ಮುಖಾಂತರವಾಗಿ ಅನೇಕರು ನಿಮ್ಮ ಮುಖಾಂತರವಾಗಿ ಆಶೀರ್ವಾದವನ್ನು ಹೊಂದುತ್ತಾರೆ. ഒരു മാറ അവര് മാറ്റിയപ്പോൾ, ಒಂದು ಮಾರವಾದಂತ ಕಹಿ ನೀರನ್ನು ಅವರು ಸಿಹಿಯಾಗಿ ಬದಲಾಯಿಸುವಾಗ, അവരുടെ പുറകെ വരുന്ന എല്ലാവരും നല്ല വെള്ളം കുടിച്ചു. ಅವರ ಹಿಂದುಗಡೆ ಬಂದಂತ ದೊಡ್ಡ ಸಮೂಹ ಆ ಒಂದು ಕಹಿಯಾಗಿ ಬದಲಾದ ಸಿಹಿ ನೀರನ್ನು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ರು. ഇസ്രായേൽ മക്കൾ പാസ്സായി പോയി. ಇಸ್ರೇಲ್ನ ಜನತೆ, ಇಸ್ರೇಲ್ ಮಕ್ಕಳೆಲ್ಲ ಅದನ್ನು ಮಾರ ಬಿಟ್ಟು ಮುಂದೆ ಹೋದ್ರು. അടുത്ത തലമുറകൾ വരിക, ಆದ್ರೆ ಈ ನಿಮ್ಮ ಮತ್ತೆ ಇಂದಿನ ಇರುವ ತಲೆಮಾರುಗಳು ಬರುವಾಗ, മരുഭൂമിയിലൂടെ യാത്ര ചെയ്യുന്നവർ വരിക, ಅವರು ಕೂಡ ಒಂದು ಇನ್ನೂ ತಲೆಮಾರುಗಳು ಆ ಮರುಭೂಮಿಯಲ್ಲಿ ಯಾತ್ರೆ ಮಾಡ್ತಿರುವಾಗ, യാത്ര ചെയ്യുന്നവർ വരും, വേറെ ಈ ആൾക്കാർ, ಯಾತ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಬರುವಾಗ, വേറെ ജാതികൾ, ಬೇರೆ ಅನ್ಯರು ಮಾಡ್ಲಿಕ್ಕೆ വേറെ ಬರುವಾಗ, രാജ്യക്കാർ, ಬೇರೆ ರಾಜ್ಯದವರು, ഈ മരുഭൂമിയിലൂടെ യാത്ര ചെയ്യുന്നവർ, ಈ ಮರುಭೂಮಿಯಲ್ಲಿ ಯಾತ್ರೆ ಮಾಡುವಂತವರು, ഈ മാറ എന്ന് പണ്ട് പറഞ്ഞെടുത്ത് വന്നപ്പോ, ಈ ಮಾರ ಅಂತ ಹೇಳಿ ಫಸ್ಟಿಗೆ ಬರುವಾಗ, അവിടുന്ന് അവർ വെള്ളം എടുത്ത് കുടിച്ചു. നല്ല 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 മധുരമുള്ള വെള്ളം. ಆ ಒಂದು ನೀರನ್ನು ಕುಡಿಯುವಾಗ ಅದು ಅವರಿಗೆ ಸಿಹಿಯಾಗಿ, ಅದು ಸಿಹಿಯಾದ ನೀರನ್ನು ಕುಡಿದ್ರು. നിങ്ങൾക്ക് മനസ്സിലാവുന്നുണ്ടോ? ಇದು ನಿಮ್ಗೆ ಅರ್ಥವಾಗ್ತಾ ಇದೆಯಾ?
ഇസ്രായേൽ മക്കൾ മാത്രമല്ല കുടിച്ചേ, ಇಸ್ರೇಲ್ ಮಕ್ಕಳು ಮಾತ್ರ ಅಲ್ಲ ಕುಡ್ದದ್ದು. വർഷങ്ങൾക്ക് ശേഷം വേറെ വരുന്ന ആൾക്കാരും കുടിക്കുകയാണ്. ಈ ವರ್ಷಗಳಿಂದ ಮತ್ತೆ ಎಷ್ಟೋ ವರ್ಷಗಳನ್ನು ಬಿಟ್ಟು ಬರುವವರು ಕೂಡ ಇನ್ನು ಬರುವವರು ಕೂಡ ಅದನ್ನು ಕುಡಿತಿದ್ದಾರೆ. ഇന്ന് നിങ്ങൾ ചില ഡെലിവറൻസുകൾ നടത്തിയാൽ, ಇವತ್ತು ಕೆಲವು ಡೆಲಿವರೆನ್ಸ್ ನಡೆದ್ರೆ, നിങ്ങൾ മാത്രമല്ല, ನೀವು ಮಾತ್ರವಲ್ಲ, നിങ്ങൾക്ക് ഇപ്പോൾ ചെയ്യുന്നവർ മാത്രമല്ല, ನಿಮ್ಗೆ ಈಗ ಮಾಡುವಂತರು ಮಾತ್ರವಲ್ಲ, അടുത്ത തലമുറകൾ അതിന്റെ ഫലം അനുഭവിക്കും. ಆಮೇಲೆ ಮುಂದಿನ ತಲೆಮಾರುಗಳು ಕೂಡ ಈ ಒಂದು ಡೆಲಿವರೆನ್ಸ್ ಅನ್ನು ಅವರು ಕೂಡ ಅನುಭವಿಸ್ತಾರೆ. ഹല്ലേലൂയ. ಹಲ್ಲೆಲೂಯಾ. ദൈവം അതിനാ നമ്മളെ വിളിച്ചേ. ದೇವರು ಅದಕ್ಕೋಸ್ಕರ ನಮ್ಮನ್ನು ಕರೆದದ್ದು. ദൈവം അതിനാ നമ്മൾ ഇതിലൂടെ കൊണ്ടുപോകുന്നത്. ದೇವರು ಅದಕ್ಕೋಸ್ಕರ ನಮ್ಮನ್ನು ಈ ಎಲ್ಲ ಸನ್ನಿವೇಶದಿಂದ ಅದು ತೆಗೆದುಕೊಂಡು ಹೋಗುವಂತದ್ದು. ഹല്ലേലൂയ. ಹಲ್ಲೆಲೂಯಾ. കൂരിൽ താഴ്വരയിൽ കൂടെ പോയാലും, ಈ ಒಂದು ಕಾರ್ಗತ್ತಿಲಿನ ಕಣಿವೆಯಲ್ಲಿ ಹೋದಾಗ್ಲೂ ಕೂಡ ഞാൻ ഒരു അനർത്ഥവും ഭയപ്പെടത്തില്ല. ನಾನು ಯಾವುದೇ ಕೇಡಿಗೆ ಎದುರುವುದಿಲ್ಲ. അടുത്ത വാക്യം, അഞ്ചാമത്തെ വാക്യം പറയുന്നു, ಅಲ್ಲಿ 5ನೇ ವಾಕ್ಯ ಹೇಳ್ತದೆ, എന്റെ ശത്രുക്കൾ കാണുക നീ എനിക്ക് വിരുന്നൊരുക്കുന്നു. ಈ ವೈರಿಗಳ ಮುಂದೆ ನೀ ನನಗೋಸ್ಕರ ಔತಣವನ್ನು ಸಿದ್ಧಪಡಿಸಿದ್ದಿ. ആരാ വിരുന്നൊരുക്കുന്നേ? ಯಾರು ಔತಣವನ್ನು ಸಿದ್ಧ ಮಾಡುವುದು? ദൈവം വിരുന്നൊരുക്കുന്നു. ದೇವರು ಸಿದ್ಧ ಮಾಡುವಂತದ್ದು. ദൈവം പറയാ, അല്ല സോറി, ദാവീദ് പറയാ, ಅಲ್ಲಿ ದಾವೀದನ ಹೇಳ್ತಾನೆ, എന്റെ ശത്രുക്കൾ കാണുക. ಇಲ್ಲಿ ವೈರಿಗಳ ಮುಂದೆ, ವೈರಿಗಳು ಕಾಣುವಂತೆ. ഇവൻ കൂരിരുളിൽ ഇരിക്കുന്നത് ശത്രുക്കൾ കണ്ടോണ്ടിരിക്കുക. ಈ ಒಂದು ದಾವೀದನ ಒಂದು ಕಾರ್ಗತ್ತಿಲಿನಲ್ಲಿ ಇರುವಂತದ್ದು ಆತನ ಶತ್ರುಗಳಲ್ಲಿ ನೋಡ್ತಾ ಇದ್ದಾರೆ. നിങ്ങൾ ഇന്ന് ചില ഇരുട്ടിനകത്ത് ഇരിക്കുന്നത് നിങ്ങളുടെ ശത്രുക്കൾ കണ്ടോണ്ടിരിക്കുക. ನೀವು ಇವತ್ತು ಈ ಒಂದು ಕತ್ತಲೆ ಎಂಬ ಸಮಸ್ಯೆಯಲ್ಲಿ ಇರುವಂತದ್ದು ಕೂಡ ನಿಮ್ಮ ಶತ್ರುಗಳು ನೋಡ್ತಾ ಇರ್ತಾರೆ. ഈ ഇരുട്ടിനകത്ത് ഇരിക്കുമ്പോൾ നിങ്ങൾ പറയേണ്ടത്, ಆದ್ರೆ ಈ ಕತ್ತಲಿನ ಈ ಒಂದು ಸಮಸ್ಯೆ ಒಳಗಡೆ ಇರುವಾಗ ನೀವು ಹೇಳ್ಬೇಕಾದಂತ ಮಾತು, ശത്രുക്കൾ മുമ്പേ അവൻ എനിക്ക് വിരുന്നൊരുക്കും. ಆಮೇನ್. ವೈರಿಗಳ ಮುಂದೆ ಆತ ನನಗೋಸ್ಕರ ಔತಣವನ್ನು ಸಿದ್ಧ ಮಾಡ್ತಾನೆ ಎಂಬುದಾಗಿ. നിന്റെ ശത്രുക്കൾ നീ തകർന്നു പോകും, ഇല്ലാതാകും എന്ന് പറഞ്ഞ് ശത്രുക്കൾ കാണുക അവൻ വിരുന്നൊരുക്കും. ನಿನ್ನ ವೈರಿಗಳು ನೀನು ಬಿದ್ದು ಹೋಗ್ತಿ, ನೀನು ಸತ್ತು ಹೋಗ್ತಿ, ಇದರಿಂದ ನಷ್ಟಪಟ್ಟು ಹೋಗ್ತಿ ಎಂಬ ಹೇಳುವಂತ ಶತ್ರುಗಳ ಮುಂದೆ ಅವರು ಕಾಣುವಾಗೆ ನಿನಗೆ ಔತಣವನ್ನು ಅವರ ಮುಂದೆ ಸಿದ್ಧಪಡ್ತಾನೆ. ശത്രുക്കളെ ദൈവം മാറ്റത്തില്ല. ಈ ಶತ್ರುಗಳನ್ನು ದೇವರು ನಿಮ್ಮಿಂದ ತೆಗೆದು ಬಿಡುವುದಿಲ್ಲ. ശത്രുക്കൾ മുമ്പിൽ ഇരിക്കുമ്പോൾ തന്നെ ಈ ಶತ್ರುಗಳು ಮುಂದೆಗಡೆ ಇರುವಾಗಲೇ ദൈവം വലിയ വിരുന്നൊരുക്കും. ಆಮೇನ್. ದೇವರು ನಿಮಗೋಸ್ಕರ ದೊಡ್ಡವಾದ ಔತಣವನ್ನು, ಆ ಒಂದು ಮೇಜನ್ನು ಸಿದ್ಧ ಮಾಡ್ತಾನೆ. ഹല്ലേലൂയ. ಹಲ್ಲೆಲೂಯಾ. എന്താ വിരുന്നിന്റെ പ്രത്യേകത? ಈ ಒಂದು ಔತಣದ ಈ ಒಂದು ಮೇಜಿನ ಪ್ರತ್ಯೇಕತೆ ಏನು? ഇത് ഒരുക്കുന്നത് ആരാ? ಇದನ್ನು ಕೊಡುವಂತದ್ದು ಯಾರು? ഇത് ആര് പ്രിപ്പയർ ചെയ്യുന്നു അതനുസരിച്ച് വിരുന്ന് മാറും. ಈ ಒಂದು ಇದನ್ನು ಯಾರು ಸಿದ್ಧ ಮಾಡ್ತಾನೋ ಅದನ್ನು ಅನುಸರಿಸಿ ಇದು ಬದಲಾಗುವಂತದ್ದು. ಯಾವುದು ಬದಲಾಗುದು? വിരുന്ന്, ഫീസ്റ്റ്. ಈ ಒಂದು ಇದು ಔತಣ, ഫുഡ് ചേഞ്ച് ആകുന്നത്, ಈ ಔತಣ ಬದಲಾಗುವಂತದ್ದು ആരാണത് പ്രിപ്പയർ ചെയ്യുന്നത് അനുസരിച്ച്. ಈ ಯಾರು ಇದನ್ನು ಸಿದ್ಧ ಮಾಡಿದಾನೆ ಆತನಿಗೆ ಅನುಗುಣವಾಗಿ ಈ ಒಂದು ಔತಣ ಬದಲಾಗುವಂತದ್ದು. ഹല്ലേലൂയ. ಹಲ್ಲೆಲೂಯಾ. ഒരു നിങ്ങൾ കുറച്ച് നാൾ മുമ്പ് ഒരു പത്രത്തിൽ വാർത്ത കേട്ടിട്ടുണ്ടാവും. ನೀವೊಂದು ಕೆಲವು ದಿನಗಳ ಮೊದಲು ನೀವೊಂದು ವಾರ್ತೆ ಕೇಳಿರಬಹುದು. മുകേഷ് അംബാനിയുടെ മകന്റെ കല്യാണം. ಈ ಮುಕೇಶ್ ಅಂಬಾನಿಯ ಮಗನ ಒಂದು ಮದುವೆ കേട്ടിട്ടുണ്ടോ? ಕೇಳಿದ್ದೀರಾ? ಎಷ್ಟು ಜನ ಹೋಗಿದ್ದೀರಿ? എത്ര ദിവസമായിരുന്നു വിവാഹം? ಎಷ್ಟು ದಿವಸ ಇತ್ತು ಅವನ ಮಗನ ಮದುವೆ? 5 ದಿವಸ. 1 വീക്ക് ഉണ്ടായിരുന്നു. ಒಂದು ವಾರ ಇತ್ತು. ഒരു വാരം മുഴുവൻ ಮದುವೆ. ಒಂದು ವಾರ ಫುಲ್ ಫಂಕ್ಷನ್. അതാ ഞാൻ പറഞ്ഞു, ആരാണ് പ്രിപ്പയർ ചെയ്യുന്നത് അതനുസരിച്ച് ഫീസ്റ്റ് മാറും. ಅಲ್ಲಿ ಯಾರು ಅದನ್ನು ಸಿದ್ಧ ಮಾಡುವ ಅವರಿಗೆ ಅನುಸಾರವಾಗಿ ಅದೊಂದು ಔತಣವನ್ನು ಸಿದ್ಧ ಮಾಡುವಂತದ್ದು. നമ്മൾ വിവാഹം നടത്തിയാൽ, ಒಂದು ವೇಳೆ ನಾವು ಮದುವೆಯನ್ನು ಮಾಡುವುದಾದ್ರೆ, ഹാഫ് ഡേയിൽ തീരും. ಅದೊಂದು ಅರ್ಧ ದಿವಸದಲ್ಲಿ ಎಲ್ಲ ಊಟ ಗೀಟ ಮುಗಿಸಿ ಆಗ್ತದೆ. എല്ലാം കൂടെ അർദ്ധ ದಿವಸದಲ್ಲಿ ಎಲ್ಲ ಮದುವೆ ಫಂಕ್ಷನ್ ಮುಗಿಯಿತು. പക്ഷേ മുകേഷ് അംബാനി നടത്തിയപ്പോൾ 7 ദിവസം. ಆದ್ರೆ ಮುಕೇಶ್ ಅಂಬಾನಿ ಮಾಡುವಾಗ 7 ದಿನ ನಿರಂತರ. ഹല്ലേലൂയ. ಹಲ್ಲೆಲೂಯಾ. ഒരു മനുഷ്യന്റെ കപ്പാസിറ്റി അറിയണമെങ്കിൽ, ಒಬ್ಬ ಮನುಷ್ಯನ ಒಂದು ಸಾಮರ್ಥ್ಯ ಒಂದು ತಿಳಿಬೇಕಾದ್ರೆ, അവന്റെ മകന്റെയോ മകളുടെയോ കല്യാണത്തിന് പോയാൽ മതി. ಅವನ ಒಂದು ಮಗನ ಇಲ್ಲದ್ರೆ ಮಗಳದ ಒಂದು ಮದುವೆಗೆ ಹೋದ್ರೆ ಸಾಕು. അവരുടെ കപ്പാസിറ്റി അറിയാം. ಅವ್ರದ್ದು ಕೆಪಾಸಿಟಿ, ಅವ್ರದ್ದು ಸಾಮರ್ಥ್ಯ ಗೊತ್ತಾಗ್ತದೆ. ആ ഫുഡിനകത്തൊക്കെ അത് കാണും. ಅವರ ಊಟವನ್ನು ನೋಡಿದ್ಲೇ ಗೊತ್ತಾಗ್ತದೆ ಅವರ ಕೆಪಾಸಿಟಿ ಏನೆಂಬುದಾಗಿ. നിങ്ങൾ ഇപ്പം എൻ്റെ വീട്ടിൽ വന്ന, ನೀವು ಈಗಲೂ ಕೂಡ ಸೇವಕರ ಮನೆಗೆ ಬಂದ್ರೆ ഞാനൊരു ബിരിയാണി ചിലപ്പോൾ തരും. ನಾನು ನಿಮಗೆ ಕೆಲವೊಮ್ಮೆ ಬಿರಿಯಾನಿ ಕೊಡ್ತೇನೆ, അത്രേ ഉള്ളൂ. ಅಷ್ಟೇ. പക്ഷെ മക്കളുടെ കല്യാണത്തിന് വന്നാൽ, ಆದ್ರೆ ಒಂದು ವೇಳೆ ಇವರ ಮಕ್ಕಳ ಮದುವೆಗೆ ನೀವು ಬರುವುದಾದ್ರೆ, നിങ്ങൾക്ക് കഴിക്കാൻ പറ്റാത്തതുപോലെ അവിടെ ഉണ്ടാവും. ನಿಮಗೆ ಎಷ್ಟು ತಿನ್ಲಿಕ್ಕೆ ಸಾಧ್ಯವಾಗದಿರುವಂತದ್ದು ಎಲ್ಲವೂ ಕೂಡ ಅಲ್ಲಿ ಇರ್ತದೆ. ഹല്ലേലൂയ. അതാണ് വ്യത്യാസം. ಅದಾಗಿದೆ ಇಲ್ಲಿ ವ್ಯತ್ಯಾಸ. ഈ ചില കല്യാണത്തിനൊക്കെ പോകുമ്പോൾ, ಈ ಕೆಲವರ ಮದುವೆಗೆ ಹೋಗುವಾಗ
നമുക്ക് വെൽക്കം ഡ്രിങ്ക് കിട്ടും. ನಮ್ಗೆ ಅದು ವೆಲ್ಕಮ್ ಅಂತ ಫಸ್ಟಿಗೆ ಒಂದು ಡ್ರಿಂಕ್ ಸಿಗ್ತದೆ. അപ്പോഴേ ചിലപ്പം അവിടെ ഡ്രിങ്ക്സ് കാണും, അതിൻ്റെ കൂടെ ചായ കാണും, സ്നാക്സ് കാണും, പല കൗണ്ടറുകൾ കാണും. ಅಲ್ಲಿ ಬೇರೆ ಬೇರೆ ಕೌಂಟರ್ಗಳು ಇರ್ತದೆ, ಚಾದು ಬೇರೆ ಬೇರೆ ಜ್ಯೂಸ್ ಇದೆಲ್ಲ. അതെല്ലാം കഴിഞ്ഞ് അകത്ത് വന്ന് കല്യാണമൊക്കെ കഴിഞ്ഞ് കഴിയുമ്പോൾ വെജ് ഊട്ട ഒരിടത്ത്, ഇത് നോൺ വെജ് ചിക്കൻ മട്ടൻ അതെല്ലാം ഓരോരോ. ಅದಂದ್ರೆ ಒಳಗಡೆ ಬಂದೆಲ್ಲ ಮದುವೆ ಮುಗಿದ ನಂತರ ಬೇರೆ ಬೇರೆ ಕೌಂಟರ್ಗಳು ಹಾಕಿರ್ತಾರೆ, ಇದು ವೆಜ್ ನಾನ್ ವೆಜ್ ಎಂಬುದಾಗಿ. ഇതെല്ലാം കഴിഞ്ഞ് ഒരു സൈഡിൽ മൊത്തം ഫ്രൂട്ട്സ് ഒരു സെഷൻ. ಇದಾಗಿ ನಂತರ ಇನ್ನೊಂದು ನೋಡುವಾಗ ಅಲ್ಲಿಂದ ಫ್ರೂಟ್ಸ್ ಐಸ್ ಕ್ರೀಮ್ ಎಲ್ಲ ಇರ್ತದೆ. ഇന്ന് വേറൊരു സൈഡിൽ മൊത്തം ഐസ്ക്രീം, ಮತ್ತೊಂದು ಸೈಡ್ ಅಲ್ಲಿ ಫುಲ್ ಐಸ್ ಕ್ರೀಮ್. നമ്മളവിടെ ഇതെല്ലാം ആപ്പടെ ഒരു വയറും ഉണ്ട്, ആര് കഴിക്കും ഇതെല്ലാം? ಇರುವುದು ಒಂದು ಹೊಟ್ಟೆ, ಇದನ್ನೆಲ್ಲ ಹೇಗೆ ತಿನ್ನುವುದು ಎಂಬುದಾಗಿ ನಮ್ಮ ಮನಸ್ಸಿಗೆ ಬರ್ತದೆ. നമ്മൾ ഇങ്ങനെ ടെൻഷൻ അടിച്ചായിരിക്കും നമ്മൾ കഴിക്കുന്നത്. ನಾವು ಅದು ತಿನ್ಲಿಕ್ಕೋಸ್ಕರ ಈ ರೀತಿ ಟೆನ್ಷನ್ ಮಾಡ್ತೀವಿ, ಇದನ್ನು ಯಾವ್ದನ್ನು ಫಸ್ಟ್ ತಿನ್ನೋದು ಯಾವ್ದನ್ನು ಲಾಸ್ಟ್ ತಿನ್ನೋದು ಎಂಬುದಾಗಿ. ഇനി കാര്യത്തിലേക്ക് വരാം. ನಾವು ಇದು ವಿಚಾರಕ್ಕೆ ಬರುವ. ഇവിടെ ദാവീദ് പറയാ, ಇಲ್ಲಿ ದಾವೀದನು ಹೇಳ್ತಾನೆ, യഹോവ എനിക്ക് വിരുന്നൊരുക്കുന്നു. ಆಮೆನ್. ಯೆಹೋವ ನನಗೋಸ್ಕರ ಔತಣವನ್ನು ಸಿದ್ಧ ಮಾಡ್ತಾನೆ. ഹല്ലേലൂയ. നമ്മൾ ഒരുക്കുന്ന വിരുന്ന് പോലും ചിലരെ വിസ്മയിപ്പിക്കുമെങ്കിൽ, ನಮಗೆ ಕೆಲವರಿಗೆ ವಿಸ್ಮಯ ಮಾಡುವ ರೀತಿಯ ಮಾಡುವುದಾದ್ರೆ, നമ്മൾ ഒരുക്കുന്ന വിരുന്ന്, ನಾವು ಸಿದ್ಧ ಮಾಡುವಂತ ಒಂದು ಔತಣ ചിലരെ വിസ്മയിപ്പിക്കും. ಆ ಒಂದು ಔತಣದಿಂದ ಕೆಲವರನ್ನು ವಿಸ್ಮಯ ಮಾಡುವುದಾದ್ರೆ, ദൈവം ഒരുക്കുന്ന വിരുന്ന് എങ്ങനെയുള്ളതാണ്? ಆಮೆನ್. ಹಾಗಾದ್ರೆ ದೇವರು ಸಿದ್ಧ ಮಾಡುವ ಔತಣ ಎಷ್ಟರ ಮಟ್ಟಿಗೆ ಅದು ವಿಸ್ಮಯ ಮಾಡಿರುವಂತದ್ದಾಗಬಹುದು. ഹല്ലേലൂയ. ಹಲ್ಲೆಲೂಯ. നമ്മളിത് വായിക്കുമ്പോൾ ജസ്റ്റ് അവൻ എനിക്ക് വിരുന്നൊരുക്കി. ನಾವು ಇಲ್ಲಿ ಓದುವ ಕೇವಲ ನಮ್ಮ ಮುಂದೆ ಆತನು ಈ ವೈರಿಗಳ ಮುಂದೆ ಔತಣವನ್ನು ಸಿದ್ಧ ಮಾಡ್ತಾನೆ ಎಂಬುದಾಗಿ ನಾವು ಓದ್ತೇವೆ. വായിച്ച് നമ്മളങ്ങ് പോവാ. ನಾವು ಕೇವಲ ಓದಿ ಬಿಟ್ಟು ಹೋಗ್ತೇವೆ. പക്ഷെ അതിന്റെ ആഴങ്ങളിലേക്ക് നമ്മൾ ഇറങ്ങുന്നില്ല. ಆದ್ರೆ ಆ ಒಂದು ವಾಕ್ಯದ ಒಂದು ಗುಡಾರಕ್ಕೆ, ಅದರ ಅರ್ಥಕ್ಕೆ, ಆಳಕ್ಕೆ ನಾವು ಇಳಿದು ಇಲ್ಲ. ആരാ ഈ വിരുന്നൊരുക്കുന്നേ? ಇದನ್ನು ಔತಣವನ್ನು ಸಿದ್ಧ ಮಾಡುವ ಆತನು ಯಾರು? ലോകത്തെ സൃഷ്ടിച്ചവനായി വിരുന്നൊരുക്കുന്നേ. ಆಮೇಲೆ ಈ ಲೋಕವನ್ನು, ಇದರಲ್ಲಿರುವ ಸಕಲವನ್ನು ಸೃಷ್ಟಿ ಮಾಡಿದ ಆತನು ಈ ಔತಣವನ್ನು ನಮಗೋಸ್ಕರ ಸಿದ್ಧ ಮಾಡುವ. ഈ ലോകത്തിലെ ഒരു പണക്കാരൻ ഒരുക്കുന്ന വിരുന്ന് പോലും നമുക്ക് കഴിക്കാൻ പറ്റുന്നില്ല. ಈ ಒಂದು ಲೋಕದಲ್ಲಿರುವಂತಹ ಒಂದು ಹಣಕಾಸಿನ ಶ್ರೀಮಂತ ವ್ಯಕ್ತಿ ಒಂದು ಸಿದ್ಧ ಮಾಡುವ ಔತಣವನ್ನು ನಮಗೆ ತಿನ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. അങ്ങനെ ദൈവം ഒരുക്കുന്ന വിരുന്ന് എങ്ങനെയുള്ളതായിരിക്കും? ಆದ್ರೆ ದೇವರು ನಮಗೆ ಕೊಡುವಂತ ಔತಣ ಎಷ್ಟೋ ದೊಡ್ಡದಾಗಿರ್ಬೋದು. ഹല്ലേലൂയ. ഒരു വലിയ വിരുന്നിലേക്ക് നമ്മളെ വിളിക്കുന്നു. ಆ ದೊಡ್ಡದಾದ ಒಂದು ಔತಣದ ಕಡೆಗೆ ಆತ ನಮ್ಮನ್ನು ಕರೀತಾನೆ. ഈ കൂരിരുളിന്റെ അപ്പുറത്തൊരു വിരുന്നുശാലയുണ്ട്. ಈ ಒಂದು ಕಾರ್ಗತ್ತಲಿನ ಆ ಕಡೆ ಬರೋ ಒಂದು ಔತಣ ಕೂಟ ಇದೆ. ഒരു വിരുന്നുശാല അവൻ ഒരുക്കി വെച്ചിരിക്കുക. ಅಲ್ಲಿ ಒಂದು ಔತಣವಾದ ಒಂದು ಮೇಜನ್ನು, ದೊಡ್ಡದಾದ ಮೇಜನ್ನು ನಮಗೋಸ್ಕರ ಸಿದ್ಧ ಮಾಡಿರ್ತಾನೆ. കുഞ്ഞാടിന്റെ കല്യാണ നാളിലേക്ക്, ಆತನ ಒಂದು ಕುರಿ ಮರಿಯ ಒಂದು ಮದುವೆಗೆ. ഹല്ലേലൂയ. യേശു കർത്താവിന്റെ കല്യാണ നാട്ടിലേക്ക്, ಯೇಸು ಸ್ವಾಮಿಯ ಒಂದು ಮದುವೆಯವರಿಗೆ. ഹല്ലേലൂയ. ഈ കൂരിരുളിന്റെ അവസ്ഥയിൽ നിന്നും, ಈ ಒಂದು ಕಾರ್ಗತ್ತಲಿನ ಒಂದು ಅವಸ್ಥೆಯಿಂದ മധ്യാകാശത്തിൽ ഒരു വലിയ കല്യാണം നമുക്ക് വേണ്ടി, ಮಧ್ಯಾಕಾಶದಲ್ಲಿ ಒಂದು ಮದಲಿಂಗನ ಸಂಗಡ ಯೇಸು ಸ್ವಾಮಿಯ ಜೊತೆಗೆ ಒಂದು ಮದುವೆ ಆಗುವಾಗ. Thank you Jesus. Thank you Jesus. ഇതാ ദാവീദോട് പറയുന്നത്. ಇದಾಗಿದೆ ಇಲ್ಲಿ ದಾವೀದನು ಈ ಒಂದು ಕೀರ್ತನೆಯಲ್ಲಿ ಹೇಳುವಂತದ್ದು. അവൻ എനിക്കായി വിരുന്നൊരുക്കുന്നു. ಆತ ನನಗೋಸ್ಕರ ಔತಣವನ್ನು ಸಿದ್ಧ ಮಾಡ್ತಾನೆ. ഈ ലോകത്തിൽ മാത്രമല്ല, ಈ ಲೋಕದಲ್ಲಿ ಮಾತ್ರವಲ್ಲ, വരുവാനുള്ള ലോകത്തിൽ, ಇನ್ನು ಮುಂದೆ ಬರುವಂತಹ ಆ ಒಂದು ಲೋಕದಲ್ಲೂ ಕೂಡ ഒരു വലിയ കല്യാണം, ಒಂದು ದೊಡ್ಡದಾದಂತಹ ಒಂದು ಮದುವೆ, കുഞ്ഞാടിന്റെ കല്യാണം, ಒಂದು ಕುರಿ ಮರಿಯಾದಂತಹ ಒಂದು ಮದುವೆ. ആ കല്യാണത്തിലേക്ക് അവൻ എന്നെ വിളിക്കുക. ಆ ಒಂದು ಮದುವೆಗೋಸ್ಕರ ಒಂದು ಆತ ನನಗೆ ಕರೀತಾ ಇದ್ದಾನೆ. ഞാൻ അവിടെ ഗസ്റ്റ് ആയിട്ടല്ല പോകുന്നത്, ನಾನೊಂದು ಅತಿಥಿಯಾಗಿ ಹೋಗುವಂತದಲ್ಲ, ഞാനാണ് അവിടെ ബ്രൈഡ്. ನಾನಾಗಿ ಒಂದು ಬ್ರೈಡ್, ಮದುಮಗಳಾಗಿ ನಾನೊಂದು ಅಲ್ಲಿ ಮದಲಿಂಗನ ಬಳಿಗೆ ಹೋಗುವಂತ, ഒരു വലിയ വിരുന്നിലേക്ക്, ಒಂದು ದೊಡ್ಡವಾದಂತಹ ಒಂದು ಔತಣದ ಬಳಿಗೆ എന്നെ ബ്രൈഡായി അവൻ വിളിക്കുക. ನನ್ನ ಒಂದು ಮದಲಿಂಗನು ನನ್ನನ್ನು ಕರಿತಾ ಇರ್ತಾನೆ. എന്റെ ശത്രുക്കളുടെ മധ്യത്തിൽ അവൻ എനിക്ക് വിരുന്നൊരുക്കും. ನನ್ನ ಶತ್ರುಗಳ ಮುಂದೆ ಆತ ನನಗೋಸ್ಕರ ಔತಣವನ್ನು ಸಿದ್ಧ ಮಾಡ್ತಾನೆ. ഹല്ലേലൂയ. ಹಲ್ಲೆಲೂಯ. ആരാ ഈ വിരുന്ന് ഒരുക്കിയിട്ട് വിളിക്കുന്നേ? ಯಾರು ಈ ಒಂದು ಔತಣವನ್ನು ಸಿದ್ಧ ಮಾಡಿ ಕರೆಯುವ ಆತನು ಯಾರು? ഈ ലോകത്തിലേക്ക് യേശു കർത്താവ് വന്നപ്പോ, ಈ ಲೋಕಕ್ಕೆ ಯೇಸು ಸ್ವಾಮಿ ಬಂದಾಗ, അതിന്റെ ശുശ്രൂഷയുടെ ആരംഭത്തിലും ശുശ്രൂഷയുടെ അവസാനത്തിലും അവൻ വിരുന്നൊരുക്കി. ಆತನು ಸುವಾರ್ತೆ, ಆತನ ಸೇವೆಯ ಫಸ್ಟ್ ಮತ್ತೆ ಲಾಸ್ಟ್ ಅಲ್ಲೂ ಕೂಡ ಆತನೊಂದು ಔತಣ ಕೂಟವನ್ನು ಮಾಡಿದನು. അങ്ങനെയുള്ള യേശു കർത്താവ് നമ്മളെ വിളിക്കുന്നത്. ಆ ರೀತಿಯಾದಂತ ಯೇಸು ಸ್ವಾಮಿ ತಾನೇ ನಮ್ಮನ್ನು ಕರೀತಾ ಇದ್ದಾನೆ. ശുശ്രൂഷയുടെ ആരംഭത്തിൽ ഒരു വിരുന്നുശാല, ಆತನ ಸೇವೆಯ ಪ್ರಾರಂಭದಲ್ಲಿ ಇಟ್ಟಂತ ಒಂದು ಔತಣ ಭೋಜನ ಕೂಟ, കാനാൻ കല്യാണ വീട്, ಆ ಒಂದು ಕಾನಾನ್ ಎಂಬ ಮದುವೆಯಲ್ಲಿ ಆತನು ಮಾಡಿದ್ದು. അവിടെ അവൻ വെള്ളത്തെ വീഞ്ഞാക്കി. ಆತನು ಅಲ್ಲಿ ಒಂದು ಬರೀ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಟ್ಟನು. ഹല്ലേലൂയ. അങ്ങനെയാണ് ശുശ്രൂഷ തുടങ്ങുന്നത്. ಆ ರೀತಿಯಾಗಿ ಆತನ ಸೇವೆ ಪ್ರಾರಂಭವಾದದ್ದು. ശുശ്രൂഷയുടെ അവസാന സമയം, ಆತನ ಸೇವೆಯ ಕೊನೆಯ ಒಂದು ಅವಧಿಯಲ್ಲಿ യേശു ശിഷ്യന്മാരോട് പറഞ്ഞു, ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಹೇಳಿದನು, പെസഹ ആചരിക്കാൻ
എനിക്കൊരു വീടൊരുക്കുക. ಈ ಒಂದು ಪಸ್ಕವನ್ನು ಆಚರಿಸಲಿಕ್ಕೆ ನನಗೊಂದು ಔತಣ ಕೂಟವನ್ನು ಸಿದ್ಧ ಮಾಡ್ಲಿಕ್ಕೆ ಒಂದು ಮನೆಯನ್ನು ನೀವು ರೆಡಿ ಮಾಡ್ರಿ. അത് അടുത്ത വിരുന്നുശാല. ಅದು ಇನ್ನೊಂದು ಔತಣ ಕೂಟ. ഈ രണ്ട് വിരുന്നുശാലയ്ക്കിടയ്ക്കാണ് യേശുവിന്റെ മിനിസ്ട്രി കിടക്കുന്നത്. ಈ ಒಂದು ಮೊದಲು ಮತ್ತು ಕೊನೆಯ ಒಂದು ಆತನ ಔತಣ ಕೂಟದ ಮಧ್ಯದಲ್ಲಿ ಆತನ ಸೇವೆ ಅದು ಮದ್ದದ್ದು. ഇങ്ങനെ വിരുന്നൊരുക്കിയവനാണ് എന്നെ വിളിക്കുന്നത്. ಈ ರೀತಿಯಾದ ಒಂದು ಔತಣ ಕೂಟ ಸಿದ್ಧ ಮಾಡಿದ ಆತನೇ ನನ್ನನ್ನು ಕೂಡ ಕರೀತಾ ಇದ್ದಾನೆ. ഓ ജീസസ്, ഹല്ലേലൂയ, ഹല്ലേലൂയ. ഹല്ലേലൂയ. യേശു കർത്താവ് ശിഷ്യന്മാരോട് പറഞ്ഞു, ಯೇಸು ಸ್ವಾಮಿ ತನ್ನ ಶಿಷ್ಯರ ಬಳಿಗೆ ಹೇಳಿದರು, നിങ്ങൾ അടുത്ത പട്ടണത്തിലേക്ക് പോകണം. ನೀವು ಇನ್ನೊಂದು ಪಟ್ಟಣಕ್ಕೆ ನೀವು ಹೋಗ್ಬೇಕು. നിങ്ങൾ അവിടെ ചെല്ലുമ്പോൾ ನೀವು ಅಲ್ಲಿ ಹೋಗುವಾಗ കുടം ചുമന്നുകൊണ്ട് രണ്ടുപേർ ഇങ്ങനെ പോകുന്നത് കാണാം. ಅಲ್ಲಿ ಒಂದು ಕೊಡವನ್ನು ಹೊತ್ತುಕೊಂಡು ಇಬ್ಬರು ಅಲ್ಲಿ ಹೋಗುವಂತದ್ದು ನೀವು ಕಾಣ್ತೀರಾ. അവർ വെറുതെ പോവല്ല, ಅವರು ಸುಮ್ಮನೆ ಅಲ್ಲಿ ಹೋಗ್ತಾ ಇಲ್ಲ. ആ കുടത്തിനകത്ത് വെള്ളവുമായിട്ട് അവർ പോകും. ಅವರು ಕೊಡದ ಒಳಗಡೆ ಅಲ್ಲಿ ನೀರು ತುಂಬಿಕೊಂಡು ಅವರು ಅದನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. അവരുടെ പുറകെ നിങ്ങൾ ചെല്ലുമ്പോൾ നിങ്ങൾക്കൊരു വീട് കാണാം. ಅವರ ಹಿಂದ್ಗಡೆ ನೀವು ಹೋಗುವಾಗ ನಿಮ್ಗೆ ಒಂದು ಮನೆ ಕಾಣ್ತದೆ. ആ വീട്ടുകാരന്റെ പേരാണ് മാർക്ക്. ಆ ಒಂದು ಮನೆ ಅದು ಮಾರ್ಕನ ಮನೆ ಆಗಿತ್ತು. ഹല്ലേലൂയ. ಹಲ್ಲೆಲೂಯ. എന്തുകൊണ്ട് അവിടെ വെള്ളമില്ലാതായത്? ಯಾಕೋಸ್ಕರ ಅಲ್ಲಿ ನೀರಿಲ್ಲದಂತ ಅವಸ್ಥೆ ಉಂಟಾದದ್ದು? അവിടെ ഗ്രാമത്തിൽ വേറെ ആരും കുടം ചുമന്നുകൊണ്ട് പോകുന്നില്ല. ಅಲ್ಲಿ ಆ ಒಂದು ಪಟ್ಟಣದಲ್ಲಿ ಬೇರೆ ಯಾರು ಕೂಡ ಈ ಒಂದು ಕೊಡದಲ್ಲಿ ನೀರನ್ನು ತೆಗೆದುಕೊಂಡು ಹೋಗ್ತಾ ಇರಲಿಲ್ಲ. ആ വീട്ടിൽ മാത്രമാണ് വെള്ളത്തിന് ക്ഷാമം. ಆ ಒಂದು ಮನೆಯಲ್ಲಿ ಮಾತ್ರ ಅದು ನೀರಿಗೋಸ್ಕರ ಒಂದು ಬರಗಾಲ. നിങ്ങൾ പാസ്റ്റർ എങ്ങനെ അറിയാം? ನೀವು ಹೇಗೆ ಕೇಳ್ಬೋದು ಪಾಸ್ಟರ್, ನಿಮ್ಗೆ ಹೇಗೆ ಗೊತ್ತು? ಕಾರಣ ಏನಂದ್ರೆ യേശു ഇവരോട് പറഞ്ഞു, എനിക്ക് വേണ്ടി ഒരു വീട് നിങ്ങൾ ഒരുക്കണം. ಯೇಸು ಸ್ವಾಮಿ ಹೇಳಿದ್ರು, ನನಗೋಸ್ಕರ ನೀವು ಒಂದು ಮನೆಯನ್ನು ನೀವು ರೆಡಿ ಮಾಡಬೇಕು. ശിഷ്യന്മാർ ചോദിച്ചു, എവിടെയാ? ಶಿಷ್ಯರು ಹೇಳಿದ್ರು, ಎಲ್ಲಿ ಉಂಟು ಆ ಮನೆ? അടുത്ത ഗ്രാമത്തിൽ പോയാൽ മതി. ಅವರು ಹೇಳಿ, ಮುಂದಿನ ನೀವು ಪಟ್ಟಣಕ್ಕೆ ಹೋದ್ರೆ ಸಾಕು. അവിടെ പോകുമ്പോൾ രണ്ടുപേർ കുടം ചുമന്നുകൊണ്ട് പോകും. ಅಲ್ಲಿ ಹೋಗುವಾಗ ನೀವು 2 ಜನರು ಆ ಒಂದು ಕೊಡದಲ್ಲಿ ನೀರನ್ನು ತೆಗೆದುಕೊಂಡು ಹೋಗೋದನ್ನು ನೀವು ನೋಡ್ತೀರಾ. അവർ ഏത് വീട്ടിൽ കയറുന്നോ ആ വീടാണ് എനിക്ക് വേണ്ടി ഒരുക്കുന്നത്. ಆ ಒಂದು ಅವರಿಬ್ಬರು ಯಾವ ಮನೆಗೆ ಹೋಗ್ತಾರೋ ಆ ಮನೆ ನನಗೆ ಬೇಕಾಗಿರುವಂತದ್ದು. ആ ഗ്രാമത്തിലെ എല്ലാ വീടുകളിലും വെള്ളത്തിന്റെ ക്ഷാമം ഉണ്ടായിരുന്നെങ്കിൽ, ಆ ಒಂದು ಪಟ್ಟಣದಲ್ಲಿ ಎಲ್ಲ ಮನೆಯಲ್ಲಿ ಒಂದು ನೀರಿನ ಬರಗಾಲ ಇದ್ದಿದ್ರೆ എല്ലാവരും കുടം ചുമന്നുകൊണ്ട് പോയത്. ಎಲ್ಲರೂ ಕೂಡ ಈ ಒಂದು ಕೊಡದಲ್ಲಿ ನೀರನ್ನು ಹೊತ್ಕೊಂಡು ಹೋಗ್ತಾ ಇದ್ರು. എല്ലാവരും ഓരോ വീട്ടിലേക്ക് പോയത്. ಎಲ್ಲರೂ ಒಬ್ಬೊಬ್ರು ಅವರವರ ಮನೆಗೆ ಈ ಒಂದು ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ശിഷ്യന്മാർ എങ്ങോട്ട് പോകും? ಶಿಷ್ಯರು ಎಲ್ಲಿಗೆ ಹೋಗ್ಬೇಕು? ഇവിടെ വളരെ ക്ലിയർ ആണ്. ಇಲ್ಲಿ ತುಂಬಾ ಕ್ಲಿಯರ್ ಕಟ್ ಆಗಿ ಯೇಸು ಸ್ವಾಮಿ ആ ಹೇಳ್ತಾರೆ. ഗ്രാമത്തിൽ 2 പേർ കുടം ചുമന്നുകൊണ്ട് പോകും. ಯೇಸು ಸ್ವಾಮಿ ಹೇಳ್ತಾರೆ, ಆ ಗ್ರಾಮದಲ್ಲಿ ಕೇವಲ 2 ಜನರು ಆ ಒಂದು ಕೊಡದಲ್ಲಿ ನೀರನ್ನು ತೆಗೆದುಕೊಂಡು ಹೋಗ್ತಾರೆ. അതൊരു വീട്ടിലോട്ടാണ് പോകുന്നത്. ಅವರು ಒಂದು ಮನೆ ಒಳಗಡೆ ಪ್ರವೇಶಿಸ್ತಾರೆ. അതിന്റെ അർത്ഥം ആ ഗ്രാമത്തിൽ, ആ വീട്ടിൽ മാത്രമാണ് വെള്ളത്തിന്റെ ഷോർട്ടേജ്. ಅದರ ಅರ್ಥ ಏನಂದ್ರೆ, ಆ ಒಂದು ಗ್ರಾಮದಲ್ಲಿ, ಆ ಒಂದು ಪಟ್ಟಣದಲ್ಲಿ ಕೇವಲ ಆ ಮನೆಯಲ್ಲಿ ಮಾತ್ರ ಒಂದು ನೀರಿನ ಒಂದು ಶಾರ್ಟೇಜ್ ಇತ್ತು, ಕೊರತೆ ಇತ್ತು. യേശു അവരോട് പറയാ, വിരിച്ചൊരുക്കിയ ഒരു വലിയ മാളിക. ಯೇಸು ಸ್ವಾಮಿ ಹೇಳ್ತಾರೆ, ಅಲ್ಲಿ ಒಂದು ವಿಸ್ತಾರವಾದ ದೊಡ್ಡವಾದ ಒಂದು ಮಾಳಿಗೆಯನ್ನು. ഹല്ലേലൂയ. ಹಲ್ಲೆಲೂಯ. ഇത് ബൈബിൾ ചരിത്രം പഠിക്കുമ്പോൾ മർക്കോസിന്റെ മാളിക. ಇದೊಂದು ಬೈಬಲ್ನ ಚರಿತ್ರೆ ಪ್ರಕಾರ ಓದುವುದಾದ್ರೆ ಅದು ಮಾರ್ಕನ ಮಾಳಿಗೆಯಾಗಿದೆ. യേശു കർത്താവ് അവിടെ പെസക ആചരിച്ചു. ಯೇಸು ಸ್ವಾಮಿ ಅಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿದರು. യേശുവിന് വേണ്ടി വെള്ളത്തിന്റെ ഷോർട്ടേജ് ഉണ്ടായിട്ടും ആ വീട് വിട്ടുകൊടുത്ത മർക്കോസ്. ಆ ಮಾರ್ಕನ ಮನೆಯಲ್ಲಿ ಒಂದು ನೀರಿನ ಕೊರತೆ ಇದ್ರೂ ಕೂಡ ಯೇಸು ಸ್ವಾಮಿಗೋಸ್ಕರ ಆ ಮಾರ್ಕನು ಪೂರ್ಣ ಮನೆಯನ್ನೇ ಬಿಟ್ಟು ಕೊಡ್ತಾನೆ. അതുകൊണ്ട് തന്നെ ಅದಕ್ಕೋಸ್ಕರ അപ്പോസ്തലപ്രവൃത്തി 2-ാം അധ്യായം വായിക്കുമ്പോൾ ಅಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಓದುವಾಗ അവിടെ പറയുന്നു, സ്വർഗത്തിൽ നിന്നും പരിശുദ്ധാത്മാവ് മർക്കോസിന്റെ വീട്ടിലേക്ക് വന്നു. ಆಮೆನ್. ಅಲ್ಲಿ ಹೇಳ್ತದೆ, ಪರಲೋಕದಿಂದ ಒಂದು ಪವಿತ್ರಾತ್ಮನ ಬಲವ ಮಾರ್ಕನ ಮನೆಯ ಮೇಲೆ ಬಂದು ಇಳಿಯಿತು. ആത്മ നദികൾ ഒഴുകി. ಅಲ್ಲಿ ಮೇಲಿನಿಂದ ಪರಲೋಕದಿಂದ ಆತ್ಮಿಕ ನದಿಗಳು ಮಾರ್ಕನ ಮನೆಗೆ ತುಂಬಲಿಕ್ಕೆ ಪ್ರಾರಂಭವಾಯಿತು. മർക്കോസിന്റെ വീട്ടിൽ വെള്ളത്തിന് ക്ഷാമം ഉണ്ടായിരുന്നു. ಅಲ್ಲಿ ಮಾರ್ಕನ ಮನೆಯಲ್ಲಿ ನೀರಿನ ಕೊರತೆ ಇತ್ತು. എന്നാൽ ഇതാ സ്വർഗത്തിൽ നിന്നും ആത്മാവിന്റെ നദികൾ അവന്റെ വീട്ടിലേക്ക് ഒഴുകുക. ಆದ್ರೆ ಈಗ ಪರಲೋಕದಿಂದ ಆತ್ಮ ನದಿಗಳು ಮಾರ್ಕನ ಮನೆ ಮೇಲೆ ಬಂದವು. എവിടെ ഷോർട്ടേജ് ഉണ്ടോ, ಎಲ್ಲಿ ಕೊರತೆಗಳಿದೆಯೋ, എവിടെ ഇരുട്ടിലിരിക്കുന്നു, ಎಲ್ಲಿ ಕತ್ತಲೆ ಇದೆಯೋ, അവിടെ ഇതാ കവിഞ്ഞൊഴുകുന്ന ചിലത്, ಅಲ್ಲಿ ಅದು ಬೀಳ್ದು ತುಂಬುವಂತ ಅನೇಕವು. സ്വർഗത്തിൽ നിന്ന് വരുന്നതെല്ലാം കവിഞ്ഞൊഴുകി വരുന്നതാണ്. ಆಮೆನ್. ಸ್ವರ್ಗದಿಂದ ಬರುವಂತದೆಲ್ಲ ತುಂಬಿ ತುಳುಕುವಂತದಾಗಿದೆ. ഹല്ലേലൂയ. ಹಲ್ಲೆಲೂಯ. ദാവീദ് പറയാ, എന്റെ ശത്രുക്കൾ കാണുക, നീ എനിക്ക് വിരുന്നൊരുക്കുന്നു. ಅಲ್ಲಿ ದಾವೀದನು ಹೇಳ್ತಾನೆ, ವೈರಿಗಳ ಮುಂದೆ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, എന്റെ തല എണ്ണോണ്ട് അഭിഷേകം ചെയ്യുന്നു. ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ. അടുത്ത പറയാ, എന്റെ പാനപാത്രം നിറഞ്ഞു കവിയുന്നു. ಅಲ್ಲಿ ಮುಂದೆ ಆತನು ಹೇಳ್ತಾನೆ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. My cup overflows. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. ഹല്ലേലൂയ. ഹല്ലേലൂയ. ആരുടെയെങ്കിലുമൊക്കെ പാത്രം ഡ്രൈ ആയിരിക്കുന്നുണ്ടെങ്കിൽ, ಯಾರ್ದಾದ್ರೂ ಪಾತ್ರೆ ಒಣಗಿ ಹೋದ, ಏನು ಇಲ್ಲ, ಝೀರೋ ಆಗಿದ್ರೆ, ആരുടെയെങ്കിലുമൊക്കെ പേഴ്സ് ഉണങ്ങിയിരിക്കുന്നുണ്ടെങ്കിൽ, ಯಾರ್ದಾದ್ರೂ ಒಂದು ಪರ್ಸ್ ಒಂದು ಏನು ಇಲ್ಲದ ಬಾರಿ ಝೀರೋ ಆಗಿದ್ರೆ, ഈ വചനം നിങ്ങളിലേക്ക് അയക്കുക. ಆಮೆನ್. ಈ ವಾಕ್ಯವು ನಿಮ್ಮ ಬಳಿಗೆ ದೇವರ ಪವಿತ್ರಾತ್ಮನ ಮುಖಾಂತರ ಅದು ಕಳಿಸುವಂತದ್ದಾಗಿದೆ. My cup overflows. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. നിങ്ങളുടെ പാത്രം നിറഞ്ഞു കവിയട്ടെ. ನಿನ್ನ ಪಾತ್ರೆ, ನಿಮ್ಮಲ್ಲಿದೆ ಅಂತ ಪಾತ್ರೆ ಅದು ತುಂಬಿ ತುಳುಕಲಿ. നിങ്ങളുടെ ഹൃദയം നിറഞ്ഞു കവിയട്ടെ. ನಿಮ್ಮ ಹೃದಯವು ಅದು ತುಂಬಿ ತುಳುಕಲಿ. അഭിഷേകത്താൽ നിറഞ്ഞു കവിയട്ടെ. ನಿಮ್ಮ ಹೃದಯ ಅಭಿಷೇಕದ ಮುಖಾಂತರ ಅದು ತುಂಬಿ ತುಳುಕಲಿ. കൃപാവരങ്ങളാൽ നിങ്ങളുടെ ഹൃദയം നിറഞ്ഞു കവിയട്ടെ. ಕೃಪಾ ವರಗಳಿಂದ ನಿಮ್ಮ ಹೃದಯ ಅದು ತುಂಬಿ ತುಳುಕಲಿ.
Hallelujah. Hallelujah. My cup overflows. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ. എന്റെ തല എണ്ണ കൊണ്ട് അഭിഷേകം ചെയ്യുന്നു. ನನ್ನ തಲೆಯನ್ನು ತೈಲದಿಂದ ಹಚ್ಚಿಸುತ್ತಿ. അവന്റെ അഭിഷേകത്തിന്റെ എണ്ണ എന്റെ തലമേൽ ഒഴിക്കുക. ಆತನ ಅಭಿಷೇಕದ ಎಣ್ಣೆಯನ್ನು ಆತನು ನನ್ನ ತಲೆಯ ಮೇಲೆ ಆತನು ಸುರಿಸ್ತಾನೆ. അത് തലയിൽ മാത്രം നിൽക്കുന്നതല്ല. ಅದು ಕೇವಲ ಆ ಎಣ್ಣೆ ತಲೆಯಲ್ಲಿ ಮಾತ್ರ ಇರುವಂತದ್ದಲ್ಲ. Hallelujah. Hallelujah. നമ്മൾ എണ്ണ തേച്ചാൽ, ನಾವು ಕೇವಲ ಎಣ್ಣೆ ಹಾಕಿದ್ರೆ, നമ്മള് ഇപ്പൊ ഒരു വീട്ടിൽ ചെന്നിട്ട് എനിക്ക് കുറച്ച് എണ്ണ തലയത്തൊക്കെ എണ്ണതാന്ന് പറഞ്ഞ് ನಾವೊಂದು ಮನೆಗೆ ಹೋಗಿ ನಂಗೆ ಸ್ವಲ್ಪ ಎಣ್ಣೆ ಕೊಡಿ ತಲೆಗೆ ಹಾಕ್ಲಿಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಕೊಡ್ತಾರೆ. ഇതിനകത്ത് ഇച്ചിരി ഒഴിച്ച് തരും. ಸ್ವಲ್ಪ ಇಷ್ಟೇ ಹಾಕಿದ್ರೆ ಸಾಕು. അത് തലയിലെ നടുക്ക് മാത്രം ಅದು ತಲೆಯ ಮಧ್ಯದಲ್ಲಿ ಹಾಕಿ ಮಾತ್ರ. അത് വെച്ച് തിരുമ്പുമ്പോഴത്തേനും അത് ഡ്രൈ ആയി പോകും. ಅದು ಕೇವಲ ಹೀಗಾಗಿ ತಿಕ್ಕುವಾಗಲೇ ಅದು ಡ್ರೈ ಆಗಿ ಹೋಗ್ತದೆ. പക്ഷേ വചനം പറയുക, ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, അവൻ എന്റെ തലയെ എണ്ണ കൊണ്ട് അഭിഷേകം ചെയ്യും. ಆತನು ತನ್ನ ಆ ತೈಲದಿಂದ ನನ್ನ ತಲೆಯನ್ನು ಅಭಿಷೇಕ ಮಾಡ್ತಾನೆ. തലയിലെ എണ്ണ അഹരോന്റെ താടിയിലേക്ക് ഒഴുകുന്നത് പോലെ ಅದು ಆ ಒಂದು ತಲೆಯ ಎಣ್ಣೆ ಒಂದು ಆರೋಹಣ ಇಲ್ಲಿ ತನಕ ಬಂದ ಒಂದು ಕೆಳಗಡೆ ಸುರಿದ ರೀತಿಯಲ್ಲಿ അവന്റെ വസ്ത്രങ്ങളിലേക്ക് അത് ഒഴുകിയിറങ്ങി. ಆ ಒಂದು ಎಣ್ಣೆ ಆತನ ವಸ್ತ್ರಗಳಲ್ಲೆಲ್ಲ ಅದು ಸುರಿಯಿತು. തലയിൽ ഒഴിക്കുന്ന അഭിഷേകം ಈ ಒಂದು ತಲೆಗೆ ಸುರಿಯುವಂತ ಒಂದು ಅಭಿಷೇಕ അവിടെ മാത്രം നിൽക്കുന്നതല്ല, ಅದು ಕೇವಲ ತಲೆಯಲ್ಲಿ ಮಾತ್ರ ನಿಲ್ಲುವಂತದಲ್ಲ, അത് താഴോട്ട് ഒഴുകുകയാണ്. ಅದು ತಲೆಯಿಂದ ಕೆಳಗಡೆಗೆ ಹರಿತಾ ಬರುವಂತದ್ದು. ഹല്ലേലൂയ. ಹಲ್ಲೆಲೂಯ. അതുകൊണ്ടാണ് യേശുവിന്റെ വസ്ത്രത്തിൽ തൊട്ടപ്പോൾ അത്ഭുതം നടന്നത്. ಆಮೆನ್. ಅದಕ್ಕೋಸ್ಕರ ಯೇಸು ಸ್ವಾಮಿಯ ಕೇವಲ ವಸ್ತ್ರವನ್ನು ಮುಟ್ಟುವಾಗಲೇ ಅಲ್ಲಿ ಅಭಿಷೇಕ ಇದು ಅದ್ಭುತಗಳು ನಡೆದವು. അതുകൊണ്ടാണ് പത്രോസിന്റെ തൂവാല പൗലോസിന്റെ തൂവാല കൊണ്ടിട്ടപ്പോൾ അത്ഭുതം നടന്നു. ಅದಕ್ಕೋಸ್ಕರ ಅದು ಪೌಲನ ಒಂದು ಪತ್ರೋಸನ ಒಂದು ಕರ್ಚಿಪನ್ನು ಮುಟ್ಟುವಾಗಲೇ ಅದ್ಭುತಗಳು ನಡೆದವು. നിന്റെ മേൽ വരുന്ന അഭിഷേകം നിന്നിലൂടെ ഒഴുകി ഇറങ്ങുക. ನಿನ್ನ ಮೇಲೆ ಬರುವಂತ ಅಭಿಷೇಕ ಅದು ಕೇವಲ ತಲೆಯಲ್ಲಿ ಇರದೆ ಸಂಪೂರ್ಣವಾದ ಒಂದು ಬಾಡಿ ಶರೀರಕ್ಕೆ ಅದು ಬರುವಂತದ್ದು. എന്റെ പാനപാത്രം എന്റെ ഹൃദയം നിറഞ്ഞു കവിയുന്നു. ನನ್ನ ಪಾತ್ರೆಯು ನನ್ನ ಹೃದಯ ತುಂಬಿ ಹೊರಸೂಸುತ್ತದೆ. ഓ ജീസസ്. പത്രോസിന്റെ ബോട്ട് നിറഞ്ഞു കവിഞ്ഞു. ಈ ಪೇತ್ರನ ಒಂದು ಇದ್ದಂತ ಹಡಗು ತುಂಬಿ ತುಳುಕ್ಲಿಕ್ಕೆ ಪ್ರಾರಂಭವಾಯಿತು. എന്തിനാ ഇങ്ങനെ ഒഴുകുന്നേ? ಯಾಕೋಸ್ಕರ ಹೀಗೆ ತುಂಬಿ ತುಳುಕುವಂತದ್ದು? നമ്മുടെ അനുഗ്രഹം മറ്റുള്ളവരിലേക്ക് ചെല്ലണം. ನಮ್ಮಲ್ಲಿದ್ದಂತ ಆಶೀರ್ವಾದ ನಮ್ಮ ಮುಖಾಂತರವಾಗಿ ಬೇರೆಯವರಿಗೆ ಕೂಡ ಹೋಗ್ಬೇಕು. നമ്മിലേക്ക് വരുന്ന അഭിഷേകം മറ്റുള്ളവർക്ക് അനുഗ്രഹമാകണം. ನಮಗೆ ಬರುವಂತ ಅಭಿಷೇಕ ಅದು ನಮ್ಮ ಮುಖಾಂತರವಾಗಿ ಇನ್ನೊಬ್ಬರಿಗೆ ಆಶೀರ್ವಾದ ಉಂಟಾಗಬೇಕು. കൃപാവരങ്ങൾ ആർക്ക് വേണ്ടിയാ? ಈ ಕೃಪಾವರಗಳು ಯಾರಿಗೋಸ್ಕರ? വേറെ അവർക്ക് വേണ്ടി, ಬೇರೆಯವರಿಗೋಸ್ಕರ, നമുക്കല്ല. ನಮಗೋಸ್ಕರ ಅಲ್ಲ, നമുക്കല്ല. ನಮಗಲ್ಲ. കൃപാവരം ദൈവം തരുന്നത്, ಈ ಕೃಪಾವರಗಳನ್ನು ದೇವರು ನಮಗೆ ಕೊಡುವಂತದ್ದು, അത് മറ്റുള്ളവർക്ക് ಅದು വേണ്ടിയാണ്. ನಮ್ಮ ಮುಖಾಂತರವಾಗಿ ಬೇರೆಯವರಿಗೆ ಆಶೀರ್ವಾದವಾಗಿ ಮಾರ್ಪಡ್ಲಿಕ್ಕೋಸ್ಕರ. ഹല്ലേലൂയ. ಹಲ್ಲೆಲೂಯ. അഭിഷേകം നമുക്ക് വേണ്ടിയാ, ಅಭಿಷೇಕವು ನಮಗೋಸ್ಕರ. പക്ഷേ കൃപാവരങ്ങൾ മറ്റുള്ളവർക്ക് വേണ്ടി. ಆದ್ರೆ ಕೃಪಾವರಗಳು ನಮ್ಮ ಮುಖಾಂತರ ಇನ್ನೊಬ್ಬರಿಗೆ ಆಶೀರ್ವಾದ ಉಂಟು ಮಾಡ್ಲಿಕ್ಕೆ, ഫലങ്ങൾ നമ്മിൽ നിന്ന് പുറപ്പെടുന്നതാണ്. ಏನು ಪವಿತ್ರಾತ್ಮನ ಫಲಗಳು ನಮ್ಮ ಮುಖಾಂತರವಾಗಿ ಹೊರಡುವಂತದ್ದು, അത് നമുക്ക് വേണ്ടിയാ, ಅದು ನಮಗೋಸ್ಕರ. പക്ഷേ ഗിഫ്റ്റ് മറ്റുള്ളവർക്ക് വേണ്ടി. ಆದ್ರೆ ಪವಿತ್ರಾತ್ಮನ ವರಗಳು ಅದು ಇನ್ನೊಬ್ಬರಿಗೋಸ್ಕರ. നമ്മിൽ നിന്ന് പുറത്തേക്ക് ഒഴുകണം. ನಮ್ಮಿಂದ ಅದು ಹೊರಗಡೆ ಬರಬೇಕು. ആത്മനദികൾ ഒഴുകുന്നത് പോലെ ഒഴുകണം. ಈ ಆತ್ಮಿಕ ನದಿಗಳು ಹೊರಸೂಸುವ ರೀತಿಯಲ್ಲಿ ಇದು ಹೊರಸೂಸಬೇಕು. അടുത്ത വാക്യം പറയാം, നന്മയും കരുണയും എന്റെ ആയുഷ്കാലം ഒക്കെ എന്നെ പിന്തുടരും. ಅಲ್ಲಿ ಹೇಳ್ತದೆ, ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸ್ತದೆ. എന്നെ പിന്തുടരും. ಅದು ನನ್ನ ಹಿಂಬಾಲಿಸ್ತದೆ. കാരണം ഇതിനൊക്കെ ഒത്തിരി അർത്ഥങ്ങളുണ്ട്. ಇದಕ್ಕೆ ತುಂಬಾ ಅರ್ಥಗಳಿದೆ ദാവീദ് പറയുന്നതിന്. ದಾವೀದ ಇದು ಹೇಳುವಂತಕ್ಕೆ. കാരണം ദാവീദ് ഇതിന്റെയൊക്കെ പുറകെ ഒത്തിരി നടന്നതാണ്. ಈ ದಾವೀದನು ಇದರಿಂದ ತುಂಬಾ ಒಂದು ಕಷ್ಟ ಸಂಕಟದಲ್ಲಿ ಆತ ನಡೆದದ್ದು. കാരണം അവന്റെ ലൈഫ് അങ്ങനെയായിരുന്നു. ಆತನ ಒಂದು ಜೀವಿತವು ಆ ರೀತಿಯಾಗಿತ್ತು. അവന്റെ വീട്ടിനകത്ത് അവനൊരു വിലയില്ലായിരുന്നു. ಆತನ ಮನೆಯಲ್ಲಿ ಯಾವುದೇ ಬೆಲೆ ಇಲ್ಲದ ರೀತಿಯಲ್ಲಿ ಇದ್ದ. അവന്റെ മറ്റുള്ള സഹോദരന്മാരെല്ലാം വലിയ സൈനിക ഉദ്യോഗസ്ഥരായിരുന്നു. ಅವನ ಸಹೋದರರೆಲ್ಲ ದೊಡ್ಡ ದೊಡ್ಡ ಸೈನಿಕದ ಉದ್ಯೋಗದಲ್ಲಿದ್ದವರು. ഇതെല്ലാം കാണുമ്പോൾ ദാവീദിനും ആഗ്രഹമുണ്ട്. ಇದೆಲ್ಲ ನೋಡುವಾಗ ದಾವೀದನಿಗೂ ಒಂದು ಒಳಗಡೆ ಒಂದು ಆಸೆ ಇದೆ. ദാവീദും ആഗ്രഹിച്ചു ഇതൊക്കെ എങ്ങനെയെങ്കിലും നേടണം. ದಾವೀದನು ಹೇಳ್ತಾನೆ, ನನಗೂ ಕೂಡ ಇದು ಬೇಕು, ನಾನು ಹೇಗಾದ್ರೂ ಇದನ್ನು ಸಂಪಾದಿಸಿಕೊಳ್ಬೇಕೆಂಬುದಾಗಿ. കാരണം ഇതൊന്നും ഇല്ലാത്തതുകൊണ്ട് അപ്പനും അമ്മയും എന്നെ സ്നേഹിക്കുന്നില്ല. ಇದು ಇಲ್ಲದಕ್ಕೋಸ್ಕರ ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ದಾವೀದನಲ್ಲಿ ಹೇಳ್ತಾನೆ. പക്ഷെ ഒരിക്കൽ അഭിഷേകം അവന്റെ മേൽ വന്നപ്പോൾ, ಅದೇ ಆ ಒಂದು ಒಬ್ಬ ದೇವರ ಅಭಿಷೇಕವು ದಾವೀದನ ಮೇಲೆ ಬಂದಾಗ, കാട്ടിൽ നിന്ന് അവനെ നാട്ടിൽ കൊണ്ടുവന്നു. ಆ ಒಂದು ಕಾಡಲ್ಲಿ ಇದ್ದಂತ ದಾವೀದನನ್ನು ಆ ಒಂದು ದೊಡ್ಡ ಪಟ್ಟಣಕ್ಕೆ ಕರೆದುಕೊಂಡು ಬಂದರು. രാജ കൊട്ടാരത്തിൽ അവനെ ഇരുത്തി ಆತನನ್ನು ರಾಜನ ಅರಮನೆಯಲ್ಲಿ ಬಂದು ನಿಲ್ಲಿಸಿದ್ರು. അവിടെ ഇരുന്നപ്പോൾ അവൻ പറയുകയാണ്, ಅಲ್ಲಿರುವಾಗ ಆತನ ಹೇಳ್ತಾನೆ, നന്മയും കരുണയുടെയും പുറകെ ഞാൻ പോകത്തില്ല. ಈ ಒಂದು ಶುಭವು ಕೃಪೆ ಹಿಂದ್ಗಡೆ ನಾನು ಹೋಗುವುದಿಲ್ಲ, അത് എന്റെ പുറകെ ಆ ಶುಭವು ಕೃಪೆ ನನ್ನ ಹಿಂಬಾಲಿಸಿಕೊಂಡು ಬರ್ತದೆ. ഹല്ലേലൂയ. ಹಲ್ಲೆಲೂಯ. ഒരു അഭിഷേകം നിങ്ങളുടെ മേൽ വീണാൽ, ಒಂದು ಅಭಿಷೇಕ ನಿಮ್ಮ ಮೇಲೆ ಬೀಳಲಿಕ್ಕೆ, നിങ്ങളുടെ മേൽ ദൈവത്തിന്റെ കൃപ ധാരാളമായി വന്നാൽ, ನಿಮ್ಮ ಮೇಲೆ ದೇವರ ಒಂದು ಕೃಪೆ ಧಾರಾಳವಾಗಿ ಬಂದ್ರೆ, നിങ്ങൾ ഒന്നിന്റെ പുറകെ പോകേണ്ട ആവശ്യമില്ല. ಮತ್ತೆ ನೀವು ಯಾವುದೇ ಒಂದು ಈ ಒಂದು ಲೌಕಿಕ ವಿಚಾರದ ಹಿಂದ್ಗಡೆ ಹಿಂಬಾಲಿಸಿಕೊಂಡು ಹೋಗ್ಬೇಕಾದ ಅಗತ್ಯ ಇಲ್ಲ. സകലവും നിങ്ങളുടെ പുറകെ, ಸಕಲವು ಸಮಸ್ತವು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತದೆ. ജീസസ്. ഹല്ലേലൂയ. ಹಲ್ಲೆಲೂಯ. ഞാനിത് പറയുന്നത് ഈ ലോകത്തിൽ നമ്മൾ ഒന്നും ചെയ്യേണ്ടെന്നല്ല. ನಾವು ಹೇಳುವುದು ಈ ಒಂದು ಲೋಕದಲ್ಲಿ ನಾವು ಏನು ಮಾಡಬೇಡ ಅಂತ ಹೇಳಿ ಅಲ್ಲ. നിങ്ങൾ ബിസിനസ് ചെയ്യുന്നവർ ബിസിനസ് ചെയ്യണം. ನೀವು ವ್ಯವಹಾರ ಮಾಡುವಂತವ್ರು ವ್ಯವಹಾರ ಮಾಡಬೇಕು. നിങ്ങൾ ജോലി ചെയ്യുന്നവർ ജോലി ചെയ്യണം. ನೀವು ಕೆಲಸ ಮಾಡುವಂತವ್ರು ಕೆಲಸ ಮಾಡಬೇಕು. പക്ഷേ നമ്മുടെ അകത്ത് ഒരു വെളിപ്പാടുണ്ടാകണം. ಆದ್ರೆ ನಮ್ಮ ಒಳಗಡೆ ಒಂದು ಪ್ರಕಟಣೆ ಇರಬೇಕು.
ഞാൻ ഇതിന്റെ പുറകെ പോകുന്നത് കൊണ്ടല്ല എന്നെ ദൈവം അനുഗ്രഹിക്കുന്നത്. ನಾನು ಇದರ ಹಿಂದ್ಗಡೆ ಹೋಗುವ, ನಾನು ಇದನ್ನು ಹಿಂಬಾಲಿಸಿಕೊಂಡು ಹೋಗುವುದಕ್ಕೆಲ್ಲ ದೇವರು ನನ್ನ ಆಶೀರ್ವದಿಸುವುದು. എന്റെ മേൽ അഭിഷേകം ഉള്ളത് ಆಮೆನ್. ನನ್ನ ಮೇಲೆ ಅಭಿಷೇಕವನ್ನು ದೇವರು ಆಲ್ರೆಡಿ ಮಾಡಿದ್ದಾರೆ. എന്റെ മേൽ അഭിഷേകം ഉള്ളത് കൊണ്ട് എന്റെ ബിസിനസ് വർദ്ധിക്കും. ನನ್ನ ಮೇಲೆ ದೇವರ ಅಭಿಷೇಕ ಇರುವುದ ಕಾರಣ ನನ್ನ ವ್ಯವಹಾರ ಅಲ್ಲಿ ದ್ವಿಗುಣಗೊಳ್ಳುವಂತದ್ದು. എന്റെ മേൽ അഭിഷേകം ഉള്ളത് കൊണ്ട് ജോലിയിൽ എനിക്ക് പ്രൊമോഷൻ കിട്ടും. ಈ ನನ್ನ ಮೇಲೆ ದೇವರ ಅಭಿಷೇಕ ಇರುವುದರಿಂದ ನನ್ನ ಮಾಡುವ ಕೆಲಸದಲ್ಲಿ ನನಗೆ ಪ್ರಮೋಷನ್ ಸಿಗುವಂತದ್ದು. എന്റെ മേൽ അഭിഷേകം ഉണ്ടായത് കൊണ്ട് എന്റെ ജോലി ഭാരങ്ങൾ കുറയും. ನನ್ನ ಮೇಲೆ ಅಭಿಷೇಕ ಇರುವುದರಿಂದ ನನ್ನ ಒಂದು ಕೆಲಸದ ಒತ್ತಡ ಅದು ಕಡಿಮೆ ಆಗುವಂತದ್ದು. ഹല്ലേലൂയ. ಹಲ್ಲೆಲೂಯಾ. ദൈവത്തിന്റെ വിസ്ഡം നമുക്ക് കാര്യങ്ങൾ ലൈറ്റ് ആക്കി തരും. ಈ ದೇವರಿಂದ ಬಂದಂತ ಜ್ಞಾನ ನಾವು ಮಾಡುವ ಒಂದು ಕೆಲಸವನ್ನು ಅದು ನಮಗೆ ಸ್ವಲ್ಪ ಸಾಧಾರಣವಾಗಿ ಒಂದು ಕಡಿಮೆ ಒಂದು ಇದರ ರೀತಿಯಲ್ಲಿ ಎಫರ್ಟ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ. 10 മണിക്കൂർ ചെയ്യേണ്ടത് 2 മണിക്കൂർ കൊണ്ട് ചെയ്യാൻ ഈ വിസ്ഡം നമ്മളെ സഹായിക്കും. ನಾವೊಂದು 10 ಗಂಟೆ ಮಾಡಬೇಕಾದ ಕೆಲಸವನ್ನು ಬರೀ 2 ಗಂಟೆಯಲ್ಲಿ ಮುಗಿಸುವಂತೆ ಈ ಒಂದು ದೇವರ ಜ್ಞಾನವು ನಮಗೆ ಸಹಾಯ ಮಾಡ್ತದೆ. ഹല്ലേലൂയ. ಹಲ್ಲೆಲೂಯಾ. നമുക്ക് പ്രാർത്ഥിക്കാം. ನಾವೆಲ್ಲರೂ ಪ್ರಾರ್ಥಿಸುವ. എല്ലാവരും എഴുന്നേറ്റ് നിന്നാട്ടെ. ಎಲ್ಲರೂ ಎದ್ದು ನಿಂತುಕೊಳ್ಳಿ ಪ್ರಾರ್ಥಿಸುವ. താങ്ക് യു Thank you, ജീസസ്. Jesus. കൂരിരുൾ താഴ്വരയിൽ കൂടി നടന്നാലും ಈ ಒಂದು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆದಾಗ್ಲೂ ಕೂಡ ഞാൻ ഒരു അനർത്ഥവും ഭയപ്പെടത്തില്ല. ನಾನು ಯಾವುದೇ ಕೇಡಿಗೂ ಭಯಪಡುವುದಿಲ್ಲ. നമ്മുടെ ജീവിതത്തിൽ എന്തെല്ലാം ഇരുട്ട് വരട്ടെ, ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಗತ್ತೆಗಳು ಬರಲಿ, നമ്മുടെ ജീവിതത്തിൽ മാറകൾ ഉണ്ടാകട്ടെ, ನಮ್ಮ ಜೀವಿತದಲ್ಲಿ ಎಷ್ಟೇ ಮಾರಗಳು ಉಂಟಾಗ್ಲಿ, നമ്മുടെ ജീവിതത്തിൽ എരിഹോ പോലെ വലിയ കോട്ടകൾ എഴുന്നേറ്റ് നിൽക്കട്ടെ. ನಮ್ಮ ಜೀವಿತದಲ್ಲಿ ಎಷ್ಟೇ ದೊಡ್ಡ ಎರಿಕೋ ಕೋಟೆ ಅಂತ ಇರುವ ಕೋಟೆಗಳು ಎದ್ದು ನಿಂತುಕೊಳ್ಳಿ. ഇതിനെല്ലാം നോക്കിയിട്ട് പറയും ഇതൊന്നും എനിക്കുള്ളതല്ല. ಆಮೇನ್. ಇದನ್ನೆಲ್ಲ ನೋಡಿ ಹೇಳ್ರಿ, ಇದು ಯಾವುದು ಕೂಡ ನನಗೆ ಆಗಿಟ್ಟಿರುವಂತದಲ್ಲ. ഹല്ലേലൂയ. ಹಲ್ಲೆಲೂಯಾ. ഞാൻ ഇതിനകത്തൂടെ പോകുമ്പോൾ ನಾನು ಇದರ ಮಧ್ಯದಲ್ಲಿ ಹೋಗುವಾಗ അനേകർക്ക് ഡെലിവറൻസ് ഉണ്ടാകും. ಅನೇಕರಿಗೆ ಬಿಡುಗಡೆಗಳು ಉಂಟಾಗ್ತದೆ. അതിനുവേണ്ടി എന്നെ അതിനകത്തൂടെ കടത്തിക്കൊണ്ട് പോകുന്നു. ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಇದರ ಮಧ್ಯದಲ್ಲಿ ನಡೆಸುವಂತದ್ದು. ഇതിനകത്തൊന്നും ഞാൻ തകർന്നു പോകത്തില്ല. ಇದರ ಮಧ್ಯದಲ್ಲಿ ನಾನು ಹೋಗುವಾಗ ನಾನು ಎಂದಿಗೂ ಕೂಡ ನಷ್ಟಪಟ್ಟು ನಾಶವಾಗಿ ಹೋಗುವುದಿಲ್ಲ. പകരം അതിനെ ജയിക്കുന്ന ഒരു അഭിഷേകം എന്റെ അകത്തുണ്ട്. ಆಮೇನ್. ಬದಲಾಗಿ ಅದನ್ನು ಜಯಿಸುವಂತ ಒಂದು ದೊಡ್ಡ ಅಭಿಷೇಕ ನನ್ನ ಮೇಲೆ ಇದೆ. കൂരിരുളിനെ മാറ്റുന്ന ഒരു വെളിച്ചം എന്റെ മേലുണ്ട്. ಈ ಒಂದು ಕಾರ್ಗತ್ತಲನ್ನೇ ಬದಲಾಯಿಸುವಂತ ದೊಡ್ಡದಾದ ಬೆಳಕಿನ ಪ್ರಕಾಶವು ನನ್ನ ಒಳಗಡೆ ಇದೆ. മരണത്തെ മാറ്റാൻ യേശുവിന്റെ ജീവൻ എന്റെ അകത്തുണ്ട്. ಈ ಒಂದು ಮರಣವನ್ನು ಬದಲಾಯಿಸುವಂತ ಯೇಸುವಿನ ಜೀವವು ನನ್ನ ಒಳಗಡೆ ಇದೆ. ഓ ഹല്ലേലൂയ. Hallelujah. താങ്ക് യു ജീസസ്. ഹറബ ശകതറ ರಿಖಾತಾರಗದಲರಬ ലേബ്രോ ശകതറ. ವಿಗಡಗದಲಬ ಶಂದರೆ ಗೊದರ ಮಾಂದಲಗ್ರೇಂದಿರಿ. നമ്മളെ ആരാ വിളിച്ചതെന്ന് തിരിച്ചറിയുക. ನಮ್ಮನ್ನು ಕರೆದಾತನು ಯಾರೆಂಬುದನ್ನು ನಾವು ತಿರುಗಿ ಮತ್ತೊಮ್ಮೆ ನಾವು ತಿಳಿದುಕೊಳ್ಳುವ. വചനം പിന്നെയും പിന്നെയും പറയുന്നു വിളിച്ചവൻ വിശ്വസ്തനാണ്. ಅಲ್ಲಿ ವಾಕ್ಯವು ತಿರುಗಿ ತಿರುಗಿ ಮತ್ತೆ ಮತ್ತೆ ನಮಗೆ ಒತ್ತಾಯಿಸುತ್ತದೆ, ಕರೆದಾತನು ನಂಬಿಗಸ್ತನೆಂಬುದಾಗಿ. അവൻ വിശ്വസ്തനാണെങ്കിൽ ഞാൻ ഈ വഴിയിൽ എന്തിനാ ഭാരപ്പെടുന്നേ? ಆತ ನಂಬಿಗಸ್ತನಾಗದೇ ಇದ್ರೆ ನಾನು ಈ ಒಂದು ನಾಡಿದಾಡುವ ದಾರಿಯಲ್ಲಿ ಯಾಕೆ ನಾನು ಭಯಪಡುವಂತದ್ದು? എന്നെ ഒരാൾ വിളിച്ചെങ്കിൽ, ನನ್ನನ್ನು ಒಬ್ಬನು ಕರೆದಿದ್ರೆ, ആ വിളിച്ചവൻ വിശ്വസ്തനാണെങ്കിൽ, ಆ ಒಂದು ಕರೆದಾತ ನಂಬಿಗಸ್ತನಾಗಿದ್ರೆ, ജീസസ്, നിങ്ങളെ ആരെങ്കിലും ഞാൻ ഏതെങ്കിലും ആവശ്യത്തിന് വിളിച്ചാൽ, ನಿಮ್ಮನ್ನು ಯಾರಿಗಾದ್ರೂ ನಾನು ಯಾವ್ದಾದ್ರು ಅಗತ್ಯಕ್ಕೆ ಕರೆದಿದ್ರೆ, നിങ്ങൾ ಆരും ടെൻഷൻ അടിക്കില്ല. ನೀವು ಯಾರು ಕೂಡ ಚಿಂತಿಸುವುದಿಲ್ಲ. കാരണം നിങ്ങൾ പറയും പാസ്റ്ററാ വിളിച്ചേ. ನಿಮ್ಗೆ ಗೊತ್ತಿದೆ ಪಾಸ್ಟರ್ ಕರೆದದ್ದು ಎಂಬುದಾಗಿ. പാസ്റ്റർ വിളിച്ചെങ്കിൽ അതിനകത്ത് എന്തെങ്കിലും കാര്യം ചെയ്യും. ಪಾಸ್ಟರ್ ಕರೆದಿದ್ರೆ ಅದರ ಒಳಗಡೆ ಏನಾದೊಂದು ವಿಚಾರ ಇರಬೇಕು, ಏನಾದ್ರು ಮಾಡ್ತಾರೆ ಎಂಬುದಾಗಿ. ആരാ നമ്മളെ വിളിച്ചത്? ಯಾರು ನಮ್ಮನ್ನು ಕರೆದದ್ದು? ആ വിളിച്ചവനെ നോക്കിയാണ് നമ്മുടെ ടെൻഷൻ ഉണ്ടാവുന്നതും ഇല്ലാത്തതും. ಆಮೇಲೆ ಆ ಒಂದು ಕರೆದಾತನನ್ನು ನೋಡಿಕೊಂಡು ನಮ್ಮನ್ನು ಚಿಂತೆ ಇರುವುದಕ್ಕೂ ಇಲ್ಲದಿರುವಂತೆ ಮಾಡುವಂತದ್ದು. ഇവിടെ നോക്ക്, നമ്മളെ വിളിച്ചത് ദൈവമാണ്. ನಮ್ಮನ್ನು ಕರೆದಾತನು ದೇವರಾಗಿದ್ದಾರೆ. ആ ദൈവത്തെ കുറിച്ചുള്ള ഒരു അറിവ് നമ്മുടെ അകത്തുണ്ട്. ಆ ದೇವರ ಕುರಿತಾಗಿರುವಂತ ಒಂದು ಜ್ಞಾನ ನಮ್ಮ ಒಳಗಡೆ ಬೇಕು. ആ അറിവ് നമ്മുടെ അകത്തുണ്ടെങ്കിൽ, ಆ ಒಂದು ಜ್ಞಾನ ತಿಳುವಳಿಕೆ ನಮ್ಮ ಒಳಗಡೆ ಇರುವುದಾದ್ರೆ, വിളിച്ച ദൈവത്തെ കുറിച്ചൊരു അറിവുണ്ടെങ്കിൽ, ಆ ಒಂದು ಕರೆದ ದೇವರ ಕುರಿತಾಗಿ ಒಂದು ಅರಿವು ಜ್ಞಾನ ಇರುವುದಾದ್ರೆ നമുക്കൊരു ടെൻഷൻ ഉണ്ടാകത്തില്ല. ನಮ್ಗೆ ಯಾವುದೇ ಚಿಂತೆಗಳು ಟೆನ್ಷನ್ಗಳಾಗುವುದಿಲ್ಲ. നമ്മൾ അറിയാത്ത, നമ്മൾ ഇന്ന് വരെ കാണാത്ത ഏതോ ഒരാൾ നമ്മളെ ഒരു പട്ടണത്തിലേക്ക് വിളിച്ചാൽ, ನಮ್ಗೆ ಇಲ್ಲಿ ತನಕ ಗೊತ್ತಿಲ್ಲ, ತಿಳುವಳಿಕೆ ಇಲ್ಲದ ಯಾವುದೇ ಒಂದು ವ್ಯಕ್ತಿ ನಮ್ಮನ್ನು ಬೇರೆ ಪಟ್ಟಣಕ್ಕೆ ಕರೆದ್ರೆ അവിടെ ചെല്ലുന്നത് വരെ നമുക്ക് ടെൻഷൻ ഉണ്ടാവും. ಅಲ್ಲಿ ಹೋಗಿ ತಲುಪುವವರೆಗೆ ನಮಗೆ ಟೆನ್ಷನ್ ಆಗ್ತದೆ. കാരണം ആ വ്യക്തിയെ കുറിച്ച് നമുക്ക് ഒന്നും അറിയില്ല. ಯಾಕಂದ್ರೆ ಆ ಕರೆದಾತನ ಕುರಿತಾಗಿ ನಮ್ಗೆ ಏನು ಗೊತ್ತಿಲ್ಲ. എന്നാൽ യേശുവിനെ കുറിച്ച് നമുക്കറിയാം. ಆದ್ರೆ ಯೇಸು ಸ್ವಾಮಿ ಕುರಿತಾಗಿ ನಮ್ಗೆ ಗೊತ್ತಿದೆ. അവസാന തുള്ളി രക്തം വരെ നമുക്ക് തന്നവനാണ്. ಆತನು ಕೊನೆಯ ಒಂದು ಡ್ರಾಪ್ ಒಂದು ಹಾನಿ ರಕ್ತದ ಸಮಯ ಅದನ್ನು ಬಿಡದೆ ನಮಗೆ ಕೊಟ್ಟಾತನು. വചനം പറയുന്നു, യേശുവിനെ തന്നവൻ അവനോട് കൂടെ സകലതും നമുക്ക് തരത്തില്ലയോ? ಆಮೇನ್. ಯೇಸುವನ್ನು ಕೊಟ್ಟ ತನ್ನ ಒಬ್ಬನೇ ಮಗನನ್ನು ಕೊಟ್ಟಾತನು, ಅದರೊಂದಿಗೆ ಸಮಸ್ತವನ್ನು ಕೊಡದೇ ಇರುವನು. ഈ അറിവ് നമ്മുടെ അകത്തേക്ക് കടന്നു വരട്ടെ. ಈ ಒಂದು ಅರಿವು ತಿಳುವಳಿಕೆ ನಮ್ಮ ಒಳಗಡೆ ಅದು ಹತ್ತಿ ಬರಲಿ. നമ്മുടെ എല്ലാ ഭാരങ്ങളും മാറട്ടെ. ನಮ್ಮೆಲ್ಲ ಚಿಂತಾ ಭಾರಗಳು ಅದು ಬದಲಾಗಿ ಹೋಗಲಿ. ഇന്നിവിടെ ആയിരിക്കുന്ന എല്ലാവരുടെ അകത്തുനിന്ന് ഭാരങ്ങളെ ഞാൻ എടുത്തു മാറ്റുന്നു. ಇವತ್ತು ಇಲ್ಲಿ ಬಂದಿದ್ದ ಪ್ರತಿಯೊಬ್ಬರ ಒಳಗಿರುವಂತಹ ಚಿಂತಾ ಭಾರಗಳನ್ನು ನಾವು ತೆಗೆದು ಬಿಡ್ತಾ ಇದ್ದೇವೆ. എല്ലാ ടെൻഷനുകളെയും ഞാൻ എടുത്തു മാറ്റുന്നു. ಎಲ್ಲ ಚಿಂತಾ ಭಾರಗಳನ್ನು ಟೆನ್ಷನ್ಗಳನ್ನು ನಾವು ತೆಗಿತಾ ಇದ್ದೇವೆ. എല്ലാ രോഗാത്മാക്കളെയും യേശുവിന്റെ നാമത്തിൽ എടുത്തു മാറ്റുന്നു. ಎಲ್ಲ ರೋಗಾತ್ಮಗಳನ್ನು ಯೇಸುವಿನ
ಯೇಸುವಿನ ನಾಮದಲ್ಲಿ ನಾವು ತೆಗೆದು ಬಿಡ್ತಾ ಇದ್ದೇವೆ. എല്ലാ ഭാരങ്ങളും ഇപ്പോൾ വിട്ടുമാറട്ടെ. ಎಲ್ಲ ಭಾರಗಳು ಈಗಲೇ ಬಿಟ್ಟು ಹೋಗಲಿ. എല്ലാ ടെൻഷനുകളും അപ്രത്യക്ഷമാകട്ടെ. ಎಲ್ಲ ಚಿಂತ ಭಾರಗಳು ಟೆನ್ಷನ್ಗಳು ಅಪ್ರತ್ಯಕ್ಷವಾಗಲಿ. യേശുവിൻ നാമത്തിൽ വലിയ വിടുതൽ വ്യാപരിക്കട്ടെ. ಯೇಸುವಿನ ನಾಮದಲ್ಲಿ ದೊಡ್ಡವಾದಂತ ಡೆಲಿವರೆನ್ಸ್ ಈಗಲೇ ಸಮರ್ಪಿಸಲಿ. കർത്താവേ, കുടുംബത്തിന്റെ മേൽ വലിയ ദൈവിക വിടുതലുകൾ സംഭവിക്കട്ടെ. ಕರ್ತನೇ, ಇವರ ಕುಟುಂಬದ ಮೇಲೆ ದೊಡ್ಡವಾದ ದೈವಿಕವಾದ ಬಿಡುಗಡೆಗಳು ಸಂಭವಿಸಲಿ. ഈ വചനം അവരെ ബലപ്പെടുത്തട്ടെ. ಈ ವಾಕ್ಯಗಳು ಅವರನ್ನು ಬಲಗೊಳಿಸಲಿ. ഈ വചനത്താൽ അവർ ശക്തിയുള്ളവരായി മടങ്ങി പോകട്ടെ. ಈ ವಾಕ್ಯದಲ್ಲಿ ಅವರು ಶಕ್ತಿ ಉಳ್ಳವರಾಗಿ ತಿರುಗಿ ಹೋಗಲಿ. കർത്താവേ, ഇവരെ അങ്ങയുടെ കരങ്ങളിലേക്ക് ഏൽപ്പിക്കുന്നു. ಕರ್ತನೇ, ಎಲ್ಲರೂ ನಿನ್ನ ಹತೋಟಿಗೆ ಒಪ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ഈ ബലത്തോടെ ഞങ്ങളെ അയച്ചാട്ടെ. ಕರ್ತನೇ, ಇದು ಬಲದಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. കൂരിലുടെ നടുവിലും സന്തോഷത്തോടെ ഉത്സാഹത്തോടെ നടക്കുവാൻ ഞങ്ങളെ സഹായിച്ചു. ಆಮೆನ್. ಕಾರ್ಗತ್ತಲಿನ ಮಧ್ಯದಲ್ಲೂ ಕೂಡ ಉತ್ಸಾಹದಲ್ಲಿ ಸಂತೋಷದಲ್ಲಿ ನಡೆಯಲಿಕ್ಕೆ ನೀನು ನಮಗೆ ಸಹಾಯ ಮಾಡು. അങ്ങയുടെ വചനത്തിനായി നന്ദി പറയുന്നു. ಕರ್ತನೇ, ನಿನ್ನ ವಾಕ್ಯಗೋಸ್ಕರ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ആ വചനം ഞങ്ങളുടെ അകത്ത് ക്രിയ ചെയ്യുന്നതിനായി സ്തോത്രം. ಆ ವಾಕ್ಯವು ನಮ್ಮ ಒಳಗಡೆ ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. വലിയ വിടുതലുകൾ ദൈവം അയക്കുന്നതിനായി ಒಂದು സ്തോത്രം. ದೊಡ್ಡದಾದಂತ ಬಿಡುಗಡೆಗಳು ದೇವರು ಕೊಡುವುದಕ್ಕಾಗಿ ಸ್ತೋತ್ರ. ശരീരത്തിന് ആരോഗ്യം ബലവും ഉണ്ടാകട്ടെ. ಒಂದು ಶರೀರದಲ್ಲಿ ಸಂಪೂರ್ಣವಾದ ಆರೋಗ್ಯ ಬಲವು ಉಂಟಾಗಲಿ. എല്ലാ രോഗാത്മാക്കളും വിട്ടുമാറട്ടെ. ಎಲ್ಲ ರೋಗ ದುರಾತ್ಮಗಳು ಬಿಟ್ಟು ಹೋಗಲಿ. രോഗശക്തികൾ അപ്രത്യക്ഷമാകട്ടെ. ಶಕ್ತಿಗಳು ಈಗಲೇ ಅಪ್ರತ್ಯಕ್ಷವಾಗಲಿ. ശരീരത്തിന് ബലമുണ്ടാകട്ടെ. ಶರೀರದಲ್ಲಿ ಬಲ ಉಂಟಾಗಲಿ. മനസ്സിന് ബലമുണ്ടാകട്ടെ. ಮನಸ್ಸಿನಲ್ಲಿ ಬಲ ಉಂಟಾಗಲಿ. അസ്ഥികൾക്കകത്ത് ബലമുണ്ടാകട്ടെ. ಎಲ್ಲ ಮೂಳೆಗಳ ಅಸ್ಥಿ ಪಂಜರದ ಒಳಗಡೆ ಬಲಗಳು ಉಂಟಾಗಲಿ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ ഈ വചനം അവരെ സൗഖ്യമാകട്ടെ. ಆಮೆನ್. ಈ ವಾಕ್ಯ ಅವರನ್ನು ಸೌಖ್ಯ ಮಾಡಲಿ. ഒരു വലിയ ഡെലിവറൻസ് ഇപ്പോൾ സംഭവിക്കട്ടെ. ದೊಡ್ಡದಾದಂತಹ ಒಂದು ಬಿಡುಗಡೆಗಳು ಈ ಸಮಯದಲ್ಲಿ ಸಂಭವಿಸಲಿ. പിശാച് കെട്ടിയ എല്ലാ കെട്ടുകളെയും അഴിച്ചു പ്രാർത്ഥിക്കുന്നു. ಸೈತಾನನು ಮರ್ದಿಸಿದ ಎಲ್ಲ ಬಂಧನಗಳನ್ನು ನಾವು ಅದು ಅಳಿದು ಪ್ರಾರ್ಥಿಸ್ತಾ ಇದ್ದೇವೆ. എല്ലാ നുകങ്ങളും ഇപ്പോൾ തകരട്ടെ. ಎಲ್ಲ ನುಗಗಳು ಈಗಲೇ ಅದು ಕಳಚಲ್ಪಡಲಿ. ഒരു വലിയ വിടുതൽ ഇപ്പോൾ സംഭവിക്കട്ടെ. യേശുവിന്റെ നാമത്തിൽ ഒരു വലിയ വിടുതൽ ഇപ്പോൾ സംഭവിക്കട്ടെ. ಬಿಡುಗಳು ಈಗಲೇ ಸಂಭವಿಸಲಿ. ഒരു അത്യന്ത ശക്തി ശരീരത്തിൽ വ്യാപരിക്കട്ടെ. ಒಂದು ಪರಲೋಕದ ಶಕ್ತಿ ಇವರ ಶರೀರದಲ್ಲಿ ವ್ಯಾಪಿಸಲಿ. നാളുകളായി പിശാച് തടഞ്ഞു വെച്ചിരുന്ന എല്ലാ അത്ഭുതങ്ങളും എല്ലാ വിടുതലുകളും എല്ലാ സൗഖ്യങ്ങളും ഇപ്പോൾ റിലീസ് ചെയ്യുന്നു. ಇಲ್ಲಿ ತನಕ ಅನೇಕ ದಿನಗಳಿಂದ ಸೈತಾನನು ಬಂಧಿಸಿದಂತ ಮುಚ್ಚಿದಂತ ಎಲ್ಲ ಅದ್ಭುತಗಳನ್ನು ಪುನಃ ರಿಲೀಸ್ ಮಾಡ್ತಾ ಇದ್ದೇವೆ ಯೇಸುವಿನ നാമത്തിൽ. ಯೇಸುವಿನ ನಾಮದಲ್ಲಿ ರಾಧನಾಮ ಶಲರಕ ಲೇಖರಬಬಬ ರೇಖಾ ಮಾಮ ರಿಖಾ ಥರ ಬನರಬ. സ്വർഗീയ തീ ഇറങ്ങട്ടെ. ಪರಲೋಕದ ಬೆಂಕಿ ಈಗಲೇ ಇಳಿದು ಬರಲಿ. തീ ഇറങ്ങട്ടെ. ಪರಲೋಕದ ಬೆಂಕಿ ಇಳಿದು ಬರಲಿ. ഇപ്പോൾ തന്നെ വിടുതൽ വ്യാപരിക്കട്ടെ. ಈಗಲೇ ದೊಡ್ಡ ಮಟ್ಟದ ಒಂದು ಬಿಡುಗಡೆಗಳು ಸಂಭವಿಸಲಿ. പൂർണ്ണ വിടുതൽ. ಆಮೆನ್. ಪೂರ್ಣವಾದಂತಹ ಒಂದು ಬಿಡುಗಡೆಗಳು. ಎಲ್ಲ പാരമ്പര്യ ബന്ധനങ്ങൾ അഴിയട്ടെ. ಎಲ್ಲ ಭಾರವಾದ ಬಚ್ಚಲ್ಪಟ್ಟ ಎಲ್ಲ ಬಂಧನಗಳು ಅಳಿಸಲ್ಪಡಲಿ. കഴിഞ്ഞ കാലങ്ങളിൽ ഇവരുടെ പുറകിൽ വ്യാപരിച്ച എല്ലാ ശത്രുക്കളും ഇപ്പോൾ ചെങ്കടൽ മുങ്ങിപ്പോകട്ടെ. ಅನೇಕ ದಿನದಿಂದ ಇವರು ನಿಂಬಲಿಸುವ ಎಲ್ಲ ಶತ್ರುಗಳ ಪಡೆಗಳು ಈ ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಗಲಿ. ಓ ರಾಗ ಬಾಬಾ ಮಾ ಶಕ എല്ലാ ചങ്ങലകളെയും പൊട്ടിക്കുന്നു. ಎಲ್ಲ ಸಂಕಲೆಗಳನ್ನು ಬೇಡಿಗಳನ್ನು എല്ലാ ബന്ധനങ്ങളും അറുത്തു കളയുന്നു. ಎಲ್ಲ ಬಂಧನಗಳನ್ನು ತಳಚಿ ಬಿಡ್ತಾ ಇದ್ದೇವೆ. Alleluia. 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 കർത്താവേ, ഞങ്ങളുടെ വലിയ
സാന്നിധ്യത്തിനായി നന്ദി പറയുന്നു. ಕರ್ತನೇ ನಿನ್ನ ದೊಡ್ಡದಾದ ಸಾನ್ನಿಧ್ಯಕ್ಕೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. വചനം അയച്ച് ഞങ്ങളെ വിടുവിച്ചതിനായി സ്തോത്രം. ಕರ್ತನೇ ನಿನ್ನ ವಾಕ್ಯವನ್ನು ಕಳಿಸಿ ನಮ್ಮನ್ನು ಬಿಡುಗಡೆಗೊಳಿಸಿದಕ್ಕಾಗಿ ಸ್ತೋತ್ರ. വലിയ സന്തോഷത്തോടെ ഉല്ലാസത്തോടെ ഞങ്ങൾ കടന്നു പോകട്ടെ. ಕರ್ತನೇ ದೊಡ್ಡವಾದ ಉತ್ಸಾಹದಿಂದ ಸಂತೋಷದಿಂದ ನಾವು ಇಲ್ಲಿಂದ ಹಿಂತಿರುಗಿ ಹೋಗುವಂತೆ ಸಹಾಯ ಮಾಡು. കടന്നു വന്ന എല്ലാവരെയും ദൈവം തൊട്ടതിനായി സ്തോത്രം. ಕರ್ತನೇ ಇಲ್ಲಿ ಸೇರಿ ಬಂದಿರೋ ಎಲ್ಲರಿಗೂ ಕರ್ತನೇ ನೀನು ವೈಯಕ್ತಿಕವಾಗಿ ನಿನ್ನ ಹಸ್ತವು ಚಾಚಿದಕ್ಕಾಗಿ ಸ್ತೋತ್ರ. വചനം അവരോട് ഇടപെട്ടതിനായി സ്തോത്രം. ವಾಕ್ಯ ಇವರ ಸಂಗಡ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. പ്രാർത്ഥന കേട്ട കൃപയ്ക്കായി നന്ദി. ಪ್ರಾರ್ಥನೆ ಕೇಳಿದ ಕೃಪೆಗೋಸ್ಕರ ಸ್ತೋತ್ರ. യേശുവിൻ നാമത്തിൽ തന്നെ. ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್ ಆಮೆನ್. പിതാവായ ദൈവത്തിന്റെ സ്നേഹവും ഏകജാതനായ പുത്രന്റെ കൃപയും നമ്മെ ആശ്വസിപ്പിക്കുകയും വഴി നടത്തുകയും ചെയ്യുന്ന പരിശുദ്ധാത്മാവിൻ്റെ സംബന്ധവും സഹവാസവും നമ്മോടും നാം ഓർത്ത് പ്രാർത്ഥിച്ച എല്ലാ വിഷയങ്ങളോടും എന്നും എന്നേക്കും എപ്പോഴും ഉണ്ടായിരിക്കുമാറാകട്ടെ. ആമേൻ. ഇത്രത്തോളം ചെയ്യുന്ന ദൈവത്തെ സ്തുതിക്കാം. ഹല്ലേലൂയ ഹല്ലേലൂയ ഹല്ലേലൂയ. ഗോഡ് ബ്ലെസ് യു.